ಪ್ರಾರ್ಥನೆಯಿಂದ ಪರಿವರ್ತನೆ. ದೇವರಲ್ಲಿ ಮೊರೆ. ಪ್ರಾರ್ಥನೆಯ ನಿಜವಾದ ಅಂತರಾರ್ಥವೇ ಇದು. ಸರ್ವಶಕ್ತನಾದ ಭಗವಂತನಲ್ಲಿ ಅಚಲ ನಂಬಿಕೆಯನ್ನಿಟ್ಟು ನಮ್ಮ ಅಂತರಾಳವನ್ನು ಬಯಲು ಮಾಡುವ ಮಾಧ್ಯಮವೇ ಪ್ರಾರ್ಥನೆ. ಸ್ನೇಹಿತನಿಗೆ ಫೋನ್ ಮಾಡಿ ಅರ್ಜೆಂಟ್ ವಿಚಾರ ತಿಳಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಅಂತರಂಗವನ್ನು ಬಯಲು ಮಾಡುತ್ತೇವೆ. ಅದು ದೇವರೊಡನೆ ನಡೆಸುವ ಪವಿತ್ರ ಸಂಭಾಷಣೆ. ಈ ಜಗತ್ತನ್ನು ನಡೆಯಿಸುವ ಪರಮಾದ್ಭುತ ಶಕ್ತಿಯೊಂದಿದೆ, ಇದ್ದೇ ಇದೆ. ಇಂದಿನ ವಿಜ್ಞಾನದ ವ್ಯಾಪ್ತಿಯಲ್ಲಿ ಅದನ್ನರಿಯಲು ಅಳೆಯಲು ಯಾವ ವಿಧಿ ವಿಧಾನಗಳಾಗಲಿ ಸಾಧನ ಸಲಕರಣೆಗಳಾಗಲಿ ಇಲ್ಲವಷ್ಟೆ. ಅದು ಅಚ್ಯುತವಾದುದು, ಅನಂತವಾದುದು. ಸೂರ್ಯಚಂದ್ರ ನಕ್ಷತ್ರ ನಿಹಾರಿಕೆಗಳ ನಡುವೆ ಸಾಮರಸ್ಯವನ್ನೇರ್ಪಡಿಸಿ ಪ್ರಕೃತಿಯಲ್ಲಿ ಕ್ರಮಬದ್ಧವಾಗಿ ಋತುಭೇದಗಳನ್ನುಂಟು ಮಾಡಿ ವಾತಾವರಣದ ಗಾಳಿಯಲ್ಲಿ ಪ್ರಾಣವಾಯು ಆಮ್ಲಜನಕವನ್ನು ಮಿಳಿತಗೊಳಿಸಿ ಬದುಕಿನ ಅತ್ಯವಶ್ಯಕವಾದ ನೀರು, ಗಾಳಿ, ಬೆಳಕುಗಳ ಹೊನಲನ್ನೇ ಉದಾರವಾಗಿ ಕರುಣಿಸಿ ಕಾಪಾಡುವ ಈ ಎಲ್ಲ ಅದ್ಭುತ ವ್ಯವಸ್ಥೆಗಳ ಸೂತ್ರಧಾರನನ್ನೇ ದೇವರು ಎನ್ನುವುದು. ಪ್ರತಿಯೊಂದು ಜೀವದಲ್ಲಿ ಜೈವಿಕ ಚಟುವಟಿಕೆಗಳನ್ನೆಲ್ಲ ನಡೆಯಿಸುವುದು ಆ ಶಕ್ತಿಯೇ. ಈ ಶಕ್ತಿಯನ್ನು ನಿರಾಕಾರಿಯೆಂದು, ಸಾಕಾರಿಯೆಂದು ಪೂಜಿಸಿ ಗೌರವಿಸಬಹುದು, ಮಣಿದು ಮೊರೆಯಬಹುದು. ಆದರೆ ಒಂದು ಮಾತು, ನಮ್ಮ ದೈವ ಭಕ್ತಿಯನ್ನವಲಂಬಿಸಿಯೇ ನಮ್ಮ ಜೈವಿಕ ಕ್ರಿಯೆಗಳು ನಡೆಯುವುದಲ್ಲ. ಆತ ದಯಾಮಯ, ಕರುಣಾಕರ. ತೀರಾ ನಾಸ್ತಿಕನ ಹೃದಯವು ಆಸ್ತಿಕನ ಹೃದಯದಂತೆಯೇ ರಕ್ತವನ್ನು ಪಂಪಿಸುವಂತೆ ಮಾಡಿದ್ದಾನೆ. ಕಟುಕನ ಜೈವಿಕ ಕ್ರಿಯೆಗಳು ಕರುಣಾಳುವಿನಲ್ಲಿರುವಂತೆಯೇ ಇರುವಂತೆ ನೋಡುತ್ತಾನೆ. ಆದರೆ ಮನಸ್ವಾಸ್ಥ್ಯವಾಗಲಿ ನೆಮ್ಮದಿಯಾಗಲಿ ಆತನ ಕೃಪೆಗೇ ನೇರವಾಗಿ ಅನುಗುಣವಾಗಿರುತ್ತವೆ. ದೇವರು ಶಾಂತಿ ಸಮಾಧಾನದ ಬೀಡು, ಆನಂದದ ತವರು, ಸಂತೋಷದ ಸಾಗರ. ದೇವರನ್ನು ನಂಬಿ ಆತನಲ್ಲಿ ತನ್ನನ್ನು ಸಮರ್ಪಿಸಿಕೊಂಡು ಶರಣಾಗುವ ವ್ಯಕ್ತಿಗೆ ಆನಂದದ ನಿತ್ಯೋತ್ಸವ ತಪ್ಪಿದ್ದಲ್ಲ. ಅಂಥ ವ್ಯಕ್ತಿ ತಾನು ನಂಬಿದ ತನ್ನ ಇಷ್ಟ ದೇವರಲ್ಲಿ ದಿನದ ಅನುಕ್ಷಣವೂ ದೈನ್ಯದಿಂದ ಬೇಡಿ ಬಾಡುತ್ತಿರುತ್ತಾನೆ. ಅಂಥವನ ಮೊರೆಯೇ ಎಂಥ ಪರಿವರ್ತನೆಯನ್ನೂ ಮಾಡಬಲ್ಲದು. ಆ ದೇವರು ಸರ್ವಶಕ್ತನಲ್ಲವೇ? ಆತನ ಕೃಪೆಗೆ ಇತಿಮಿತಿ ಉಂಟೆ? ಆತನೊಲಿದರೆ ಕೊರಡು ಕೊನರುವುದು, ಬರಡು ಹಯನಹುದು. ದೈವಿಕ ಆವಾಹನೆ. ಸರಳಾಂತಃಕರಣದ ಪ್ರಾರ್ಥನೆಯಿಂದ ದೈವಿ ಕೃಪೆಯನ್ನು ಪಡೆದು ಮನಸ್ಸಿನ ರಜಸ್ತಮೋಗುಣಗಳನ್ನು ದಾಟಬಹುದೆಂದು ಸಂತರೆಲ್ಲರೂ ಹೇಳುತ್ತಾರೆ. ದೈವಿ ಕೃಪೆ ಕಲ್ಪನೆಯಲ್ಲವೆಂದು ನಿಷ್ಠಾವಂತ ಸಾಧಕನಿಗದು ಕ್ಷಣಕ್ಷಣವೂ ವೇದ್ಯವಾಗುತ್ತದೆಂದು ಅವರೆಲ್ಲರ ಅನುಭವದ ನುಡಿ. ಬಲಶಾಲಿಗಳಿರಲಿ, ಬುದ್ಧಿವಂತರಿರಲಿ, ಅಷ್ಟೇಕೆ ಕೆಲಸಕ್ಕೆ ಬಾರದವರೆಂದು ತಿಳಿಯುವ ಯಾರೇ ಇರಲಿ, ದೈವಿ ಕೃಪೆಯಿಂದ ಉನ್ನತ ಸ್ಥಿತಿಗೆ ಏರಿದ ಉದಾಹರಣೆಗಳು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಧಾರಾಳವಾಗಿ ದೊರೆಯುತ್ತವೆ. ಜಡ ಸೃಷ್ಟಿಯ ಘಟನೆಗಳನ್ನು ಗಣಿತಶಾಸ್ತ್ರದ ನಿಯಮಗಳಿಂದ ನಿಶ್ಚಿತವಾಗಿ ವಿವರಿಸಬಹುದು. ಕಾರ್ಯಕಾರಣದ ಆಧಾರದ ಮೇಲೆ ಅವು ನಿಂತಿರುವುದರಿಂದ ಅವುಗಳು ಹೀಗೆಯೇ ನಡೆಯುತ್ತವೆ ಎಂದು ಹೇಳಬಹುದು. ಆದರೆ ದೈವೀ ಕೃಪೆಯ ಆಳ ನಿರಾಳವನ್ನು ಅಳೆಯಲಾರೆವು. ಸಾರ್ವತ್ರಿಕವಾಗಿ ಸಮಾನವಾಗಿ ಅದು ಉಂಟಾಗಬೇಕೆಂದಿಲ್ಲ. ದೈವಿ ಕೃಪೆಯ ಬಗ್ಗೆ ಸಂಶಯವೇ ಇಲ್ಲ. ಸಾಧಕನು ನಿರ್ವಂಚನೆಯಿಂದ ಕಳಕಳಿಯಿಂದ ಸಾಧನೆ ಮಾಡಿದರೆ ಅವನು ಭಗವಂತನನ್ನು ಹೊಂದುವನೆಂಬುದು ಪೂರ್ಣ ಸತ್ಯ. ಆದರೆ ಆತ ಕೂಡಲೇ ಅದನ್ನು ಪಡೆಯುವನೆಂದು ಇದರ ಅರ್ಥವಲ್ಲ ಎಂದು ಶ್ರೀ ಅರವಿಂದರು ಹೇಳಿದರು. ಅಂದರೆ ತಾಳ್ಮೆಯಿಂದ
ಸಾಧನೆಯ ಏಣಿ ಏರಿ ಹೋದರೆ ಮಾತ್ರ ಕೃಪೆಯ ಮಾಳಿಗೆ ಸಿಗಬಲ್ಲದೆಂದರ್ಥ. ಶ್ರದ್ಧೆ, ಭಗವಂತನಲ್ಲಿ ನಿರ್ಭರತೆ, ಸಮರ್ಪಣೆ, ಅಹಂಕಾರ ತ್ಯಾಗ ಇವುಗಳೆಲ್ಲ ಭಗವಂತನ ವಿಶೇಷ ಕೃಪಾಲಾಭಕ್ಕೆ ಅವಶ್ಯಕ. ಎಷ್ಟೋ ವೇಳೆ ದೇವರಲ್ಲಿ ಸಂಪೂರ್ಣ ಶರಣಾಗತನಾಗಿದ್ದಾನೆ ಎನ್ನುವ ಮಾತು ಕಾರ್ಯತಃ ಆಲಸ್ಯ, ಜಡತೆ, ದುರ್ಬಲತೆ ಮತ್ತು ಪಾಶವಿಕ ಪ್ರವೃತ್ತಿಗಳ ಸೆಳೆತ ಇವುಗಳಲ್ಲಿ ಪರ್ಯಾವಸನವಾಗುವ ಸಂಭವವಿದೆ. ಕೃಪೆಯನ್ನು ಪಡೆಯುವುದಕ್ಕೆ ವಿಘ್ನಗಳಾದ ಅವುಗಳನ್ನು ನಿರಂತರ ಹೋರಾಟ, ತೀವ್ರ ಅಭಿಪ್ಸೆಗಳಿಂದ ಮೀರಿ ಹೋಗದಿದ್ದರೆ ಕೃಪಾಲಾಭ ಅಸಾಧ್ಯ. ಶ್ರೀರಾಮಕೃಷ್ಣರೆಂದರು, ಭಗವಂತನ ಕೃಪೆಯ ಗಾಳಿ ಬೀಸುತ್ತಲೇ ಇರುವುದು. ನಾವು ನಮ್ಮ ಪ್ರಯತ್ನದ ಹಡಗಿನ ಹಾಯಿಯನ್ನು ಬಿಡಿಸಿದರೆ ಅದರ ಉಪಯೋಗವನ್ನು ಪಡೆಯಬಹುದು. ಕೆಲಸಗಳ್ಳರು, ಆಲಸಿಗಳು ಅದರ ಪ್ರಯೋಜನವನ್ನು ಹೊಂದಲಾರರು. ಆದರೆ ದಕ್ಷ ಜನರು, ಉದ್ಯಮಶೀಲರು ದೈವಿ ಕೃಪೆಯ ಲಾಭವನ್ನು ಪಡೆಯುತ್ತಾರೆ. ನಮ್ಮ ಮನಸ್ಸು ಐಹಿಕ ವಾಸನೆಗಳಿಂದ ಮಲಿನವಾಗಿದ್ದರೆ, ನಮ್ಮ ವಿಚಾರಗಳು ದುಷ್ಟವಾಗಿದ್ದರೆ ನಮಗೆ ಈಶಕೃಪೆಯ ಪ್ರಯೋಜನವಾಗಲಾರದು ಎಂದು. ಯಾರು ಹೃತ್ಪೂರ್ವಕ ತನ್ನೆಡೆಗೆ ಬರಲು ಹೋರಾಡುತ್ತಿರುವನೋ ಅವನ ಮೇಲೆ ದೇವರು ಅಪಾರ ಕರುಣೆ ಬೀರುವನು. ನೀನು ಸೋಮಾರಿಯಾಗಿ ಏನನ್ನೂ ಮಾಡದೇ ಇದ್ದರೆ ಅವನು ಎಂದಿಗೂ ನಿನ್ನೆಡೆಗೆ ಬರುವುದಿಲ್ಲವೆಂದು ನಿನಗೆ ತಿಳಿಯುವುದು ಎಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಿದ್ದರು. ಆದ್ದರಿಂದ ಪ್ರಾರ್ಥನೆಯ ಮೂಲಕ ಆ ದೇವರ ಆವಾಹನೆ ಕೃಪೆಯ ಗಾಳಿಗೆ ಹಾಯಿ ಬಿಡಿಸಿದಂತೆ. ಪ್ರಾರ್ಥನೆಯ ಪರಿ. ದೇವರೆಡೆಗಿನ ಯಾತ್ರೆಯನ್ನೇ ಸಾಧನೆ ಎನ್ನುವುದು. ಒಂದೇ ಗುರಿಯೆಡೆಗೆ ಸಾಗುವ ವಿವಿಧ ಮಾರ್ಗಗಳಂತೆ ಈ ಸಾಧನೆಯಲ್ಲೂ ವೈವಿಧ್ಯಗಳಿವೆ. ಪ್ರಾರ್ಥನೆ ಅವುಗಳಲ್ಲೊಂದಷ್ಟೆ. ಇದು ಆಂತರ್ಯದ ಪರಿಶುದ್ಧತೆಗೆ ಸುಲಭವಾದ ಮಾರ್ಗ. ಜಪ, ಧ್ಯಾನ, ಭಜನೆ, ಸಾಷ್ಟಾಂಗ ನಮನ, ಸ್ತೋತ್ರ ಪಾರಾಯಣ, ವ್ರತ, ನಿಯಮ ಪರಿಪಾಲನೆ, ಪೂಜೆ ಪುರಸ್ಕಾರಗಳೆಲ್ಲವೂ ಈ ಮಾರ್ಗದ ಕವಲುಗಳಷ್ಟೆ. ಶಾಲೆಯನ್ನು ಸೇರಿ ಅಧ್ಯಾಪಕರ ಸಮರ್ಥ ಮಾರ್ಗದರ್ಶನದಲ್ಲಿ ಏಕಾಗ್ರತೆಯಿಂದ ಪಾಠ ಕಲಿತಲ್ಲಿ ಉಚ್ಚ ಶ್ರೇಣಿಯಲ್ಲಿ ತೇರ್ಗಡೆಯಾಗುವುದು ಹೇಗೆ ಸುಲಭವೋ ಅದೇ ರೀತಿ ಸಾಧನೆಯಲ್ಲಿ ಗುರು ಹಿರಿಯರ, ವೇದಶಾಸ್ತ್ರವೇ ಮೊದಲಾದ ಸದ್ಗ್ರಂಥಗಳ ಮಾರ್ಗದರ್ಶನದಲ್ಲಿ ಸೂಕ್ತ ಮಂತ್ರೋಪದೇಶ ಪಡೆದು ಪ್ರಾರ್ಥನೆ ಮಾಡುವುದು ಬಹಳ ಸುಲಭ. ಯಶಸ್ಸಿನ ಶಿಖರ ಏರಲು ನಿತ್ಯವೂ ಶಾಲೆಗೆ ಹೋಗಿ ನಿಷ್ಠೆಯಿಂದ ಅಭ್ಯಸಿಸುವುದು ಅಗತ್ಯವಾದಂತೆ ಕ್ರಮಬದ್ಧತೆಯನ್ನು ಕಾಯ್ದುಕೊಂಡು ನಿತ್ಯವೂ ಈ ಪ್ರಾರ್ಥನೆ ಮಾಡುವುದು ಅವಶ್ಯ. ಇಷ್ಟದೇವರ ಚಿತ್ರವನ್ನು ಎದುರುಗಿಟ್ಟಿಕೊಂಡೇ ಪ್ರಾರ್ಥನೆ ಮಾಡುವುದು ರೂಢಿ. ಹೃದಯದಲ್ಲೇ ದೇವರ ರೂಪವನ್ನು ಕಾಣಬಲ್ಲವರಿಗೆ ಆ ಚಿತ್ರ ಬೇಕಾಗಿಲ್ಲ, ನಿಜ. ಅದೇನೇ ಇರಲಿ, ಪೂರ್ಣ ಭಕ್ತಿ, ಶ್ರದ್ಧೆ, ವ್ಯಾಕುಲತೆಗಳಷ್ಟೇ ಪ್ರಾರ್ಥನೆಯಲ್ಲಿ ಪ್ರಧಾನ. ಪ್ರಾರ್ಥನೆಯ ಪಥದಲ್ಲಿ ಮುನ್ನಡೆಯ ಬಯಸುವವರು ಜಪಧ್ಯಾನದ ಮೂಲಕ ಸತತ ಇಷ್ಟನಾಮದ ಸ್ಮರಣೆಗೈಯುತ್ತಾ ಸ್ನಾನ, ಪೂಜೆ, ಭಜನೆ ಮೊದಲಾದವುಗಳಲ್ಲಿ ನಿಯಮ ಪರಿಪಾಲಿಸಿ ರಾಮರಕ್ಷಾಸ್ತೋತ್ರ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮವೇ ಮೊದಲಾದ ಸ್ತೋತ್ರಗಳ ಪಾರಾಯಣವನ್ನು ನಿಷ್ಠೆಯಿಂದ ಮಾಡಿ ಉಪವಾಸವೇ ಮೊದಲಾದ ವ್ರತ ಕೈಗೊಂಡು ಸಾಷ್ಟಾಂಗ ನಮನಗಳಿಂದ ಆ ದೇವರಿಗಾಗಿ ತನುಮನ ಕುಗ್ಗಿಸಿ ಮಣಿದು ಮೊರೆದಲ್ಲಿ ಆಂತರ್ಯ ಪರಿಶುದ್ಧವಾಗುತ್ತಾ ಬಂದು ಕ್ರಮೇಣ ಇಷ್ಟ ದರುಶನ ಲಾಭ ದೊರೆಯುತ್ತದೆ. ಆದರೆ ಒಂದೆರಡು ದಿನಗಳಲ್ಲಾಗುವ ಕೆಲಸ ಇದಲ್ಲ. ಬಿಡದ ಛಲ ನಮ್ಮಲ್ಲಿದ್ದರೆ ಒಂದಲ್ಲ ಒಂದು ದಿನ ಈ ದಾರಿ ಆ ಗುರಿಗೊಯ್ಯುವುದಂತೂ ಖಂಡಿತ. ಕತ್ತಲು ಬತ್ತಲು. ಸೈಕಲ್ಲಿನ ಕ್ಯಾರಿಯರ್ನಲ್ಲಿ 100 ಕಿಲೋಗ್ರಾಂ ತೂಕದ ಕಬ್ಬಿಣದ ಗಟ್ಟಿ ಇದೆ ಎಂದೆಣಿಸಿಕೊಳ್ಳಿ. ನೀವು ಆ ಸೈಕಲ್ಲನ್ನೇರಿ ಹೊರಟರೆ ಏನಾದೀತು ಹೇಳಿ? ನೀವು ಆ ತೂಕ ತಡೆದುಕೊಂಡಲ್ಲಿ ಮುನ್ನಡೆಯುವುದಿರಲಿ, ಬ್ಯಾಲೆನ್ಸ್ ಆದರೂ ಸಿಕ್ಕೀತು. ಇಲ್ಲವಾದಲ್ಲಿ ಹಿಂಬಾರವಾಗಿ ಸೈಕಲ್ ಮೇಲೇಳಬಹುದಲ್ಲವೇ? ಆಗ ಮುನ್ನಡೆ ಎಂದಾದರೂ ಸಾಧ್ಯವೇ? ಹಾಗೆಯೇ ಆಗಿದೆ ನಮ್ಮಲ್ಲಿ ಬಹುಮಂದಿಯ ಸ್ಥಿತಿ. ಪ್ರಾರ್ಥನೆ ಮಾಡುತ್ತಾ ಹೋದರೂ ಫಲ ಸಿಗದಾಯಿತೆಂಬವರಿಗೆ ಇಲ್ಲಿದೆ ಉತ್ತರ. ಮನುಷ್ಯನ ಕುಕರ್ಮಗಳ ಹೊರೆ ಹೆಚ್ಚಿದಲ್ಲಿ ಈ ಸೈಕಲ್ಲಿನ ಅವಸ್ಥೆಯೇ ಅವನದಾಗುತ್ತದೆ. ಪ್ರಯತ್ನ ಮುಂದುವರಿದರೂ ಮುನ್ನಡೆ ಕಾಣದಾಗುತ್ತದೆ. ಹಾಗಾದರೆ ಇದರಿಂದ ಪಾರಾಗುವುದು ಹೇಗೆ? ನೋಡಿ,
ಸೈಕಲ್ಲಿನಲ್ಲಿರುವ ಕಬ್ಬಿಣದ ಗಟ್ಟಿಯಂತಲ್ಲ ಈ ಸಂಚಿತ ಕರ್ಮದ ಹೊರೆ. ಬೆಳಕು ಬಿದ್ದಾಗ ಕರಗುವ ಮಂಚಿನಂತೆ ನಿಷ್ಠೆಯಿಂದ ಪ್ರಾರ್ಥನೆ ಮಾಡುತ್ತಾ ಹೋದಂತೆ ಆ ಹೊರೆ ಕರಗುತ್ತಾ ಬರುತ್ತದೆ. ಹೊರೆಯ ಭಾರ ಕಡಿಮೆಯಾದಾಗ ಸೈಕಲ್ ಮುನ್ನಡೆಯಬಹುದಾದಂತೆ ನಿಮ್ಮಲ್ಲಿನ ಕುಕರ್ಮದ ಕತ್ತಲು ಬತ್ತುತ್ತಾ ಬಂದಂತೆ ಸಾಧನೆಯಲ್ಲಿನ ಮುನ್ನಡೆ ಸ್ವಯಂ ವೇದ್ಯವಾಗುತ್ತದೆ. ಅಷ್ಟರವರೆಗೂ ದೇವರೊಡನೆ ಹೃದಯ ಮನಸ್ಸುಗಳನ್ನು ಬಿಚ್ಚಿ ಬೇಡಿ. ದೇವರೊಡನೆ ಹೀಗೆ ಬತ್ತಲಾದರೆ ಬೇಗ ಕರಗುವುದು ಆಂತರ್ಯದ ಕತ್ತಲು. ವ್ಯಾಕುಲತೆಯೇ ಜೀವಾಳ. ಅಹಿರ್ಬುದ್ಧ ಸಂಹಿತೆಯಲ್ಲಿ ಪ್ರಾರ್ಥನಾಶೀಲ ವ್ಯಕ್ತಿ ರೂಢಿಸಿಕೊಳ್ಳಬೇಕಾದ ನಿಯಮಗಳ ಉಲ್ಲೇಖವಿದೆ. ಆನುಕೂಲ್ಯಸ್ಯ ಸಂಕಲ್ಪಃ ಪ್ರತಿಕೂಲಸ್ಯ ವರ್ಜನಂ ರಕ್ಷಿಷ್ಯತೀತಿ ವಿಶ್ವಾಸೋ ಗೋಪೃತ್ವ ವರಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧಾ ಶರಣಾಗತಿ. ಎಂದರೆ ಭಗವದ್ಭಜನೆಗೆ ಅನುಕೂಲವಾದ ವಿಷಯಗಳನ್ನು ವ್ರತದಂತೆ ಪರಿಗ್ರಹಿಸುವುದು, ಭಕ್ತಿಗೆ ಪ್ರತಿಕೂಲವಾದ ವಿಷಯಗಳನ್ನು ತ್ಯಜಿಸುವುದು. ಭಗವಂತ ಖಂಡಿತ ನನ್ನನ್ನು ರಕ್ಷಿಸುವನೆಂಬ ದೃಢವಾದ ವಿಶ್ವಾಸ, ಅವನೇ ನಿಜವಾದ ರಕ್ಷಕನೆಂಬ ಪೂರ್ಣ ನಂಬಿಕೆ, ಆತನ ಚರಣಗಳಲ್ಲಿ ಆತ್ಮಸಮರ್ಪಣ ಮತ್ತು ತನ್ನ ಸಂಕಷ್ಟಗಳನ್ನು ಆತನಲ್ಲಿ ತೋಡಿಕೊಳ್ಳುವುದು. ಇವು ಶರಣಾಗತಿಯ ಲಕ್ಷಣಗಳು. ಪ್ರಾರ್ಥನೆ ಫಲಕಾರಿಯಾಗಲು ಇವೆಲ್ಲ ಮೊಳೆತು ಬೆಳೆಯಬೇಕಾದುದು ತೀರಾ ಅವಶ್ಯಕ. ಹೌದು, ದೇವರಲ್ಲಿ ನೀವಿಡುವ ಅಚಲವಾದ ನಂಬಿಕೆಯೇ ಭಕ್ತಿಯ ಮೂಲ. ನೈಜ ಭಕ್ತಿಯಿಂದ ವಿಧೇಯತೆ ಮೈದೂರಿ ಇಷ್ಟ ದೇವರಲ್ಲಿ ಸಮರ್ಪಣಾಭಾವ ನಿಮ್ಮಲ್ಲಿ ಚಿಗುರೊಡೆಯುತ್ತದೆ. ಅದೇ ಶ್ರದ್ಧೆ. ಶ್ರದ್ಧೆಯಿಂದ ಶರಣಾಗತಿ ಭಾವ ತೀವ್ರವಾದಾಗಲೇ ವ್ಯಾಕುಲತೆಯ ಉಗಮ. ಇದೇ ಪ್ರಾರ್ಥನೆಯ ಜೀವಾಳ. ಪರಿಶುದ್ಧತೆಗಾಗಿ ಪ್ರಾರ್ಥನೆಯ ಕ್ರಮ ಇಂದು ನೆನ್ನೆಯದಲ್ಲ, ವೈದಿಕ ಯುಗದಿಂದಲೂ ಪ್ರಚಲಿತವಾದದ್ದೇ. ಸರ್ವೇ ಜನಾಃ ಸುಖಿನೋ ಭವಂತು ಬೃಹದಾರಣ್ಯಕೋಪನಿಷತ್ತಿನ ಅಭ್ಯಾರೋಹ ಮಂತ್ರ. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅಷ್ಟೇಕೆ ಧೀಶಕ್ತಿ ಬೆಳಗುವ ಗಾಯತ್ರಿ ಮಂತ್ರ ಇವೆಲ್ಲ ಅದಕ್ಕೆ ನಿದರ್ಶನಗಳು. ಆದರೆ ಬರಬರುತ್ತಾ ವಿಚಾರವಾದದ ಅಲೆಯೆದ್ದು ಪ್ರಾರ್ಥನಾ ಧರ್ಮಕ್ಕೆ ಗ್ರಹಣ ಹಿಡಿದಂತಾಯಿತು. ಪ್ರಾರ್ಥನೆ ಬೇರೆಲ್ಲ ರಾಜಮಾರ್ಗವನ್ನು ಬಿಟ್ಟು ಇಷ್ಟಾರ್ಥ ಸಿದ್ಧಿಗಾಗಿ ಜನ ಹರಕೆ ರೂಪದ ಪ್ರಾರ್ಥನೆಯನ್ನೇ ನೆಚ್ಚುವ ಕಾಲ ಬಂತು. ದುರದೃಷ್ಟವೆಂದರೆ ಆಚಾರ್ಯ ಪುರುಷರು ಆ ನಿಟ್ಟಿನಲ್ಲಿ ನೆರವಾಗಲಿಲ್ಲ. ಕ್ರೈಸ್ತ, ಇಸ್ಲಾಂ ಧರ್ಮಗಳಲ್ಲಿ ಪ್ರಾರ್ಥನೆಗೆ ವಿಶೇಷ ಮಹತ್ವವಿದೆ. ಹಿಂದೂ ಧರ್ಮದಲ್ಲಿ ಪ್ರಾರ್ಥನೆಯ ಹಿರಿಮೆ ಗರಿಮೆಗಳನ್ನು ಪುನಃ ಪ್ರಕಾಶಕ್ಕೆ ಶ್ರೀರಾಮಕೃಷ್ಣರ ಅವತಾರವಾಯಿತು. ಅವರು ಪ್ರಾರ್ಥನಾ ಧರ್ಮದ ಪುನರುಜ್ಜೀವನಗೈದರು. ಶ್ರೀರಾಮಕೃಷ್ಣರು ಸಾಕ್ಷಾತ್ಕಾರಕ್ಕಾಗಿ ತಮ್ಮ ಹೃದಯದಲ್ಲಿ ಉಂಟಾದ ತೀವ್ರ ವ್ಯಾಕುಲತೆಯನ್ನು ತಮ್ಮ ಪ್ರಿಯ ಶಿಷ್ಯರಲ್ಲಿ ಆಗಾಗ ಪ್ರಸ್ತಾಪಿಸುತ್ತಿದ್ದರು. ಮಾತೆಯ ದರ್ಶನವಾಗಲಿಲ್ಲವೆಂದು ನನ್ನ ಹೃದಯದಲ್ಲಿ ಸಹಿಸಲಸಾಧ್ಯವಾದ ವ್ಯತೆ ತುಂಬಿತ್ತು. ಒದ್ದೆ ಬಟ್ಟೆಯನ್ನು ಹಿಂಡಿದಂತೆ ನನ್ನ ಹೃದಯ ಮನಸ್ಸುಗಳನ್ನು ಯಾರೋ ಹಿಂಡಿದಂತಾಗುತ್ತಿತ್ತು. ಸಂಜೆಯಾಯಿತು, ಕಾಳಿ ಮಂದಿರದ ಗಂಟೆ ಬಾರಿಸತೊಡಗಿತೆಂದರೆ ಆ ತಾಯಿಯೊಡನೆ, ಅಮ್ಮ, ಇನ್ನೂ ಒಂದು ದಿನ ಕಳೆಯಿತು, ಎಲ್ಲಿರುವೆ ನೀನು? ಯಾಕೆ ಈ ಕಂದನ ಬಳಿ ಸಾರುವುದಿಲ್ಲ? ಬೇಗ ಬಾರಮ್ಮ, ದಯೆ ತೋರಮ್ಮ ಎಂದೆಲ್ಲ ಮೊರೆ ಇಡುತ್ತಿದ್ದೆ. ವ್ಯಥೆ ತಡೆಯಲಾರದೆ ನೆಲದ ಮೇಲೆ ಹೊರಳಾಡಿ ಗೋಗರಿಯುತ್ತಿದ್ದೆ. ನನಗೆ ಕ್ಷಣ ಕ್ಷಣವೂ ಅಮೂಲ್ಯವಾಗಿತ್ತು. ಅಯ್ಯೋ, ತಾಯಿಯ ದರ್ಶನವಾಗದೆ ಹೋದರೆ ಜೀವನ ವ್ಯರ್ಥವಾಯಿತಲ್ಲ ಎಂದು ಪರಿತಪಿಸುತ್ತಿದ್ದೆ. ಅದೆಂಥ ವ್ಯಾಕುಲತೆ! ಅವರೇ ಹೇಳುವಂತೆ ತೀವ್ರ ವ್ಯಾಕುಲತೆ ಉಂಟಾಯಿತು ಎಂದರೆ ಅರುಣೋದಯವಾದ ಹಾಗೆ. ಸೂರ್ಯೋದಯಕ್ಕೆ ಇನ್ನೂ ತಡವಿಲ್ಲ. ದೀನರಾಗಿ ಬೇಡಿ. ಕಲ್ಕತ್ತದ ಬಾಗ್ ಬಜಾರಿನ ಬಲರಾಮ ಬೋಸ್ ಶ್ರೀಮಂತ ಕುಟುಂಬಕ್ಕೆ ಸೇರಿದವನು. ದಾನ ಧರ್ಮಕ್ಕೆ ಹೆಸರಾದ ಮನೆತನ ಅವನದು. ತಾರುಣ್ಯದಿಂದಲೇ ಧಾರ್ಮಿಕ ಮನೋವೃತ್ತಿ ಅವನಲ್ಲಿ ಬೆಳೆದು ಬಂದಿತ್ತು. ತನ್ನ ಸಮಯವನ್ನು ಶಾಸ್ತ್ರ ಗ್ರಂಥಗಳ ಅಧ್ಯಯನ, ಪ್ರಾರ್ಥನೆ, ಧ್ಯಾನಗಳಲ್ಲಿ ಕಳೆಯುತ್ತಿದ್ದ. ಕೇಶವಚಂದ್ರಸೇನರ ಪತ್ರಿಕೆಯಲ್ಲಿ ಪರಮಹಂಸರನ್ನು ಕುರಿತು ಓದಿ ಅವರನ್ನು ನೋಡಲು ಒಮ್ಮೆ ದಕ್ಷಿಣೇಶ್ವರಕ್ಕೆ ಬಂದು ತುಂಬ ಜನಸಂದಣಿಯಿದ್ದುದರಿಂದ
ಕೋಣೆಯ ಮೂಲೆಯೊಂದರಲ್ಲಿ ಕುಳಿತ. ಬಂದವರೆಲ್ಲ ಹೊರಟು ಹೋದ ಮೇಲೆ ಶ್ರೀರಾಮಕೃಷ್ಣರು ಅವನನ್ನು ಕರೆದು, ಏನಾದರೂ ಪ್ರಶ್ನೆಗಳಿವೆಯೇ ಎಂದರು. ಮಹಾಶಯರೇ, ನಿಜವಾಗಿಯೂ ದೇವರಿದ್ದಾನೆಯೇ? ಹೌದು, ನಿಜವಾಗಿಯೂ ಪರಮಹಂಸರೆಂದರು. ಯಾರಾದರೂ ಅವನನ್ನು ಸಾಕ್ಷಾತ್ಕರಿಸಬಹುದೇ? ಬಲರಾಮ ಕೇಳಿದ. ಯಾರು ಅವನನ್ನು ಅತಿ ಸಮೀಪನೂ ಪ್ರಿಯನೂ ಎಂದು ತಿಳಿಯುತ್ತಾನೋ ಅಂಥ ಭಕ್ತನಿಗೆ ಅವನು ನಿಜಕ್ಕೂ ಮೈದೂರುತ್ತಾನೆ. ಎಂದೋ ಒಮ್ಮೊಮ್ಮೆ ಅವನನ್ನು ಪ್ರಾರ್ಥಿಸಿ ಅವನಿಂದ ಮರುದನಿ ಬರಲಿಲ್ಲವೆಂದು ತಿಳಿದು ಅವನು ಇಲ್ಲವೆಂದು ತೀರ್ಮಾನಿಸಬಾರದು. ಆಗ ಅವನೆಂದ, ಮಹಾಶಯರೇ, ನಾನು ಅಷ್ಟೊಂದು ಪ್ರಾರ್ಥಿಸಿದರೂ ನನಗೇತಕ್ಕೆ ಕಾಣಿಸನು? ಶ್ರೀರಾಮಕೃಷ್ಣರು ನಗುತ್ತಾ, ನಿಜಕ್ಕೂ ನೀನು ಆತನನ್ನು ನಿನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೀಯಾ ಎಂದು ಕೇಳಿದರು. ಇಲ್ಲ ಎಂದ ಬಲರಾಮ. ಒಂದು ಕ್ಷಣ ತಡೆದು, ಅಷ್ಟೊಂದು ತೀವ್ರ ಹಂಬಲದಿಂದ ಚಿಂತಿಸಿಲ್ಲ ಎಂದ. ಪರಮಹಂಸರು ದೃಢ ಸ್ವರದಲ್ಲಿ ಹೇಳಿದರು, ದೇವರನ್ನು ನಿನ್ನ ಸ್ವಂತ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಪ್ರಾರ್ಥಿಸು. ಅವನಷ್ಟು ಭಕ್ತರನ್ನು ಪ್ರೀತಿಸುವವರು ಇನ್ನಾರೂ ಇಲ್ಲವೆಂದು ನಾನು ಹೇಳುತ್ತೇನೆ. ಖಂಡಿತವಾಗಿಯೂ ಅಂಥವರಿಗೆ ಅವನು ಕಾಣಿಸಿಕೊಳ್ಳದೇ ಇರಲಾರ. ಅವನನ್ನು ಹುಡುಕುವ ಮೊದಲೇ ಕಾಣಿಸಿಕೊಳ್ಳುವನು. ದೇವರಿಗಿಂತ ಆಪ್ತನೂ ಪ್ರಿಯ ಸ್ವಭಾವಿಯೂ ಇನ್ನಾರೂ ಇಲ್ಲ. ನೀನು ಅವನಿಗಾಗಿ ದೀನನಾಗಿ ಬೇಡಿ ಕಾಡಬೇಕಷ್ಟೆ. ಪರಮಹಂಸರ ನುಡಿಗಳು ಬಲರಾಮನ ಅಂತರಂಗದ ಆಳವನ್ನು ಸ್ಪರ್ಶಿಸಿದವು. ಅವನ ಪ್ರಾರ್ಥನೆಯು ತೀವ್ರವಾಯಿತು. ಆಧ್ಯಾತ್ಮಿಕ ಜೀವನದಲ್ಲಿ ಅವನು ದ್ರುತಗತಿಯಿಂದ ಮುಂದುವರಿಯತೊಡಗಿದ. ಸ್ವಾಮಿ ಬ್ರಹ್ಮಾನಂದರು ಹೇಳುತ್ತಿದ್ದರು, ಅತ್ಯಂತ ವ್ಯಾಕುಲನಾಗಿ ದೇವರನ್ನು ಪ್ರಾರ್ಥಿಸು. ಸರಳವಾಗಿ ಮತ್ತು ನಿಷ್ಕಪಟ ಭಾವದಿಂದ ನಿನಗೆ ಆತನೇ ಬೇಕೆಂದು ಹೇಳು. ಸಂದೇಹ ಪಡಬೇಡ, ಆತ ನಿಜವಾಗಿಯೂ ಇದ್ದಾನೆ. ಯಾರು ದುರ್ಬಲರೋ ಆದರೆ ವಿನಮ್ರರೋ ಅವರು ನಿಜವಾಗಿಯೂ ಆತನ ಕೃಪೆಯನ್ನು ಬೇಗನೆ ಪಡೆಯುವರು. ನೀನು ಶ್ರದ್ಧಾಭಕ್ತಿಗಳಿಂದ ಅವನನ್ನು ಸಮೀಪಿಸಿದರೆ ಅವನು ಖಂಡಿತವಾಗಿಯೂ ಕಾಣಿಸಿಕೊಳ್ಳುವನು. ನೀನು ಎಷ್ಟೋ ತಪ್ಪುಗಳನ್ನು ಮಾಡಿದ್ದೀಯೆಂದಾಗಲಿ, ಭಗವಂತನನ್ನು ಬಹಳ ಕಾಲದಿಂದ ಕರೆದಿಲ್ಲವೆಂದಾಗಲಿ ಚಿಂತಿಸಿ ಸಂಕೋಚ ಪಡಬೇಡ. ಅವನು ಪರಮ ದಯಾಮಯ. ಅವನು ನಿನ್ನ ತಪ್ಪುಗಳನ್ನೆಲ್ಲ ಎಣಿಸುತ್ತಾ ಕೂಡುವುದಿಲ್ಲ. ಮಗುವಿನ ಸರಳತೆಯಿಂದೊಡಗೂಡಿ ಅವನನ್ನು ಸಮೀಪಿಸು. ಅವನು ನಿನ್ನನ್ನು ಹೇಗೆ ತನ್ನೆಡೆಗೆ ಬರಮಾಡಿಕೊಳ್ಳುವನೆಂಬುದನ್ನು ನೋಡು. ಮಗುವಿನಂಥ ಶ್ರದ್ಧೆಯಿಲ್ಲದೆ ಆತನನ್ನು ಯಾರೂ ಪಡೆಯಲಾರರು. ಕರೆದರೆ ಓ ಎನ್ನನೆ. ಶ್ರೀರಾಮಕೃಷ್ಣ ಪರಮಹಂಸರ ಪದತಲದಲ್ಲಿ ಕುಳಿತು ಶ್ರದ್ಧೆಯಿಂದ ಅವರ ವಚನಾಮೃತವನ್ನು ಆಲಿಸಿ ಅಂತಃಕರಣಪೂರ್ವಕವಾಗಿ ಅವರ ಸೇವೆಯನ್ನು ಮಾಡಿದವರು ಸ್ವಾಮಿ ಅದ್ಭುತಾನಂದರು. ಸಾಮಾನ್ಯ ಸೇವಕ ಬಾಲಕನಾಗಿದ್ದ ಅವರ ತಪಸ್ಸು, ತ್ಯಾಗ, ಸಮರ್ಪಣೆ, ಗುರುಭಕ್ತಿಯಲ್ಲಿ ಯಾರಿಗೂ ದ್ವಿತೀಯರೆನಿಸದೆ ತಮ್ಮ ಆಧ್ಯಾತ್ಮಿಕ ಜೀವನದಿಂದ ಅನ್ವರ್ಥನಾಮವನ್ನೇ ಪಡೆದಿದ್ದರು. ಶ್ರೀರಾಮಕೃಷ್ಣರ ದೇಹತ್ಯಾಗದ ಬಳಿಕ ಅವರು ತಮ್ಮ ಸಮಯವನ್ನು ತಪಸ್ಸಿನಲ್ಲೇ ಕಳೆದರು. ಅವರು ಓದು ಬರಹ ಬಲ್ಲವರಲ್ಲ, ಆದರೆ ಶಾಸ್ತ್ರದ ಮರ್ಮಾರ್ಥವನ್ನು, ಸಾಧನೆಯ ರಹಸ್ಯವನ್ನು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಬಲ್ಲವರಾಗಿದ್ದರು. ಸಿದ್ಧ ಪುರುಷರಾದ ಅವರ ವಾಣಿ ಎಂಥ ಸಂಶಯವಾದಿಯ ಮನಸ್ಸಿನಲ್ಲೂ ಭಗವದ್ಭಕ್ತಿಯನ್ನು ಹುಟ್ಟಿಸುತ್ತಿತ್ತು. ಅದ್ಭುತಾನಂದರು ತಮ್ಮ ಕೊನೆಯಗಾಲದಲ್ಲಿ ಪ್ರಸಿದ್ಧ ತೀರ್ಥಸ್ಥಾನವಾದ ಕಾಶಿಯಲ್ಲಿ ಕಳೆಯುತ್ತಿದ್ದರು. ಒಂದು ದಿನ ಮಹಡಿಯೊಂದರಲ್ಲಿ ಕುಳಿತು ಭಕ್ತರೊಂದಿಗೆ ಭಗವದ್ವಿಚಾರವನ್ನು ಮಾತನಾಡುತ್ತಿದ್ದ ಅದ್ಭುತಾನಂದರು ಅಕಸ್ಮಾತ್ ಮಾತು ನಿಲ್ಲಿಸಿ ಆಕಾಶವನ್ನು ನೋಡುತ್ತಾ, ಓಹ್, ಅಲ್ಲಿಂದಲೇ ನಮಸ್ಕಾರವೇ? ಬಂದು ಹೋಗು ಎಂದು ಹೇಳಿದ್ದೆ. ಆಗಲಿ, ಪರವಾಗಿಲ್ಲ ಎಂದು ಮತ್ತೆ ಮಾತನ್ನು ಮುಂದುವರಿಸಿದರು. ಭಕ್ತರು ಅವರ ಈ ಅಪೂರ್ವವಾದ ನಡವಳಿಕೆಯನ್ನು ಕಂಡು, ಏಕೆ ಮಹಾರಾಜ್, ಯಾರ ಹತ್ರ ಮಾತನಾಡಿದ್ರಿ ಎಂದು ಚಕಿತರಾಗಿ ಕೇಳಿದರು. ಅದೇ ಆ ಕಲ್ಕತ್ತೆಯ ಭಕ್ತನ ಕರೆಗೆ ಓಗೊಟ್ಟೆನಷ್ಟೆ ಎನ್ನುತ್ತಾ ಅವರು ಅದರ ಹಿನ್ನೆಲೆಯನ್ನು ಬಯಲು ಮಾಡಿದರು.
ಕೆಲವು ದಿನಗಳ ಹಿಂದೆ ಕಲ್ಕತ್ತೆಯಿಂದ ಭಕ್ತನೊಬ್ಬ ಯಾವುದೋ ಕಾರ್ಯಾರ್ಥವಾಗಿ ಕಾಶಿಗೆ ಬಂದಿದ್ದ. ಅದ್ಭುತಾನಂದರನ್ನು ಕಂಡು ಪ್ರಣಾಮಗಳನ್ನು ಸಲ್ಲಿಸಿ ಊರಿಗೆ ಹಿಂದಿರುಗುವುದಕ್ಕೆ ಮೊದಲು ಅವರನ್ನು ಇನ್ನೊಮ್ಮೆ ಭೇಟಿಯಾಗುವನೆಂದು ಹೇಳಿದ್ದ. ಕಾರಣಾಂತರಗಳಿಂದ ಬೇಗನೆ ಹಿಂದಿರುಗಬೇಕಾಯಿತು. ಅವಸರದಲ್ಲಿ ಅವರನ್ನು ಭೇಟಿ ಮಾಡಲು ಮರೆತ. ಆದರೆ ರೈಲು ಹೊರಡುವುದಕ್ಕೆ ಮೊದಲು ಅದ್ಭುತಾನಂದರನ್ನು ಮನಸ್ಸಿನಲ್ಲಿಯೇ ನಮಿಸಿ ಅವರೊಡನೆ ಕ್ಷಮಾಯಾಚನೆ ಮಾಡಿದ. ರೈಲ್ವೆ ಸ್ಟೇಷನ್ನಿನಿಂದ 4-5 ಮೈಲಿ ದೂರದಲ್ಲಿದ್ದ ಅದ್ಭುತಾನಂದರು ಭಕ್ತ ಪರಿವೃತರಾಗಿ ಮಾತನಾಡುತ್ತಿದ್ದಾಗಲೇ ಅವನ ಪ್ರಣಾಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ಮೇಲಿನಂತೆ ಉದ್ಘರಿಸಿದ್ದರು. ಹೃದಯಾಂತರಾಳದ ಕರೆ ಯಾವ ಅಡೆತಡೆ ಇಲ್ಲದೆ ಎಲ್ಲವನ್ನೂ ತೂರಿಕೊಂಡು ಹೋಗಬಲ್ಲದೆನ್ನಲು ಬೇರೆ ಸಾಕ್ಷಿ ಬೇಕೇ? ವಿಭೂತಿ ಬಾಬು ಒಂದು ದಿನ ಕಾಶಿಯಲ್ಲಿ ತಮ್ಮ ಹಿರಿಯರೊಡನೆ ಮಾತನಾಡುತ್ತಾ, ಕಾಶಿಯ ವಿಶ್ವನಾಥ ದೇವಾಲಯದಲ್ಲಿ ಶಿವನ ಸಾನ್ನಿಧ್ಯವೇ, ಮತ್ತೇನು, ಎಲ್ಲ ಬರೇ ನಂಬಿಕೆಯ ಭ್ರಾಂತಿ ಎಂದು ಗೇಲಿ ಮಾಡಿದರು. ಸಂಜೆಯ ಹೊತ್ತು ಅವರು ಅದ್ಭುತಾನಂದರನ್ನು ನೋಡಲು ಬರುತ್ತಿರುವಾಗಲೇ ಅದ್ಭುತಾನಂದರ ಧ್ವನಿ ಮೊಳಗಿತು. ಎಂಥ ಮೂರ್ಖತೆ! ವಿಶ್ವನಾಥನ ಸಾನ್ನಿಧ್ಯವನ್ನು ತಿಳಿಯಲು ನೀನು ಏನು ತಪಸ್ಸು ಸಾಧನೆಗಳನ್ನು ಮಾಡಿರುವೆ? ಅದಕ್ಕೆ ಬೇಕಾದ ಪವಿತ್ರತೆ ವ್ಯಾಕುಲತೆಗಳು ನಿನ್ನಲ್ಲಿವೆಯೇ ಎಂದು ದೃಢ ಸ್ವರದಲ್ಲಿ ಹೇಳಿದರು. ವಿಭೂತಿ ಬಾಬು ಚಕಿತನಾಗಿ ತಮ್ಮ ಸಂಶಯದ ಮಾತುಗಳಿಗಾಗಿ ಪಶ್ಚಾತ್ತಾಪಪಟ್ಟು ವಿನಮ್ರ ಭಾವದಿಂದ ಅದ್ಭುತಾನಂದರಿಗೆ ಪ್ರಣಾಮ ಮಾಡಿದಾಗ ಅವರು ಏನೂ ತಿಳಿಯದವರಂತೆ ನಕ್ಕು, ವಿಶ್ವನಾಥ ಮಂದಿರಕ್ಕೆ ಹೋಗಿ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು. ಭಗವಂತನ ಪಾದಸ್ಪರ್ಶವನ್ನು ಮಾಡಿದ ಸಂತರೊಬ್ಬರಿಗೆ ದೂರದ ಭಕ್ತನ ಪ್ರಣಾಮ ಪ್ರಾರ್ಥನೆಗಳು, ಸಂಶಯ ಅಶ್ರದ್ಧೆಗಳು ಅರ್ಥವಾದರೆ ಸರ್ವಜ್ಞನೂ ಸರ್ವಶಕ್ತನೂ ಸರ್ವವ್ಯಾಪಿಯೂ ಆದ ದೇವರಿಗೆ ನಮ್ಮ ಪ್ರಾರ್ಥನೆ ಕೇಳಿಸದೆ? ಭಕ್ತಿಯ ಕರೆಗೆ ಆತ ಓ ಎನ್ನನೆ ಖಂಡಿತವಾಗಿಯೂ ಕೇಳಿಸುತ್ತದೆ, ಖಂಡಿತವಾಗಿಯೂ ಆತ ಓಗೊಡುತ್ತಾನೆ ಎಂದರು ಅದ್ಭುತಾನಂದರು. ಆ ನಿಟ್ಟಿನಲ್ಲಿ ಅದ್ಭುತಾನಂದರೇ ಒಂದು ದಿನ ಭಕ್ತನೊಬ್ಬನಿಗೆ ಪೂರಿ ಕ್ಷೇತ್ರದಲ್ಲಿ ತಮ್ಮ ಅನುಭವವನ್ನು ಹೇಳಿದರು. ದೇವಾಲಯದಲ್ಲಿ ಜಗನ್ನಾಥನ ಸಾನ್ನಿಧ್ಯವಿದೆ. ಅವರವರ ಸಾಧನೆ, ಭಜನೆ ಮತ್ತು ಶ್ರದ್ಧೆಗಳಿಗೆ ಅನುಗುಣವಾಗಿ ಭಗವಂತನು ಅಲ್ಲಿ ಕೃಪೆ ತೋರುತ್ತಾನೆ. ನಾನು ಪ್ರಾರ್ಥಿಸಿದೆ, ಶ್ರೀ ಕೃಷ್ಣ ಚೈತನ್ಯರು ನಿನ್ನ ಯಾವ ದಿವ್ಯ ಮಂಗಳ ರೂಪವನ್ನು ಕಂಡು ಹಲವು ವರ್ಷಗಳವರೆಗೆ ಆ ಸ್ಮರಣೆ ಮಾತ್ರದಿಂದ ಪ್ರೇಮಾಶ್ರುವನ್ನು ಸುರಿಸಿದರೋ ಅದನ್ನು ಕೃಪೆಯಿಟ್ಟು ನನಗೂ ತೋರು ಎಂದು. ಭಗವಂತ ನನ್ನ ಪ್ರಾರ್ಥನೆಗೆ ಓಗೊಟ್ಟ. ಆತನಿಗೆ ನಮ್ಮ ಕರೆ ಕೇಳಿಸಿಯೇ ಕೇಳುತ್ತದೆ. ನಾವು ಇತರರನ್ನು ಮೋಸಗೊಳಿಸಬಹುದು, ಆದರೆ ಭಗವಂತನನ್ನು ಮೋಸಗೊಳಿಸಬಲ್ಲವೇ ಎಂದು ಸ್ವಾಮಿ ಅದ್ಭುತಾನಂದರು ಹೇಳುತ್ತಾ, ಪ್ರಾಮಾಣಿಕತೆ, ನಿಸ್ವಾರ್ಥತೆ ಮತ್ತು ಸಹೃದಯತೆಗಳು ಆಧ್ಯಾತ್ಮ ರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಅರ್ಹತೆಯನ್ನು ಒದಗಿಸುತ್ತವೆ ಎನ್ನುತ್ತಿದ್ದರು. ಸ್ವಾರ್ಥದ ಯಾವ ಉದ್ದೇಶಗಳಿಲ್ಲದೆ ಪರಹಿತಕ್ಕಾಗಿ ಪರಿಶ್ರಮ ಪಡುವವರು ಭಗವಂತನ ಕೃಪೆಗೆ ಪಾತ್ರರಾಗುವರು ಎಂದು ಅವರು ಆಗಾಗ ಹೇಳುತ್ತಿದ್ದರು. ಶ್ರೀರಾಮಕೃಷ್ಣರೆನ್ನುತ್ತಿದ್ದರು, ಆತ ಇರುವೆಯ ಕಾಲಿನ ಸಪ್ಪಳವನ್ನೂ ಕೇಳಬಲ್ಲ ಎಂದ ಮೇಲೆ ನಿಮ್ಮ ಕರೆ ಆತನಿಗೆ ಕೇಳಿಸದಿರುವುದೇ? ಕೇಳಿಸಿಯೇ ಕೇಳಿಸುತ್ತದೆ, ವ್ಯಾಕುಲತೆಯಿಂದ ಮೊರೆದಾಗ. ದೃಷ್ಟಿ, ಕೃಪೆಯ ವೃಷ್ಟಿ. ಚಿತ್ತರಂಜನ ಮೋಹಂತಿ ಪಶ್ಚಿಮ ಬಂಗಾಳದ ಮಿಡ್ನಾಪುರ ಜಿಲ್ಲೆಯ ಬಲಿಟೆಕ್ ಗ್ರಾಮದವನು. ಆತ BA ಆನರ್ಸ್ ಪದವೀಧರನಾಗಿ ವಾಸುದೇವಪುರ ಎಂಬಲ್ಲಿ ಅಧ್ಯಾಪಕನಾಗಿದ್ದ. 1968ರಲ್ಲಿ ಅವನಿಗೆ ಸನ್ನಿಪಾತದಿಂದ ಕಣ್ಣು ಕುರುಡಾಗಿ ಅಧ್ಯಾಪಕ ವೃತ್ತಿ ಬಿಡುವಂತಾಯಿತು. ಮಾತ್ರವಲ್ಲ, ಚಿಕಿತ್ಸೆಗಾಗಿ, ಕುಟುಂಬ ರಕ್ಷಣೆಗಾಗಿ ಇದ್ದ ಸ್ವಲ್ಪ ಆಸ್ತಿಯನ್ನೆಲ್ಲ ಮಾರುವಂತಾಯಿತು. ಬೇರೆ ಉಪಾಯ ಕಾಣದೆ, ಪರಿಚಿತರ ನಡುವೆ ಇರಲು ಇಚ್ಛಿಸದೆ, ಭಿಕ್ಷೆ ಬೇಡಿಯಾದರೂ ಜೀವನ ನಿರ್ವಹಿಸುವುದೆಂದು ಆತ ದೂರದ ಒರಿಸ್ಸಾದ ಬಲಸೋರ್ ಜಿಲ್ಲೆಯ ಒಂದು ಊರು ಸೇರಿದ. 1969ರ ಶ್ರಾವಣ ಮಾಸದಲ್ಲಿ ಬಲಸೂರಿನ ಶ್ರೀ ಚಂದನೇಶ್ವರ ದೇವಾಲಯದಲ್ಲಿ 6 ದಿನ ಎಡೆಬಿಡದೆ ದೇವರನ್ನು ಪ್ರಾರ್ಥಿಸಿದ. ಕೊನೆಯ ದಿನ ರಾತ್ರಿ ಶಿವನು ಸ್ವಪ್ನದಲ್ಲಿ ಕಾಣಿಸಿಕೊಂಡು ಹೇಳಿದ, ನೀನು
ನಿನ್ನ ಹಿಂದಿನ ಜನ್ಮದಲ್ಲಿ ತಂದೆ ತಾಯಿಗಳ ಏಕಮಾತ್ರ ಪುತ್ರನಾಗಿದ್ದೆ. ಒಂದು ದಿನ ನಿನ್ನ ತಾಯಿ ಹರಗೌರಿ ಪೂಜೆಗೆ ಹೂವು, ಆರತಿ, ನೈವೇದ್ಯ ಸಿದ್ಧ ಮಾಡಿ ಇಡುತ್ತಿದ್ದಾಗ ನೀನು ಎಲ್ಲೋ ನೋಡುತ್ತಾ ಅವನ್ನು ತುಳಿದು ಬಿಟ್ಟೆ. ನಿನ್ನ ತಾಯಿ ಕುಪಿತಳಾಗಿ, ಇಷ್ಟು ಬೆಳಕಿರುವಲ್ಲಿ ಇವನ್ನು ಕಾಣಲಾರದವ ನೀನು ಕುರುಡನಾಗು ಎಂದಳು. ನಿನ್ನ ಪೂರ್ವಜನ್ಮದ ಆ ತಂದೆ ತಾಯಿ ಈಗ ಬಲಸೂರ್ ಜಿಲ್ಲೆಯ ಬಂಪದ ಎಂಬಲ್ಲಿ ಗಣನಾಥ ಬೇಹಾರ ಮತ್ತು ಲಕ್ಷ್ಮೀದೇವಿ ಎಂಬ ಹೆಸರಿನಿಂದ ಇದ್ದಾರೆ. ನೀನು ಶಿವರಾತ್ರಿ ದಿನ ಬಂಪಾದಕ್ಕೆ ಸಮೀಪವಿರುವ ಜಾರೀಶ್ವರ ದೇವಾಲಯದ ಕೆರೆಯಲ್ಲಿ ಮಿಂದು ಆ ಕೆರೆಯ ನೀರನ್ನೇ ತೆಗೆದುಕೊಂಡು ಗಣನಾಥ ಬೇಹಾರ್ ಮನೆಯಲ್ಲಿ ಹರಗೌರಿ ಪೂಜೆ ನಡೆಸು. ನಂತರ ಗಣನಾಥ ಬೇಹಾರ ಮತ್ತು ಲಕ್ಷ್ಮೀದೇವಿ ನಿನ್ನನ್ನು ಮುಟ್ಟಲಿ. ಒಡನೆಯೇ ನಿನಗೆ ದೃಷ್ಟಿ ಬರುತ್ತದೆ. ಶಿವನ ಆದೇಶದಂತೆ ನಡೆಯಲು ಕುರುಡನಾದ ಮೋಹಂತಿಗೆ ಇತರರ ಸಹಾಯ ಅಗತ್ಯವಿತ್ತು. ಅವನು ತನ್ನ ಸ್ವಪ್ನವನ್ನು ಇತರರಿಗೆ ಹೇಳಿ ಅವರಿಂದ ಸಹಾಯ ಪಡೆದ. ಹೀಗಾಗಿ ಅದು ಅನೇಕರಿಗೆ ತಿಳಿಯಿತು. ಶಿವರಾತ್ರಿಯ ದಿನ ಶಿವನ ಆದೇಶದಂತೆ ಅಲ್ಲಿ ಮಿಂದು ನೀರು ತಂದು ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡಿದ. ಅಂದು ಅವನ ಪೂಜೆ ನೋಡಲು ಸಾವಿರಾರು ಜನರು ಸೇರಿದ್ದರು. ಎಲ್ಲರೂ ನೋಡುತ್ತಿದ್ದಂತೆಯೇ ಬೇಹಾರ ದಂಪತಿಗಳು ಅವನನ್ನು ಮುಟ್ಟಿ ಹರಸಿದಾಗ ಅವನಿಗೆ ದೃಷ್ಟಿ ಬಂತು. ಭಗವಂತನ ಕೃಪೆಗೆ ಪಾರವಿದೆಯೇ? ಭಕ್ತಿ ಪರವಶರಾದ ಅಲ್ಲಿಯ ಜನ 2 ದಿನ ಹರಗೌರಿಯ ಜಾತ್ರೆ ನಡೆಸಿದರು. ಮಾತ್ರವಲ್ಲ, ಅಲ್ಲಿ ಹರಗೌರಿಯ ದೇವಸ್ಥಾನ ನಿರ್ಮಿಸಲು ನಿರ್ಧರಿಸಿದರು. ಗಣನಾಥ ಬೇಹಾರ ಮತ್ತು ಆತನ ಪತ್ನಿ ಚಂದನೇಶ್ವರ ದೇವಾಲಯಕ್ಕೂ ಹೋಗಿ ವಿಶೇಷ ಸೇವೆ ಸಲ್ಲಿಸಿದರು. ಗಣನಾಥ ಬೇಹಾರ ಒರಿಸ್ಸಾ ಸರ್ಕಾರದ PWD ವಿಭಾಗದಲ್ಲಿ ನೌಕರ. ಅವನಿಂದ ಈ ವಿಚಾರ ರಾಷ್ಟ್ರದೀಪ ಎಂಬ ಒರಿಯಾ ವಾರಪತ್ರಿಕೆಯಲ್ಲಿ 21 ಮಾರ್ಚ್ 1970ರಲ್ಲಿ ಪ್ರಥಮ ಬಾರಿ ಪ್ರಕಟವಾಯಿತು. ಅನಂತರ ಇಂಗ್ಲಿಶಿನ ಟ್ರೂತ್ ಪತ್ರಿಕೆಯಲ್ಲೂ ಬೆಳಕು ಕಂಡಿತು. ಶ್ರೀಯುತ ಕೋಟಾ ವಾಸುದೇವ ಕಾರಂತರ ದೇವರನ್ನು ನಂಬುವ ಗ್ರಂಥದಲ್ಲಿ ಉಲ್ಲೇಖಿತವಾಗಿರುವ ಆ ವಿಚಾರವನ್ನೇ ನಾನಿಲ್ಲಿ ಹೇಳಿದ್ದು. ಅದರಲ್ಲಿ ಇಂತಹ ಇನ್ನೂ ಅನೇಕ ಘಟನೆಗಳ ಪ್ರಸ್ತಾಪವೂ ಇದೆ. ನಾವು ಯಾವಾಗಲೂ ಶುಭವನ್ನೇ ಆಡಬೇಕು, ಶುಭವನ್ನೇ ಕೇಳಬೇಕು, ಶುಭವನ್ನೇ ನೋಡಬೇಕು ಎನ್ನುತ್ತದೆ ಶಾಸ್ತ್ರ. ತಾಯಿಯ ಶಾಪ ಎಂಥ ವಿಪತ್ತನ್ನು ಉಂಟುಮಾಡಿತು. ಆದರೆ ಮೋಹಂತಿಗೆ ದೇವರಲ್ಲಿ ಭಕ್ತಿಯಿದ್ದುದರಿಂದ ದೃಷ್ಟಿ ಸೃಷ್ಟಿಯಾಯಿತು, ಕೃಪೆಯ ವೃಷ್ಟಿಯಾಯಿತು. ಮುಂದಿನ ಭವಿಷ್ಯ ಕತ್ತಲಾಗದೆ ಬೆಳಕಾಯಿತು. ಒಮ್ಮೆ ಈ ಘಟನೆಯನ್ನು ಉಪನ್ಯಾಸವೊಂದರಲ್ಲಿ ಹೇಳಿದಾಗ ಸಭೆಯಲ್ಲಿದ್ದ ಉನ್ನತ ಸರಕಾರಿ ಹುದ್ದೆಯಲ್ಲಿದ್ದ ಹರಿಜನ ಬಂಧುವೊಬ್ಬರು ಸಭೆ ಮುಗಿದ ಬಳಿಕ ನನ್ನನ್ನು ಕಂಡು ಅದೇ ರೀತಿಯ ತಮ್ಮ ಅಪೂರ್ವ ಅನುಭವವನ್ನು ತೋಡಿಕೊಂಡರು. ವೈದ್ಯರುಗಳೆಲ್ಲ ಗುಣವಾಗದು ಎಂದು ಕೈಬಿಟ್ಟ ಮೇಲೆ ಶ್ರದ್ಧೆ ಭಕ್ತಿಯಿಂದ 2 ವರ್ಷಗಳ ಕಾಲ ಮಾಡಿದ ತೀವ್ರ ಪ್ರಾರ್ಥನೆಯಿಂದಾಗಿ ಅವರ ದೃಷ್ಟಿದೋಷ ದೂರವಾಗಿತ್ತು. ಅವರು ಶ್ರದ್ಧೆ ಮತ್ತು ತಾಳ್ಮೆಯಿಂದ ಪ್ರಾರ್ಥನೆ ಮಾಡಿದ ವಿಧಾನ ಅತ್ಯಂತ ಸ್ಫೂರ್ತಿದಾಯಕವಾಗಿತ್ತು. ನಡೆಮುಂದೆ ನಡೆಮುಂದೆ. ಒಂದು ದಿನ ಪರಮಹಂಸರ ಬಳಿಗೆ ದೇವರಲ್ಲಿ ಶ್ರದ್ಧೆ ಕಳೆದುಕೊಂಡ ವಿದ್ಯಾವಂತನೊಬ್ಬ ಬಂದ. ಅವನು ಅವರೊಡನೆ ಹೀಗೆಂದು ಹೇಳಿಕೊಂಡ: ನನಗೆ ಈಗ 50 ವರ್ಷ. ನಾನು 14 ವರ್ಷಗಳಿಂದ ದೇವರನ್ನು ಹುಡುಕುವುದರಲ್ಲಿ ನಿರತನಾದೆ. ನನ್ನ ಗುರುಗಳ ಬುದ್ಧಿವಾದವನ್ನು ಅನುಸರಿಸಿದೆ. ಎಲ್ಲ ತೀರ್ಥಯಾತ್ರೆಗಳನ್ನೂ ಮಾಡಿದೆ. ಎಷ್ಟೋ ಜನ ಸಾಧು ಸಂತರನ್ನು ನೋಡಿಯಾಯಿತು. ಆದರೂ ಏನೂ ಲಭಿಸಲಿಲ್ಲ. ನಾನು ಮನಃಶಾಂತಿಯನ್ನು ಕಳೆದುಕೊಂಡಿದ್ದೇನೆ. ಅದನ್ನು ಪಡೆಯಲು ಮನುಷ್ಯ ಪ್ರಯತ್ನವನ್ನೆಲ್ಲ ಮಾಡಿ ವಿಫಲನಾಗಿದ್ದೇನೆ. ಈಗ ನನಗೆ ದೇವರ ಇರುವಿಕೆಯ ನಂಬಿಕೆಯಿಲ್ಲ. ಆದುದರಿಂದ ಇನ್ನು ಅವನನ್ನು ಪ್ರಾರ್ಥಿಸಲಾರೆ. ನನಗೇನಾದರೂ ದಾರಿ ಇದೆಯೇ? ಪರಮಹಂಸರು ನಗುತ್ತಾ ಉತ್ತರಿಸಿದರು: ಹೇ ಭಗವಾನ್, ನೀನು ಇರುವುದು ಹೌದಾದರೆ ನನಗೆ ಹಾಗೆಂದು ಕೃಪೆಯಿಟ್ಟು ತಿಳಿಸಿಕೊಡು. ನನ್ನ ಈ ವ್ಯಥೆಯನ್ನು ದೂರಗೊಳಿಸು. ಹೀಗೆಂದು ವ್ಯಾಕುಲತೆಯಿಂದ ಬಿಡದೆ ನೀನು ಪ್ರಾರ್ಥಿಸಬಲ್ಲೆಯಾ? ಫಲಕ್ಕಾಗಿ ಕಾತರಿಸದೆ ನಿಷ್ಠೆಯಿಂದ ಮುನ್ನಡೆಯಬಲ್ಲೆಯಾ? ಹಾಗಾದಲ್ಲಿ ನೀನು ಯಶಸ್ವಿಯಾಗುವಿ. ಆತ ಅವರ ಉಪದೇಶವನ್ನು ಪರೀಕ್ಷಿಸಲು ದೃಢ ನಿಶ್ಚಯ ಮಾಡಿದ.
1 ವರ್ಷದ ಬಳಿಕ ಅವನು ಪರಮಹಂಸರನ್ನು ಕಂಡು ಗದ್ಗದಿತನಾಗಿ ಅವರಿಗೆ ಪ್ರಣಾಮ ಮಾಡುತ್ತಾ, ಮಹಾಶಯರೇ, ತಾವು ನನ್ನನ್ನು ಬದುಕಿಸಿದಿರಿ, ದಾರಿ ತೋರಿದಿರಿ ಎಂದ. ಆಗ ಅವನ ಮಾನಸಿಕ ವ್ಯಗ್ರತೆ ದೂರವಾಗಿತ್ತಲ್ಲದೆ ಅವನಿಗೆ ಭಗವಂತನಲ್ಲಿ ದೃಢ ನಂಬಿಕೆಯೂ ಉಂಟಾಗಿತ್ತು. ದೃಢ ಭಕ್ತಿಯಿಂದ, ಅಚಲ ಶ್ರದ್ಧೆಯಿಂದ ಬಿಡದೆ ಪ್ರಯತ್ನಿಸುವುದರಿಂದಷ್ಟೇ ಸಾಧನೆ ಸಫಲವಾಗಬಲ್ಲದು. ಈ ನಿಟ್ಟಿನಲ್ಲಿ ಪಟ್ಟ ಶ್ರಮ ಪರಿವರ್ತನೆಯ ಪರ್ವವನ್ನೇ ಉಂಟು ಮಾಡಬಹುದಾದರೂ ನೆಟ್ಟ ಸಸಿ ಫಲ ಬರುವ ತನಕ ತಾಳಿದಂತೆ ಇಲ್ಲೂ ತಾಳಿ ಬಾಳಬೇಕು. ಆದರೆ ಎಂದೂ ವಿಚಲಿತನಾಗದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ನಾಮಸ್ಮರಣೆ ಉಸಿರಾಗಲಿ. ರಸಿಕಲಾಲ ದಕ್ಷಿಣೇಶ್ವರದಲ್ಲಿ ಜಾಡಮಾಲಿ. ಶ್ರೀರಾಮಕೃಷ್ಣರ ಬಳಿ 100 ಮಂದಿ ಬಂದು ಹೋಗುವುದನ್ನು ನೋಡಿ ನಿಟ್ಟುಸಿರು ಬಿಡುತ್ತಾ, ಅವರೆಲ್ಲರೂ ಪರಮಹಂಸರ ದೈವೀವಾಣಿಯಲ್ಲಿ ಪಾಲುದಾರರಾಗಿದ್ದಾರೆ. ಆದರೆ ನಾನು ದೀನ ಹೀನ ಸೇವಕ. ನನ್ನ ಜಾತಿಗೆ ನನಗೆ ಅವರ ಸಾನ್ನಿಧ್ಯವನ್ನು ಪಡೆಯುವುದಕ್ಕೆ ಅಡ್ಡಿಯಾಗಿ ನಿಂತಿದೆ ಎಂದು ಖಿನ್ನನಾಗುತ್ತಿದ್ದ. ಆದರೆ ಆತನ ಹೃದಯದಲ್ಲಿ ಅವರ ಬಗ್ಗೆ ಗೌರವಾದರಗಳು ಹೆಚ್ಚಿದಂತೆ ಅವರ ಶ್ರೀಮುಖದಿಂದ ಭಗವದ್ವಿಚಾರವನ್ನು ಕೇಳಿ ಕೃಪೆಯನ್ನು ಪಡೆಯಬೇಕೆಂಬ ವ್ಯಾಕುಲತೆಯೂ ಹೆಚ್ಚುತ್ತಿತ್ತು. ಒಂದು ದಿನ ಶ್ರೀರಾಮಕೃಷ್ಣರು ಪಂಚವಟಿಯಿಂದ ತಮ್ಮ ಕೋಣೆಯ ಕಡೆಗೆ ಏಕಾಂಗಿಯಾಗಿ ಬರುತ್ತಿದ್ದಾಗ ರಸಿಕ ಮನಸ್ಸಿನ ದುಗುಡವನ್ನು ತಡೆಯಲಾರದೆ ಅವರನ್ನು ಸಮೀಪಿಸಿ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಗದ್ಗದಿತನಾಗಿ, ಮಹಾಶಯರೇ, ನನಗೇನು ಗತಿ ಎಂದು ಕೇಳಿದ. ಶ್ರೀರಾಮಕೃಷ್ಣರು, ಯಾರು? ರಸಿಕ? ಏಳು ಏಳು ಎನ್ನುತ್ತಾ ದಿವ್ಯ ಭಾವಾಪನ್ನರಾದರು. ರಸಿಕ ತನ್ನ ಪ್ರೇಮಾಶ್ರುವಿನಿಂದ ಅವರ ಚರಣವನ್ನು ತೋಯಿಸಿದ. ಪರಮಹಂಸರು ಅವನ ಸರಳ ಶ್ರದ್ಧೆಯಿಂದ ಮನ ಕರಗಿದವರಾಗಿ ಅವನಿಗೆ ಅಭಯ ವಚನವನ್ನೀಯುತ್ತಾ, ನೀನೇನು ಚಿಂತಿಸಬೇಕಿಲ್ಲ, ನಿನ್ನೆಲ್ಲ ಭಾರವನ್ನು ನಾನೇ ವಹಿಸಿದ್ದೇನೆ. ಎಂದಿನಂತೆ ನಿನ್ನ ಕರ್ತವ್ಯವನ್ನು ಮಾಡು. ಬೆಳಗ್ಗೆ ಮತ್ತು ಸಂಜೆ ಹೊತ್ತು ವ್ಯಾಕುಲನಾಗಿ ಭಗವಂತನನ್ನು ಬಿಡದೆ ಸ್ಮರಿಸು, ಪ್ರಾರ್ಥಿಸು ಎಂದರು. ಅವರ ಆಶೀರ್ವಚನದಿಂದ ಅವನ ಬದುಕಿನ ದಿಕ್ಕೇ ಬದಲಿಸಿತು. ಆತ ಅವರ ಆದೇಶವನ್ನು ಶಿರಸಾವಹಿಸಿದ. ನಾಮಸ್ಮರಣೆ ಆತನ ಬಾಳಿನ ಉಸಿರಾಯಿತು. ಶ್ರೀರಾಮಕೃಷ್ಣರ ದೇಹತ್ಯಾಗದ ಕೆಲ ವರ್ಷಗಳ ಬಳಿಕ ಅವನ ಅವಸಾನ ಸಮೀಪಿಸಿತು. ಜ್ವರದಿಂದ ನರಳುತ್ತಿದ್ದ ಅವನು ಒಂದು ದಿನ ಮಧ್ಯಾಹ್ನ ತನ್ನ ಹೆಂಡತಿಯನ್ನು ಕರೆದು ತನ್ನನ್ನು ತುಳಸಿ ಕಟ್ಟೆಯ ಹತ್ತಿರ ಕೊಂಡೊಯ್ಯಬೇಕೆಂದು, ತನ್ನ ಕೊನೆಯ ಗಳಿಗೆ ಸಮೀಪಿಸುತ್ತಿದೆಯೆಂದೂ ಹೇಳಿದ. ಆಕೆ ಅತ್ಯಂತ ದುಃಖದಿಂದ ಆತನ ಆಜ್ಞೆಯನ್ನು ಪಾಲಿಸಿದಳು. ಅಲ್ಲಿ ಕುಳಿತು ಪ್ರಾರ್ಥಿಸುತ್ತಾ ಆತನು ಚಕಿತನಾಗಿ ಯಾರೋ ದಿವ್ಯ ಪುರುಷರನ್ನು ಕಂಡಂತೆ, ಅಪ್ಪ, ನೀನು ಬಂದಿದ್ದೀಯೇ, ನಿನ್ನ ಮಾತಿನಂತೆ ಬಂದಿದ್ದೀಯೇ ಎಂದು ಅಪೂರ್ವ ಆನಂದ ಆಶ್ಚರ್ಯಗಳಿಂದ ಕೂಗುತ್ತಾ ಅಸುನೀಗಿದ. ರಸಿಕ ಸರಳಾಂತಃಕರಣದಿಂದ ಕೂಗಿ ಕೇಳಿದ, ಭಗವಾನ್, ನನಗೇನು ಗತಿ ಎಂಬುದಾಗಿ. ಭಗವಂತನಿಂದ ಆತನಿಗೆ ದೊರೆತ ಉತ್ತರ ಸದ್ಗತಿ ಎಂದಿರಬೇಕಲ್ಲವೇ? ಕರೆಗೆ ಕರಗಿದ, ದಾರಿ ತೋರಿದ. ಇದು 1918ರಲ್ಲಿ ನಡೆದ ಘಟನೆ. ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಶಿಶುವೆನಿಸಿದ ಸ್ವಾಮಿ ಬ್ರಹ್ಮಾನಂದರು ಕಲ್ಕತ್ತೆಯ ಭಾಗ್ಬಜಾರಿನ ಬಲರಾಮ ಬಸುವಿನ ಮನೆಯಲ್ಲಿ ತಂಗಿದ್ದರು. ಮಧ್ಯಾಹ್ನ ಊಟ ಮುಗಿಸಿ ಅವರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಸಮಯ. ಸೇವಕ ಸಾಧುಗಳೊಬ್ಬರು ಅಲ್ಲಿಯೇ ಹೊರಗಡೆ ಬೆಂಚಿನ ಮೇಲೆ ಕುಳಿತುಕೊಂಡಿದ್ದಾಗ ಸುಮಾರು 15 ವರ್ಷ ವಯಸ್ಸಿನ ಹುಡುಗಿಯೊಬ್ಬಳು ತನ್ನ ಸಹೋದರನೊಡನೆ ಅಲ್ಲಿಗೆ ಬಂದಳು. ಸ್ವಾಮಿ ಬ್ರಹ್ಮಾನಂದರನ್ನು ಕಾಣಬೇಕೆಂಬುದಾಗಿ ಕೇಳಿಕೊಂಡಳು. ಸೇವಕ ಸಾಧುಗಳು, ಈಗ ಸಾಧ್ಯವಿಲ್ಲಮ್ಮ ಎಂದಾಗ ಅವಳು ತೀರಾ ದುಃಖಿತಳಾದಳು. ಸ್ವಾಮಿ ಶಾರದಾನಂದರು ತನ್ನನ್ನು ಅಲ್ಲಿಗೆ ಕಳುಹಿಸಿದ್ದಾರೆಂದು, ತಾನು ಬ್ರಹ್ಮಾನಂದರಿಗೆ ನಮಸ್ಕರಿಸಿ ಹಿಂದಿರುಗುವೆನೆಂದು ಆಕೆ ಕಳಕಳಿಯಿಂದ ಭಿನ್ನವಿಸಿಕೊಂಡ ಮೇಲೆ ಬ್ರಹ್ಮಾನಂದರ ಅನುಮತಿ ದೊರೆಯಿತು. ಬ್ರಹ್ಮಾನಂದರ ದರ್ಶನವನ್ನು ಪಡೆದು ಅವರಿಗೆ ವಂದಿಸಿ ಅಳುತ್ತಾ ಆ ಕೋಣೆಯ ಗೋಡೆಯ ಮೇಲಿದ್ದ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ತೋರಿಸಿ,
ಅವರು ನಿಮ್ಮನ್ನು ಕಾಣುವಂತೆ ನನಗೆ ಹೇಳಿದರು ಎಂದಳು. ಬ್ರಹ್ಮಾನಂದರು ವಿವರವನ್ನು ಕೇಳಿದಾಗ ಅವಳು ತನ್ನ ಕರುಣೆಯ ಕಥೆಯನ್ನು ಹೇಳಿಕೊಂಡಳು. ಆಕೆಗೆ 14ನೇ ವಯಸ್ಸಿನಲ್ಲೇ ಮದುವೆಯಾಗಿತ್ತು. ಮದುವೆಯಾದ 2 ವಾರಗಳಲ್ಲೇ ಆಕೆಯು ಪತಿ ವಿಯೋಗದ ದುರ್ಘಟನೆಯನ್ನು ಅನುಭವಿಸಬೇಕಾಯಿತು. ಭವಿಷ್ಯ ಅತ್ಯಂತ ಅಂಧಕಾರಮಯವಾಯಿತು. ದುಃಖವನ್ನು ತಾಳಲಾರದೆ ಅಳುತ್ತಾ ಪ್ರತಿನಿತ್ಯ ಎಲ್ಲ ಸಮಯದಲ್ಲೂ ಆಕೆ ಭಗವಂತನನ್ನು ಪ್ರಾರ್ಥಿಸತೊಡಗಿದಳು. ಹೇ ಭಗವಾನ್, ನನ್ನ ಗತಿ ಏನು? ನಾನು ಎಂಥ ಅಸಹಾಯಕ ಅವಸ್ಥೆಯಲ್ಲಿ ಸಿಕ್ಕಿಕೊಂಡಿದ್ದೇನೆ. ದಯವಿಟ್ಟು ನನಗೆ ದಾರಿ ತೋರು ಎಂದು. 1 ವರ್ಷದ ಮೇಲೆ ಒಂದು ದಿನ ಆಕೆಯ ಸ್ವಪ್ನದಲ್ಲಿ ಶ್ರೀರಾಮಕೃಷ್ಣರು ಕಾಣಿಸಿಕೊಂಡು, ಅಳಬೇಡ, ಬಾಗ್ ಬಜಾರಿನಲ್ಲಿ ನನ್ನ ಮಗು ರಾಖಾಲನಿದ್ದಾನೆ, ಅವನನ್ನು ನೋಡು, ಅವನು ನಿನಗೆ ಸಹಾಯ ಮಾಡುತ್ತಾನೆ ಎಂದರು. ಆಕೆಗೆ ರಾಮಕೃಷ್ಣರ ವಿಚಾರವಾಗಲಿ ಬ್ರಹ್ಮಾನಂದರ ವಿಷಯವಾಗಲಿ ತಿಳಿದಿರಲಿಲ್ಲ. ತಾನಿರುವ ಸ್ಥಳದಿಂದ ಅಲ್ಲಿಗೆ ಹೇಗೆ ಹೋಗುವುದೆಂಬುದೇ ಆಕೆಗೆ ಸಮಸ್ಯೆಯಾಗಿತ್ತು. ತನ್ನ ಪತಿಯ ಮನೆಯಿಂದ ತವರಿಗೆ ಹಿಂದಿರುಗಿ ತನ್ನ ತಾಯಿಯ ಹತ್ತಿರ ನಡೆದ ಘಟನೆಯನ್ನು ಹೇಳಿದಳು. ತಾಯಿಗೆ ಶ್ರೀರಾಮಕೃಷ್ಣರ ವಿಚಾರ ತಿಳಿದಿತ್ತು. ಎಲ್ಲ ಸಂಗತಿಯನ್ನು ತಿಳಿದ ಮೇಲೆ ತನ್ನ ಸಹೋದರನೊಂದಿಗೆ ಅವಳು ಬಾಗ್ ಬಜಾರಿಗೆ ಬಂದು ಸ್ವಾಮಿ ಶಾರದಾನಂದರನ್ನು ಕಂಡ ಬಳಿಕ ಅವರ ನಿರ್ದೇಶಾನುಸಾರ ಬಲರಾಮನ ಮನೆಯಲ್ಲಿ ಸ್ವಾಮಿ ಬ್ರಹ್ಮಾನಂದರ ದರ್ಶನ ಸಾಧ್ಯವೆಂದು ತಿಳಿದು ಬಂದಿದ್ದಳು. ಸ್ವಾಮಿ ಬ್ರಹ್ಮಾನಂದರು ಆಕೆಗೆ ಮಂತ್ರದೀಕ್ಷೆಯನ್ನಿತ್ತು ಹರಸಿದರು. ಆಧ್ಯಾತ್ಮಿಕ ಜೀವನಕ್ಕೆ ಮಾರ್ಗದರ್ಶನ ಮಾಡಿ ಸಾಧನೆಗೆ ವ್ಯವಸ್ಥೆ ಮಾಡಿಸಿದರು. ಸಾಧನೆಯಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಉಚ್ಚ ಸ್ಥಿತಿಯನ್ನು ಹೊಂದಿ ಬಹುಮಂದಿ ಸಾಧಿಕೆಯರಿಗೆ ಮಾರ್ಗದರ್ಶನ ಮಾಡಿದಳು ಈಕೆ. ಆಕೆಯ ಹೃತ್ಪೂರ್ವಕ ಕರೆಗೆ ಕರಗಿ ತನ್ನೆಡೆಗೆ ಬರುವಂತೆ ದಾರಿ ತೋರಿದ ಭಗವಂತ. ಕಾರಣವಾರಿಯಲ್ಲ, ಕೃಪಾವಾರಿ. ಕಾಳೀಪದ ಘೋಷ್ ಕುಡಿದು ಉನ್ಮತ್ತನಾಗಿ ಒಂದು ಚಿಕ್ಕಾಸನ್ನು ಮನೆಗೆ ತರುತ್ತಿರಲಿಲ್ಲ. ಆತನ ಪತ್ನಿ ಪರಮಸಾಧ್ವಿ. ತನ್ನ ಪತಿಯನ್ನು ಆ ದುಶ್ಚಟ ಮತ್ತು ದುಷ್ಟರ ಸಹವಾಸದಿಂದ ತಪ್ಪಿಸಬೇಕೆಂಬುದು ಆಕೆಯ ತೀವ್ರ ಹಂಬಲ. ಒಂದು ದಿನ ದಕ್ಷಿಣೇಶ್ವರಕ್ಕೆ ಬಂದು ಪರಮಹಂಸರನ್ನು ಕಂಡು ಏನಾದರೂ ಔಷಧ ಯಂತ್ರಮಂತ್ರಗಳಿಂದಾದರೂ ತನ್ನ ಪತಿಯನ್ನು ಸರಿದಾರಿಗೆ ತರಬೇಕೆಂದು ಬೇಡಿಕೊಂಡಳು. ಪರಮಹಂಸರು ತನಗೇನೂ ತಿಳಿಯದೆಂದು ವಾದ್ಯ ಕುಟೀರದಲ್ಲಿರುವ ಶ್ರೀ ಶಾರದಾದೇವಿಯನ್ನು ಕೇಳಬೇಕೆಂದು ಹೇಳಿದಾಗ ಆಕೆ ಅವರನ್ನು ಸಮೀಪಿಸಿ ತನ್ನ ಅಳಲನ್ನು ಅವರಲ್ಲಿ ತೋಡಿಕೊಂಡಳು. ಶ್ರೀಮಾತೆ ಆಕೆಯನ್ನು ಪರಮಹಂಸರಲ್ಲಿಗೆ ತಿರುಗಿ ಕಳುಹಿಸಿ ಅವರನ್ನೇ ಬೇಡಿಕೊಳ್ಳುವಂತೆ ಹೇಳಿದರು. ಹೀಗೆ 3 ಬಾರಿ ಅಲ್ಲಿಂದ ಇಲ್ಲಿಗೆ ಆಕೆ ವ್ಯಥಿತ ಹೃದಯದಿಂದ ಸುತ್ತಾಡುವುದನ್ನು ಕಂಡು ಶ್ರೀಮಾತೆಯ ಹೃದಯ ಕರುಣೆಯಿಂದ ತುಂಬಿತು. ಆಕೆಯನ್ನು ತಮ್ಮ ಹತ್ತಿರ ಕರೆದು ತಾವು ಪೂಜಿಸಿದ ಬಿಲ್ವಪತ್ರೆಯಲ್ಲಿ ದೇವರ ನಾಮವೊಂದನ್ನು ಬರೆದು ಅವಳಿಗೆ ಕೊಟ್ಟು, ಪ್ರತಿನಿತ್ಯ ಮಂತ್ರಜಪವನ್ನು ಶ್ರದ್ಧೆಯಿಂದ ಮಾಡುತ್ತಾ ಪ್ರಾರ್ಥಿಸು ಎಂದರು. ಪೂರ್ಣ ಶ್ರದ್ಧೆಯಿಂದ ಅವಳು 12 ವರ್ಷಗಳ ಕಾಲ ತನ್ನ ಪತಿಗಾಗಿ ಶುಭ ಕಾಮನೆಯಿಂದ ಭಗವಂತನನ್ನು ವ್ಯಾಕುಲತೆಯಿಂದ ಪ್ರಾರ್ಥಿಸಿದಳು. 12 ವರ್ಷಗಳ ಬಳಿಕವೇ ಒಂದು ದಿನ ಕಾಳೀಪದ ಘೋಷ್ ಪರಮಹಂಸರನ್ನು ನೋಡಲು ಹೋದ. ಪರಮಹಂಸರು ಅವನನ್ನು ಅದೇ ಮೊದಲ ಬಾರಿಗೆ ಕಂಡದ್ದು. ನೋಡಿದೊಡನೆಯೇ ಉದ್ಘರಿಸಿದರು, ಆಹಾ, ಈ ಮೂರ್ಖ ಹೆಂಡತಿಯನ್ನು 12 ವರ್ಷಗಳಿಂದ ಸತಾಯಿಸಿ ಈಗ ಇಲ್ಲಿಗೆ ಬಂದಿದ್ದಾನೆ ಎಂದು. ಕಾಳೀಪದ ಚಕಿತನಾಗಿ ನಿಂತು ಅವರನ್ನೇ ನೋಡುತ್ತಿದ್ದ. ಪರಮಹಂಸರು, ಏನು ಬೇಕು ಬಾಬು ನಿನಗೆ ಎಂದು ಪ್ರಶ್ನಿಸಿದರು. ಪ್ರಾಯ ಮದ್ಯದ ಅಮಲಿನಲ್ಲಿದ್ದ ಕಾಳೀಪದ ನಿರ್ಲಜ್ಜನಾಗಿ, ಸ್ವಲ್ಪ ಮದ್ಯ ಕೊಡಿಸುವಿರಾ ಸ್ವಾಮಿ ಎಂದೇ ಕೇಳಿದ. ಪರಮಹಂಸರು ನಗುತ್ತಾ, ಅದೇನೋ ಕೊಡಬಲ್ಲೆ, ಆದರೆ ಇಲ್ಲಿಯ ಮದ್ಯದ ಅಮಲು ಬಹಳ ಜಾಸ್ತಿ, ಅದನ್ನು ನಿನಗೆ ಸಹಿಸಿಕೊಳ್ಳಲು ಸಾಧ್ಯವೇ ಎಂದರು. ಅವರ ಮಾತಿನ ಮರ್ಮವನ್ನು ತಿಳಿಯದೆ ನಿಜವಾದ ಮದ್ಯವನ್ನೇ ಕೊಡುವರೆಂದು ತಿಳಿದು ಸಂತೋಷದಿಂದ, ಮಹಾಶಯರೇ, ಹಾಗಾದರೆ ವಿಲಾಯತಿ ಮದ್ಯವನ್ನೇ ಕೊಡಿ, ಸ್ವಲ್ಪ ಗಂಟಲು ಒದ್ದೆ ಮಾಡಿಕೊಳ್ಳುತ್ತೇನೆ ಎಂದ ಕಾಳೀಪದ. ಪರಮಹಂಸರು, ಇದು ವಿಲಾಯತಿ ಮದ್ಯವಲ್ಲ, ಇದು ದೇಶೀಯ ಕಾರಣಾವಾರಿ, ಎಲ್ಲರೂ ಅದರ ಅಮಲನ್ನು ಸಹಿಸಲಾರರು,
ಒಂದು ಸಲ ಇದರ ರುಚಿ ಹಿಡಿದರೆ ಮತ್ತೆ ವಿಲಾಯತಿಯಾಗಲಿ ಇನ್ನಾವ ಮದ್ಯವಾಗಲಿ ರುಚಿಸುವುದಿಲ್ಲ. ನೀನು ಇಲ್ಲಿನ ಮದ್ಯವನ್ನು ಸ್ವೀಕರಿಸಲು ಸಿದ್ಧನೋ? ಪರಮಹಂಸರ ಪ್ರಶ್ನೆಗೆ ಕಾಳೀಪದ ಏನು ಯೋಚಿಸಿದನೋ ಥಟ್ಟನೆ ಉತ್ತರವಿತ್ತ. ಮಹಾಶಯರೇ, ದಯವಿಟ್ಟು ಕೊಡಿ, ಜೀವನವೆಲ್ಲ ಆ ಅಮಲಿನ ಗುಂಗಿನಲ್ಲೇ ಕಳೆಯುತ್ತೇನೆ. ಪರಮಹಂಸರು ಹತ್ತಿರ ಕರೆದು ಸ್ಪರ್ಶಿಸಿದರು. ಸ್ಪರ್ಶ ಮಾತ್ರದಿಂದ ಕಾಳೀಪದನಲ್ಲಿ ಅದ್ಭುತ ಬದಲಾವಣೆ ಉಂಟಾಯಿತು. ಅವನು ಆ ದಿವ್ಯ ಸ್ಫೂರ್ತಿಯ ಸ್ಪರ್ಶದಿಂದ ಪ್ರಭಾವಿತನಾಗಿ ಅಪೂರ್ವ ಭಾವಾಂತರವನ್ನು ಹೊಂದಿದನು. ರೋಮಾಂಚಿತನಾದ ಆತನ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯತೊಡಗಿತು. ಅವನನ್ನು ಸಮಾಧಾನಗೊಳಿಸಲು ಅಲ್ಲಿ ಸೇರಿದವರಿಗೆ ಸಾಧ್ಯವಾಗಲಿಲ್ಲ. ಭಗವತ್ ಪ್ರೇಮದ ಅಮಲು ಅವನಿಗೆ ಹಿಡಿಯಿತು. ಅವನ ಬದುಕಿನ ದಿಕ್ಕೇ ಬದಲಾಯಿತು. ಉನ್ನತ ಆಧ್ಯಾತ್ಮಿಕ ಸ್ಥಿತಿ ಪ್ರಾಪ್ತವಾಯಿತು. ತೀವ್ರ ಭಕ್ತಿ, ಶ್ರದ್ಧೆ, ವ್ಯಾಕುಲತೆಗಳು ಮುಪ್ಪರಿಗೊಂಡ ಪ್ರಾರ್ಥನೆ ಫಲಿಸುವುದು ಖಂಡಿತ. ಸಾಧ್ವೀಪತಿಯ ಅಂತಹ ಪ್ರಾರ್ಥನೆಯಿಂದ ಕಾಳೀಪದ ಉದ್ಧಾರವಾದ. ಆಂತರ್ಯದ ಅಳಲು. ಕರ್ನಾಟಕದ ಸಂತ ಶ್ರೇಷ್ಠರಲ್ಲೊಬ್ಬರಾಗಿ ಪರಿವರ್ತಿತರಾದ ಜಗನ್ನಾಥದಾಸರ ಮೊದಲಿನ ಹೆಸರು ಶ್ರೀನಿವಾಸ. ಮಹಾ ವಿದ್ವಾಂಸರಾದ ಅವರು ವಿನಮ್ರ ಭಕ್ತರಾಗಿ ಪರಿವರ್ತನೆಗೊಂಡ ಕತೆ ರೋಚಕವಾಗಿದೆ. ಅವರು ಜನಿಸಿದುದು ಕ್ರಿಸ್ತಶಕ 1649ರಲ್ಲಿ ಉತ್ತರ ಕರ್ನಾಟಕದ ಹಳ್ಳಿಯಲ್ಲಿ. ಸಂಸ್ಕೃತ ಭಾಷೆ, ವೇದಾಂತ ಶಾಸ್ತ್ರಗಳಲ್ಲಿ ಅದ್ವಿತೀಯ ಪಾಂಡಿತ್ಯವನ್ನು ಪಡೆದು ಯೌವನದಲ್ಲೇ ಅವರು ಕೀರ್ತಿಶಾಲಿಗಳಾಗಿದ್ದರು. ಇವೆರಡರ ಪಾಠಕ್ಕಾಗಿ ಶಿಷ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರತೊಡಗಿದರು. ಪಾಂಡಿತ್ಯದ ಬಲದಿಂದ ಅಹಂಕಾರವೂ ಹುಲುಸಾಗಿ ಬೆಳೆಯಿತು. ಪರನಿಂದೆ ಆತ್ಮಪ್ರಶಂಸೆಗಳ ಕಾರ್ಯವೂ ಬೆಳೆಯಿತು. ಅದರಿಂದ ಅವರು ಭಕ್ತರನ್ನು ಶಾಸ್ತ್ರಜ್ಞಾನ ಮತ್ತು ಶಾಸ್ತ್ರೋಕ್ತ ಸಾಧನಾಹೀನರೆಂದು ಹಳಿದು ಹೀಯಾಳಿಸಲು ಹಿಂಜರಿಯುತ್ತಿರಲಿಲ್ಲ. ಆ ಕಾಲದ ಭಾಗವತಾಗ್ರೇಸರಾದ ವಿಜಯದಾಸರನ್ನೂ ಅಲ್ಪಭಾವದಿಂದ ಕಂಡು ಅಲ್ಪ ಮಾತುಗಳಿಂದ ಅವಹೇಳನ ಮಾಡಿದರು. ಶರಣರನ್ನು ಕೆಣಕುವ ಸಾಹಸ ಹಾವಿನ ಹೆಡೆಯನ್ನು ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ, ಒಡಲಲ್ಲಿ ಸುಣ್ಣದ ಕಲ್ಲು ಕಟ್ಟಿಕೊಂಡು ಮಡುವಿಗೆ ಬಿದ್ದಂತೆ ಎಂದು ಬಸವಣ್ಣನವರನ್ನು ಹೇಳಿದ್ದರಲ್ಲವೇ? ಭಾಗವತೋತ್ತಮರೂ ಮಹಾನುಭಾವರೂ ಆದ ಶ್ರೀ ವಿಜಯದಾಸರನ್ನು ನಿಂದಿಸಿದ ಫಲವು ಶ್ರೀನಿವಾಸಪ್ಪನವರಿಗೆ ಬಹುಬೇಗನೆ ಲಭಿಸಿತು. ಅವರು ತೀವ್ರ ಕ್ಷಯರೋಗದಿಂದ ನರಳಿದರು. ಅನ್ನಾಹಾರ ಸೇವನೆಯಿಲ್ಲದೆ ಅತ್ಯಂತ ದುರ್ಬಲರಾಗಿ ದೀನಹೀನ ಸ್ಥಿತಿಯಲ್ಲಿ ಬಿದ್ದರು. ಅತ್ಯಂತ ಅಸಹಾಯಕ ಸ್ಥಿತಿಯಲ್ಲಿ ದುರಂತ ಸನ್ನಿವೇಶದಲ್ಲಿ ಸಿಕ್ಕಿಕೊಂಡು ಆರ್ತರಾದರು. ಬೇರಾವ ದಾರಿ ಕಾಣದೆ ಹತ್ತಿರದ ಗುಡಿಯಲ್ಲಿ ಆಂಜನೇಯ ಸ್ವಾಮಿಗೆ 48 ದಿನಗಳ ಕಾಲ ವಿಶೇಷ ರೀತಿಯಿಂದ ಪೂಜೆ, ಪ್ರಾರ್ಥನೆಗಳನ್ನು ಸಲ್ಲಿಸುವ ವ್ಯವಸ್ಥೆ ಮಾಡಿದರು. ಪೂಜಾಂತ್ಯದ ಒಂದು ದಿನ ಕನಸಿನಲ್ಲಿ ಮಾರುತಿ ಕಾಣಿಸಿ, ವಿಜಯದಾಸರನ್ನು ನಿಂದೆ ಮಾಡಿದುದರಿಂದ ನಿನಗೆ ಈ ಭೀಕರ ಕ್ಷಯರೋಗವು ಪ್ರಾಪ್ತವಾಗಿದೆ. ಈಗಲಾದರೂ ಅವರನ್ನು ಮರೆಹೊಕ್ಕು ಅವರ ಅನುಗ್ರಹ ಸಂಪಾದಿಸಿದರೆ ನಿನ್ನ ರೋಗ ಪರಿಹಾರವಾಗಿ ಪೂರ್ಣ ಆಯಸ್ಸು ಪ್ರಾಪ್ತವಾಗುವುದು ಎಂಬ ವಚನವಿತ್ತ. ಶ್ರೀನಿವಾಸಪ್ಪ ಪಶ್ಚಾತ್ತಾಪದ ಕುಲುಮೆಯಲ್ಲಿ ಕರಗಿದ. ಪಾಂಡಿತ್ಯದ ಸೊಕ್ಕು ಅಡಗಿ ಆತ ಅತ್ಯಂತ ನಮ್ರನಾದ. ಅಶಕ್ತನಾಗಿದ್ದುದರಿಂದ ಪಲ್ಲಕ್ಕಿಯಲ್ಲಿ ಕುಳಿತು ವಿಜಯದಾಸರೆಡೆಗೆ ಹೋಗಿ ಕಂಬನಿದುಂಬಿ, ಪಾಂಡಿತ್ಯದ ಒಣಹೆಮ್ಮೆಯಿಂದ ಭ್ರಾಂತನಾಗಿ ತಮ್ಮ ಮಾಹಾತ್ಮ್ಯವನ್ನು ತಿಳಿಯದೆ ನಿಂದೆ ಮಾಡಿದ ಪಾಪಿ ನಾನು, ಅಪರಾಧ ಕ್ಷಮಿಸಿ ಉದ್ಧರಿಸಬೇಕು ಎಂದು ಸಾಷ್ಟಾಂಗವೆರಗಿ ಆಂತರ್ಯದ ಅಳಲನ್ನು ತೋಡಿಕೊಂಡ. ದಯಾಳುಗಳಾದ ವಿಜಯದಾಸರು ಅವನನ್ನು ಕ್ಷಮಿಸಿ ತಮ್ಮ ಶಿಷ್ಯರಾದ ಗೋಪಾಲದಾಸರಲ್ಲಿಗೆ ಅವರನ್ನು ಕಳುಹಿಸಿ ಅವರಿಂದ ಮಾರ್ಗದರ್ಶನವನ್ನು ಪಡೆಯುವಂತೆ ನಿರ್ದೇಶಿಸಿದರು. ಗೋಪಾಲದಾಸರು ಶ್ರೀನಿವಾಸರಿಂದ ಎಲ್ಲ ವೃತ್ತಾಂತಗಳನ್ನು ತಿಳಿದುಕೊಂಡು ಅವರಿಗೆ ಮಂತ್ರೋಪದೇಶವನ್ನು ಮಾಡಿ ಆಹಾರವನ್ನು ಅಭಿಮಂತ್ರಿಸಿಕೊಟ್ಟರು. ಕ್ಷಯರೋಗ ಪೀಡಿತರಾಗಿ ಒಂದಗಳೂ ಅನ್ನವನ್ನು ತಿನ್ನಲಾರದ ಶ್ರೀನಿವಾಸಪ್ಪನವರು ಅವರು ಮಂತ್ರಿಸಿಕೊಟ್ಟ 2 ಜೋಳದ ರೊಟ್ಟಿಗಳನ್ನು ಭಕ್ಷಿಸಿ ಜೀರ್ಣಿಸಿಕೊಂಡರು. ಮುಂದೆ ಕೆಲವು ದಿನಗಳಲ್ಲೇ ಶ್ರೀನಿವಾಸಪ್ಪನವರ ಕ್ಷಯರೋಗವು ಸಂಪೂರ್ಣ ಪರಿಹಾರವಾಯಿತು. ಶ್ರೀಗುರುವಿನಲ್ಲಿ ಶರಣಾಗತರಾಗಿ ದಾಸತ್ವಕ್ಕೆ ಅಂಕಿತ ಪ್ರದಾನ ಮಾಡಬೇಕೆಂದಾಗ ಗೋಪಾಲದಾಸರು
ನೀನು ಪಂಢರಪುರಕ್ಕೆ ಹೋಗಿ ಶ್ರೀ ಪಾಂಡುರಂಗ ವಿಠಲನ ಸ್ಮರಣೆ ಮಾಡುತ್ತಾ ಚಂದ್ರಭಾಗಾ ನದಿಯಲ್ಲಿ ಸ್ನಾನ ಮಾಡುತ್ತಿರುವ ಕಾಲದಲ್ಲಿ ವಿಠಲನ ಅನುಗ್ರಹದಿಂದ ನಿನ್ನ ಹೆಸರು ಕೆತ್ತಲ್ಪಟ್ಟ ಶಿಲಾಫಲಕವೊಂದು ನಿನ್ನ ತಲೆಯ ಮೇಲೆ ಬಂದು ಕೂಡುತ್ತದೆ. ಆಗಲೇ ಅದನ್ನು ಸ್ವೀಕರಿಸಿ ಭಗವಂತನನ್ನು ಸ್ತುತಿಸು ಎಂದರು. ಶ್ರೀ ಗೋಪಾಲದಾಸರ ವಚನದಂತೆ ಅಲ್ಲಿ ಆ ಅದ್ಭುತವು ನಡೆಯಿತು. ಅವರಿಗೆ ಜಗನ್ನಾಥ ವಿಠ್ಠಲ ಎಂಬ ಅಂಕಿತ ದೊರೆಯಿತು. ಶ್ರೀನಿವಾಸಪ್ಪನವರು ಅಂದಿನಿಂದ ಜಗನ್ನಾಥದಾಸರಾದರು. ಭಗವಂತನ ಅನಂತ ಮಹಿಮೆಗಳನ್ನು ಕೀರ್ತಿಸಿ ಸಕಲ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಮಹಾಭಗವದ್ಭಕ್ತರೆಂದು ವಿಖ್ಯಾತರಾದರು. ಭಕ್ತಿಯ ಅಸಾಧಾರಣ ಶಕ್ತಿಯನ್ನೂ ಮಹಿಮೆಯನ್ನೂ ತಿಳಿಸುವ ಮಹಾಕಾವ್ಯವನ್ನು ಜಗನ್ನಾಥದಾಸರು ಹೇಳಿದ ಮನನೀಯ ಸಾಲುಗಳು ಇಂತಿವೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವನ್, ಕುಳಿತು ಪಾಡಲು ನಿಲುವನ್, ನಿಂತರೆ ನಲಿವನ್, ನಲಿದರೆ ಒಲಿವನ್, ಸುಲಭನೋ ಹರಿ ತನ್ನವರ ಬಿಟ್ಟರೆಗಳಿಗೆ ನಿಲಲರಿಯನ್. ಇಂಥವನನ್ನು ಅರಿಯದೆ ಪಾಮರರು ಜಗದಲ್ಲಿ ನರಳುವರು. ಸಂಸಾರಿಗಳಿಗೂ ಸಾಧ್ಯ. ಗೋಂದಾವಳಿ ಕ್ಷೇತ್ರದಲ್ಲಿ ವಾಸವಾಗಿದ್ದ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಿಗೆ ಒಂದು ದಿನ ಸಂಸಾರಿಗಳಾದ ಭಕ್ತಜನರು ಒಂದು ಪ್ರಶ್ನೆಯನ್ನು ಕೇಳಿದರಂತೆ. ನಾವು ಸಂಸಾರಿಕರು, ನಮಗೆ ಹೆಂಡತಿ ಮಕ್ಕಳು, ಹೊಲ ಮನೆ, ದನಕರುಗಳು ಮುಂತಾಗಿ ಅನೇಕ ಉಪಾಧಿಗಳಿವೆ. ತಾವು ಹೇಳುವಂತೆ ಶ್ರೀರಾಮನಾಮ ಸ್ಮರಣೆಯನ್ನು ಸತತವಾಗಿ ಮಾಡುವುದಾಗಲಿ, ಶ್ರೀರಾಮನಾಮವನ್ನು ಏಕಾಗ್ರತೆಯಿಂದ ಧ್ಯಾನಿಸುವುದಾಗಲಿ, ಕೊನೆಗೆ ಸ್ವಲ್ಪ ಕಾಲ ಒಂದೇ ಚಿತ್ತದಿಂದ ಜಪ ಮಾಡುವುದಾಗಲಿ ನಮಗೆ ಸಾಧ್ಯವಿಲ್ಲವಾಗಿದೆ. ಇಂಥ ಸ್ಥಿತಿಯಲ್ಲಿ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವುದು ಹೇಗೆ? ನಮ್ಮಂಥವರಿಗೆ ಪರಮಾರ್ಥ ಪ್ರಾಪ್ತಿಗೆ ಮಾರ್ಗವಾವುದು? ದಯವಿಟ್ಟು ತಿಳಿಸಿಕೊಡಿ. ಅದಕ್ಕೆ ಶ್ರೀ ಮಹಾರಾಜರು ಉತ್ತರಿಸಿದರು. ನೀವು ಹೆಂಡತಿ ಮಕ್ಕಳನ್ನು ಕಂಡಾಗ ಶ್ರೀರಾಮನು ಆ ಹೆಂಡತಿ ಮಕ್ಕಳನ್ನು ನನಗೆ ಪಾಲನೆ ಮಾಡುವುದಕ್ಕಾಗಿ ಕೊಟ್ಟಿದ್ದಾನೆ. ನಾನು ಅವರ ಬಗ್ಗೆ ಏನೇನು ಮಾಡಬೇಕಾದ ಕರ್ತವ್ಯವಿದೆಯೋ ಅದೆಲ್ಲವನ್ನೂ ಮಾಡಿ ಶ್ರೀರಾಮನಿಗೆ ಒಪ್ಪಿಸಬೇಕು. ಈ ಬಗ್ಗೆ ಏನು ಮಾಡಿದಿರಿ ಎಂದು ಪರಮಾತ್ಮನು ಕೇಳುತ್ತಾನೆ. ನಾನವನಿಗೆ ಉತ್ತರ ಹೇಳಬೇಕು ಎಂಬುದನ್ನು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಳಿ. ಹೀಗೆಯೇ ಮನೆ, ಹೊಲ, ದನಗಳೇ ಮುಂತಾದ ಎಲ್ಲದರ ಬಗ್ಗೆಯೂ ನಾನು ಶ್ರೀರಾಮನಿಗೆ ಉತ್ತರ ಹೇಳಬೇಕು ಎಂದು ಮತ್ತೆ ಮತ್ತೆ ನೆನಪಿಸಿಕೊಳ್ಳಿ. ಇದರಿಂದ ನಿಮಗೆ ನಿಮ್ಮ ಸಂಸಾರದ ಯಾವುದೇ ವಸ್ತುವನ್ನು ನೋಡಿದಾಗ ಇದು ಶ್ರೀರಾಮನದು, ನನಗೆ ಅವನು ಇದನ್ನು ನೋಡಿಕೊಳ್ಳಲು ಕೊಟ್ಟಿದ್ದಾನೆ, ನಾನು ನನ್ನ ಕರ್ತವ್ಯವನ್ನು ಆ ಬಗ್ಗೆ ಮಾಡಿ ಅವನಿಗೆ ಒಪ್ಪಿಸಬೇಕು ಎಂಬ ಭಾವವು ಹುಟ್ಟುವುದು. ಕೆಲವು ದಿನ ಪ್ರಯತ್ನಪೂರ್ವಕವಾಗಿ ಈ ಭಾವನೆಯನ್ನು ರೂಢಿಸಿಕೊಂಡರೆ ಕಾಲಾಂತರದಲ್ಲಿ ಅದು ರೂಢಿಯಾಗಿ ಮುಂದೆ ಸಹಜವಾಗಿಯೇ ಆ ಭಾವನೆಯು ನಿಮ್ಮ ಅಂತಃಕರಣದಲ್ಲಿ ಮೂಡುವುದು. ಇದರಿಂದ ಮುಂದೆ ನನ್ನದು ಎಂಬ ಅಭಿಮಾನವು ಹೊರಟು ಹೋಗಿ ಒಳಗೂ ಹೊರಗೂ ರಾಮ ಭಾವನೆಯು ವ್ಯಾಪಿಸಿಬಿಡುವುದು. ಈ ಸಾಧನೆಯನ್ನು ಬಿಡದೆ 6 ತಿಂಗಳ ಕಾಲ ಮಾಡಿ ನೋಡಿರಿ. ಶ್ರೀರಾಮನ ಸಾಕ್ಷಾತ್ಕಾರವಾಗದಿದ್ದರೆ ಆಗ ನನ್ನಲ್ಲಿ ಬಂದು ಕೇಳಿರಿ ಎಂದರಂತೆ. ಪ್ರಾರ್ಥನೆ ಬಲವಾದಂತೆ ಸಂಸಾರದ ಬಂಧನಗಳು ಸಡಿಲಾಗಿ ದೇವರ ಕಡೆಗೆ ಓಟ ತೀವ್ರವಾಗುತ್ತದೆ. ದೇವರು ನೋಡುವುದು ಭಕ್ತನ ಮನಸ್ಸು, ಹೃದಯಗಳನ್ನೇ ಹೊರತು ಆತ ಸನ್ಯಾಸಿಯೋ ಸಂಸಾರಿಯೋ ಎಂಬುದನ್ನಲ್ಲ. ರಾಮನ ಹಿಡಿ, ಕಾಮನ ಹೊಡಿ. ಗುರೂಪದೇಶವನ್ನು ಪಡೆದು ಆಧ್ಯಾತ್ಮದ ದಾರಿಯಲ್ಲಿ ತೀವ್ರವಾಗಿ ಮುನ್ನಡೆಯಬೇಕೆಂಬ ಹಂಬಲದ ವ್ಯಕ್ತಿಗಳು ಸಾಧನೆಗೆ ಬಾಧಕಗಳಾದ ನಾನಾ ಥರದ ವಿಘ್ನಗಳನ್ನು ಎದುರಿಸಿ ಹತಾಶರಾಗುವುದುಂಟು. ಒಳ್ಳೆಯ ಸಂಕಲ್ಪ, ಶ್ರದ್ಧೆಗಳಿಂದ ಸಾಧನೆಯನ್ನು ಪ್ರಾರಂಭಿಸಿದ ಸಾಧಕನು ಎಷ್ಟೋ ವೇಳೆ ಕೆಲವೊಂದು ಬಾಹ್ಯಾಚರಣೆಗಳಿಂದಲೇ ತೃಪ್ತನಾಗಿ ದಾರಿ ತಪ್ಪುವ ಪ್ರಸಂಗಗಳೂ ಇವೆ. ಗುರಿಯ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ, ಸಾಧನೆಯ ಕ್ರಮಗಳ ಪರಿಚಯ, ನಿಜವಾದ ಸಾಧಕರ ಹಿತನುಡಿಯ ಪ್ರೋತ್ಸಾಹ ಮತ್ತು ವಿಷಯ ವಸ್ತುಗಳಿಂದ ದೂರವಿರುವ ಅವಕಾಶ ಇವುಗಳನ್ನು ಹೊಂದಿದ್ದು ಹಳೆಯ ಕುಸಂಸ್ಕಾರಗಳಿಂದ ಮನಸ್ಸು ಚಂಚಲವಾಗುವುದುಂಟು. ಮುಖ್ಯವಾಗಿ ಸಾಧಕನ ಅತಿದೊಡ್ಡ ಶತ್ರು ಸ್ತ್ರೀ ಪುರುಷ ದೈಹಿಕ ಆಕರ್ಷಣೆಗೆ ಕಾರಣವಾದ ಕಾಮ. ಇಂದ್ರಿಯ ಮನಸ್ಸು ಬುದ್ಧಿಗಳೇ ಅದರ ವಾಸಸ್ಥಾನ.
ಅದನ್ನು ಅಲ್ಲಿ ನಿಂತಿರಲು ಬಿಡಕೂಡದೆಂಬುದು ಭಗವದ್ಗೀತೆಯ ಬೋಧನೆ. ಇಂದ್ರಿಯಗಳನ್ನು ನಿಗ್ರಹಿಸಲು ಕಲಿಯುವುದೇ ಮೊದಲಿನ ಹೆಜ್ಜೆ. ಇದಕ್ಕೆ ವಿವೇಕ ವೈರಾಗ್ಯಗಳೊಂದಿಗೆ ಮಿತಾಹಾರ, ವಿಹಾರ, ನಿದ್ರೆಗಳು ಅವಶ್ಯಕವಾದರೂ ಅವುಗಳೇ ಸರ್ವಸ್ವವಲ್ಲ. ಶ್ರದ್ಧೆ, ವ್ಯಾಕುಲತೆಗಳಿಂದ ಮಾಡುವ ಪ್ರಾರ್ಥನೆ, ನಾಮಸ್ಮರಣೆ ಮತ್ತು ಧ್ಯಾನ ಇವು ಅತ್ಯಂತ ಅವಶ್ಯಕ. ಯೋಗಾಸನ, ಹಠಯೋಗ ಕ್ರಿಯೆಗಳು, ಔಷಧ ಸೇವನೆ, ಪ್ರಾಣಾಯಾಮದ ಸಹಕಾರವಿಲ್ಲದೆ ಬ್ರಹ್ಮಚರ್ಯ ಅಸಾಧ್ಯವೆಂದು ತಿಳಿದವರುಂಟು. ಶ್ರೀರಾಮಕೃಷ್ಣರು ಈ ವಿಷಯದಲ್ಲಿ ತೋರಿದ ಬೆಳಕು ಮತ್ತು ಅವರ ಉಪದೇಶವನ್ನನುಸರಿಸಿ ಪರಿಶುದ್ಧರಾದ ಸಾಧಕರ ಅನುಭವಗಳ ಮಾತುಗಳು ಗಮನಾರ್ಹ. ಶ್ರೀರಾಮಕೃಷ್ಣರ ಶಿಷ್ಯಾಗ್ರಣಿಗಳಲ್ಲಿ ಒಬ್ಬರಾದ ಸ್ವಾಮಿ ಯೋಗಾನಂದರು ತಮ್ಮ 15ನೇ ವರ್ಷದ ಹೊತ್ತಿಗೆ ದಕ್ಷಿಣೇಶ್ವರಕ್ಕೆ ಹೋಗಿ ಬರುತ್ತಿದ್ದರು. ಒಂದು ದಿನ ದೇವಾಲಯದ ವಠಾರದಲ್ಲಿ ಹಠಯೋಗಿಯೊಬ್ಬ ವಿವಿಧ ಆಸನಗಳನ್ನು, ಯೌಗಿಕ ಕ್ರಿಯೆಗಳನ್ನು ತೋರಿಸಿ ಯುವಕರನ್ನು ಆಕರ್ಷಿಸುತ್ತಿದ್ದ. ಯೋಗಾನಂದರು ಅದನ್ನು ಕುತೂಹಲದಿಂದ ವೀಕ್ಷಿಸುತ್ತಿದ್ದರು. ಕಾಮತೃಷೆಯನ್ನು ಹೋಗಲಾಡಿಸಲು ಪರಮಹಂಸರು ಏನಾದರೊಂದು ಆಸನವನ್ನು ಹೇಳಿಕೊಡಬಹುದು ಅಥವಾ ಅಳಲೆಕಾಯಿಯೇ ಮೊದಲಾದ ಔಷಧಗಳನ್ನು ತಿನ್ನಲು ಹೇಳಬಹುದೆಂದು ಅವರು ನಂಬಿಕೊಂಡಿದ್ದರು. ಆದರೆ ಪರಮಹಂಸರು ಅದೇನನ್ನೂ ಹೇಳದೆ, ಚೆನ್ನಾಗಿ ಹರಿನಾಮ ಸ್ಮರಣೆಯನ್ನು ಮಾಡು, ಆಗ ಕಾಮಾಸಕ್ತಿಯು ದೂರವಾಗುವುದು ಎಂದರು. ಯೋಗಾನಂದರಿಗೆ ಈ ಮಾತು ಹೆಚ್ಚಿನ ಆಸಕ್ತಿಯನ್ನು ಹುಟ್ಟಿಸಲಿಲ್ಲ. ಹರಿನಾಮ ಸ್ಮರಣೆ ಮಾಡಿದರೆ ಕಾಮಾಸಕ್ತಿ ಹೋಗುವುದಾದರೆ ಎಷ್ಟೋ ಜನರು ಜಪಮಾಲೆ ತಿರುಗಿಸುತ್ತಾ ನಾಮಸ್ಮರಣೆ ಮಾಡುತ್ತಾರಲ್ಲ, ಅವರು ಈ ಬಾಧೆಯಿಂದ ಮುಕ್ತರಾಗಿದ್ದಾರೆಯೇ ಎಂಬುದು ಅವರ ಸಂಶಯವಾಗಿತ್ತು. ಇನ್ನೊಮ್ಮೆ ದಕ್ಷಿಣೇಶ್ವರಕ್ಕೆ ಬಂದು ಹಠಯೋಗಿಯ ಪ್ರದರ್ಶನಗಳನ್ನು ನೋಡುತ್ತಾ ನಿಂತಾಗ ಪರಮಹಂಸರು ಅಲ್ಲಿಗೆ ಹೋಗಿ ಅವರನ್ನು ಕೈ ಹಿಡಿದು ತಮ್ಮ ಕೋಣೆಗೆ ಕರೆದುಕೊಂಡು ಬಂದು, ಹಠಯೋಗದ ಕ್ರಿಯೆಗಳನ್ನು ಅಭ್ಯಾಸ ಮಾಡಿದರೆ ಮನಸ್ಸು ದೇಹದ ಮೇಲೆಯೇ ನಿಲ್ಲುವುದು, ದೇವರೆಡೆಗೆ ಹೋಗದು. ಹಾಗಾಗಿ ವ್ಯಾಕುಲತೆಯಿಂದ ಭಗವಂತನನ್ನು ಪ್ರಾರ್ಥಿಸು. ರಾಮನಿದ್ದಲ್ಲಿ ಕಾಮವಿರದು, ಬಿಡದೆ ರಾಮನ ನೆನೆ ಎಂದರು. ಯೋಗಾನಂದರಿಗೆ ಆಗ ಕೊಂಚ ಆಸಕ್ತಿ ಹುಟ್ಟಿತು. ಪರಮಹಂಸರ ಮಾತನ್ನು ಪರೀಕ್ಷಿಸುವೆನೆಂದುಕೊಂಡರು. ಏಕಾಗ್ರತೆಯಿಂದ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಮಾಡುತ್ತಾ ಪರಮಹಂಸರು ಹೇಳಿದ ಮಾತಿನ ಯಥಾರ್ಥತೆಯನ್ನು ತಿಳಿದುಕೊಂಡರು. ಪಾಶವಿಕ ಪ್ರವೃತ್ತಿಗಳಿಂದ ಸಂಪೂರ್ಣ ಮುಕ್ತರಾದರು. ಹಠಯೋಗದ ಸಣ್ಣ ಪುಟ್ಟ ಕ್ರಿಯೆಗಳನ್ನಾಗಲಿ, ಆರೋಗ್ಯ ರಕ್ಷಣೆಗೆ ಅನುಕೂಲವಾದ ಆಸನ ವ್ಯಾಯಾಮವನ್ನಾಗಲಿ ಮಾಡಬಾರದೆಂದಲ್ಲ. ಅವುಗಳ ಪ್ರಭಾವ ನಮ್ಮ ಶರೀರ ಮನಸ್ಸಿನ ಮೇಲೆ ಖಂಡಿತವಾಗಿಯೂ ಇದೆ. ಆದರೆ ಭಗವತ್ ಸಾಕ್ಷಾತ್ಕಾರದ ತೀವ್ರ ಹಂಬಲವೊಂದೇ ಮನಸ್ಸಿನ ಕೊಳೆಗಳನ್ನೆಲ್ಲ ನಾಶ ಮಾಡಬಲ್ಲದು ಎಂಬುದು ತಿಳಿಯಬೇಕಾದ ವಿಚಾರ. ಸಾಕ್ಷಾತ್ಕಾರದ ಹಂಬಲವಿಲ್ಲದ ಬಾಹ್ಯ ಸಾಧನೆಗಳು ಇಂದ್ರಿಯ ನಿಗ್ರಹದ ದಾರಿಯಲ್ಲಿ ನಮ್ಮನ್ನು ಬಹುದೂರ ಕೊಂಡೊಯ್ಯಲಾರವು. ಭಗವಂತನಿಗಾಗಿ ತೀವ್ರ ವ್ಯಾಕುಲತೆ ಮತ್ತು ಪ್ರೇಮ ಇವುಗಳು ಹೃದಯದಲ್ಲಿ ಉತ್ಪನ್ನವಾಗದಿದ್ದರೆ ಪಾಶವಿಕ ಪ್ರವೃತ್ತಿಗಳು ತೊಲಗಲಾರವೆಂಬುದು ಸಾಧಕರೆಲ್ಲರ ಅನುಭವ. ತೀವ್ರ ವ್ಯಾಕುಲತೆ ಪ್ರೇಮಗಳಾದರೋ ಹೃತ್ಪೂರ್ವಕ ಆಂತರಿಕ ಪ್ರಾರ್ಥನೆಯಿಂದಲೇ ಸಾಧ್ಯ. ಪ್ರಾರ್ಥನೆ ಎಂದರೆ ಕೇವಲ ಕೆಲವು ಶಬ್ದಗಳನ್ನು ಮಾತ್ರ ಉಚ್ಚರಿಸುವುದಲ್ಲ. ಅದು ತ್ರಿಕರಣಪೂರ್ವಕವಾದ ಅಭೀಪ್ಸೆ, ಶ್ರದ್ಧೆ ಮತ್ತು ಭಕ್ತಿಗಳಿಂದ ಮಾಡಿದ ದೀರ್ಘಕಾಲದ ಸ್ಮರಣೆಯ ಫಲಿತಾಂಶ. ಪ್ರಯತ್ನದಿಂದ ಫಲ. ಎಲ್ಲ ಪರಿಸ್ಥಿತಿಗಳಲ್ಲೂ ಭಗವಂತನ ಸಹಾಯವನ್ನು ಕೋರುತ್ತಾ ನಾವು ಮಾಡಬೇಕಾದ ಕರ್ತವ್ಯಗಳನ್ನು ಪ್ರಾಮಾಣಿಕ ಬುದ್ಧಿಯಿಂದ, ನಿಷ್ಠೆಯಿಂದ ನೆರವೇರಿಸಬೇಕೆಂಬುದು ಸಂತರ ವಚನ. ಭಗವಂತನು ಸರ್ವಶಕ್ತ. ಆತನಿಗೆ ನಮ್ಮ ಪ್ರಾರ್ಥನೆ ಸಲ್ಲಿಸಿದರೆ ಎಲ್ಲವೂ ಸಾಧ್ಯ ಎನ್ನುತ್ತಾ ದಿನವೆಲ್ಲ ಮನಬಂದಂತೆ ವರ್ತಿಸಿ 1-2 ಗಂಟೆಗಳ ಕಾಲ ಭಾವೋದ್ವೇಗದಿಂದ ಗಟ್ಟಿಯಾಗಿ ಭಜನೆ ಮಾಡಿ ಧನ್ಯನಾದನೆಂದು ತಿಳಿದರೆ ಆದೀತೆ. ಅಂಟುಜಾಡ್ಯದ ಉಪಟಳದಿಂದ ದೂರವಾಗಬೇಕೆಂದು ಬಾಹ್ಯ ಶೌಚ ವಿಧಾನಗಳನ್ನೆಲ್ಲ ಅಲ್ಲಗಳೆದು ಆಹಾರ, ಪಥ್ಯ, ಪಾನೀಯ ಇವುಗಳಲ್ಲಿ ನಿರ್ಲಕ್ಷ್ಯದಿಂದಿದ್ದು 1-2 ಗಂಟೆಗಳ ಕಾಲ ಉಚ್ಚ ಕಂಠದಿಂದ ಹರಿನಾಮ ಸ್ಮರಣೆ ಮಾಡಿದರೆ ನಿರೀಕ್ಷಿಸಿದ ಫಲ ದೊರೆತೀತೆ. ಭಗವದ್ಭಕ್ತನು ದಕ್ಷನಾಗಿರಬೇಕೆಂಬುದು ಭಗವದ್ಗೀತೆಯ ಮಾತು. ಯಾವುದಾದರೊಂದು ಕಾರ್ಯವು ಯಶಸ್ವಿಯಾಗಬೇಕಾದರೆ 5 ಕಾರಣಗಳಿರಬೇಕೆಂದು ಶಾಸ್ತ್ರ ಹೇಳುವುದು. ಉಪಯುಕ್ತವಾದ ದೇಶ, ಉದ್ಯಮಶೀಲನಾದ ಕರ್ತೃ,
ಇಂದ್ರಿಯ ಪಟುತ್ವ, ಪುನಃ ಪುನಃ ಮಾಡುವ ಪ್ರಯತ್ನ ಮತ್ತು ದೈವ. ಒಂದು ಕೈಯಲ್ಲಿ ದೈವ, ಇನ್ನೊಂದರಲ್ಲಿ ಪುರುಷಕಾರವನ್ನು ದೃಢವಾಗಿ ಹಿಡಿದವರೇ ಗಂತವ್ಯವನ್ನು ಸೇರುತ್ತಾರೆ. ಹಾಗಿಲ್ಲದೆ ಇದ್ದರೆ ದೇವರು ನಮಗೆ ಪುರುಷಕಾರವನ್ನು, ಸಮರ್ಪಣಾಭಾವವನ್ನು ಕೊಟ್ಟಿರುವುದೇತಕ್ಕೆ? ಯಾರು ತಮಗೆ ತಾವೇ ಸಹಾಯ ಮಾಡಿಕೊಳ್ಳಬಲ್ಲರೋ ಅವರಿಗೆ ದೇವರು ಸಹಾಯ ಮಾಡುತ್ತಾನೆ ಎನ್ನುವ ಮಾತಿದೆ. ಮನುಷ್ಯರೆಲ್ಲರಿಗೂ ದೇವರು ಒಂದಿಷ್ಟು ಬುದ್ಧಿ ಸಾಮರ್ಥ್ಯವನ್ನು, ಕಾರ್ಯಶಕ್ತಿಯನ್ನು ಕರುಣಿಸಿದ್ದಾನೆ. ಪ್ರತಿಯೊಬ್ಬನೂ ಜೀವನದಲ್ಲಿ ನಿರ್ವಹಿಸಬೇಕಾದ ಕರ್ತವ್ಯದ ಹೊರೆಯನ್ನು ದೇವರ ಹೆಗಲಿಗೆ ಹಿಂದಿರುಗಿಸಿದ್ದೇವೆಂದುಕೊಂಡು ಸೋಮಾರಿಯಾಗಿ ಕಾಲ ಕಳೆದರೆ ದೈವೇಚ್ಛೆಗೆ ಅಧೀನವಾಗಿ ನಡೆದಂತಾಗುವುದಿಲ್ಲ. ತನ್ನ ಭಾರವನ್ನು ತಾನು ಸರಿಯಾಗಿ ಹೊರುವಂತೆ ಮಾಡಲು ದೇವರನ್ನು ಪ್ರಾರ್ಥಿಸುತ್ತಾ ಮಿಕ್ಕದ್ದನ್ನು ದೈವಕ್ಕೆ ಒಪ್ಪಿಸಬೇಕೆಂಬುದು ಸಂತರ ವಚನ. ಉನ್ನತ ಸ್ಥಿತಿಯನ್ನು ಹೊಂದಿದ ಸಾಧಕನ ಸಮರ್ಪಣಾಭಾವದ ವಿಚಾರ ಬೇರೆ. ಪೂರ್ವಕಾಲದಲ್ಲಿ ಭಾರತದ ಋಷಿಗಳು ಮನೋವಿಜ್ಞಾನ, ಶರೀರ ವಿಜ್ಞಾನ, ಜ್ಯೋತಿಷ್ಯ, ರಾಜನೀತಿ ಇವೇ ಮೊದಲಾದ ವಿಷಯಗಳಲ್ಲಿ ವಿಶೇಷ ತಿಳುವಳಿಕೆಯನ್ನು ಸಂಪಾದಿಸಿದ್ದರು. ಉತ್ಸಾಹ, ಉದ್ಯಮಶೀಲತೆ ಇಲ್ಲದೆ ಅವರು ಅದೃಷ್ಟವನ್ನೇ ನೆಚ್ಚಿ ಕುಳಿತಿದ್ದರೆ ಅವರಲ್ಲಿ ಎಂಥ ನಿರ್ಭೀತ ಉದ್ಯಮಶೀಲತೆ, ಕುತೂಹಲ ಮತ್ತು ಆವಿಷ್ಕಾರ ಮಾಡುವ ಬುದ್ಧಿ ಇತ್ತು. ಅಗ್ಗದ ವೈರಾಗ್ಯ ಮತ್ತು ಭಕ್ತಿಗಳ ಹೆಸರಿನಲ್ಲಿ ಎಷ್ಟೋ ವೇಳೆ ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳುವ ಪ್ರಸಂಗ ಬರುವುದುಂಟು. ಆದುದರಿಂದ ವಿವೇಕ, ವಿಚಾರ, ಆತ್ಮವಿಮರ್ಶೆಗಳಿಂದ ಕೂಡಿದ ಪ್ರಾರ್ಥನೆ ಮಾತ್ರ ಫಲಕಾರಿಯಾಗಬಲ್ಲುದು ಎಂಬುದು ಸ್ಪಷ್ಟವಲ್ಲವೇ? ಹುಡುಗಿಯೊಬ್ಬಳ ಪುಟ್ಟ ಸಹೋದರನು ಹಕ್ಕಿಗಳನ್ನು ಹಿಡಿಯಲು ಗೂಡಿನಂಥ ಒಂದು ಸಾಧನವನ್ನು ತಯಾರಿಸಿದ್ದ. ಸಣ್ಣ ಹಕ್ಕಿಗಳನ್ನು ಹಿಡಿದು ಹಿಂಸಿಸುವುದೇ ಆತನಿಗೆ ಬಹಳ ಮೋಜಿನ ಆಟವಾಗಿತ್ತು. ಆದರೆ ಆಕೆ ಅದನ್ನು ಕಂಡು ತುಂಬ ಸಂಕಟಪಡುತ್ತಿದ್ದಳು. ಅವಳ ಪಾಲಿಗೆ ಅವನ ಆಟ ಅತ್ಯಂತ ಕ್ರೂರ ಮತ್ತು ಹೇಯವಾದ ಕಾರ್ಯವಾಗಿತ್ತು. ಅವನನ್ನು ಆ ಆಟದಿಂದ ತಪ್ಪಿಸಬೇಕೆಂದು ಆಕೆ ಯೋಚಿಸುತ್ತಿದ್ದಳು. ಕೆಲವು ದಿನಗಳ ಬಳಿಕ ಆ ಕಾರ್ಯದಲ್ಲಿ ಯಶಸ್ಸು ದೊರೆತದ್ದನ್ನು ಕಂಡು ಅಚ್ಚರಿಗೊಂಡ ಆಕೆ ತಾಯಿಯೊಡನೆ ಹೇಳಿದಳು, ಅಮ್ಮ, ಮೊಟ್ಟ ಮೊದಲಿಗೆ ನನ್ನ ಸಹೋದರನು ಒಳ್ಳೆಯವನಾಗಲಿ ಎಂದು ದೇವರನ್ನು ಬೇಡಿದೆ. ಆ ಬಳಿಕ ಯಾವ ಹಕ್ಕಿಯೂ ಅವನ ಪಂಚರದಲ್ಲಿ ಬೀಳದಿರಲಿ ಎಂದು ಪ್ರಾರ್ಥಿಸಿದೆ. ಆ ಬಳಿಕ ಹಕ್ಕಿಗಳನ್ನು ಹಿಡಿಯಲು ಮಾಡಿದ ಆ ಎಲ್ಲ ಪಂಜರುಗಳನ್ನು ತುಳಿದು ನಾಶ ಮಾಡಿದೆ. ಪ್ರಾರ್ಥನೆಯೊಂದಿಗೆ ಸ್ವಪ್ರಯತ್ನವನ್ನೂ ಸೇರಿಸಿ ನಮ್ಮ ಹಳೆಯ ಹವ್ಯಾಸಗಳನ್ನು ಮುರಿದು ನೂತನ ಜೀವನಾದರ್ಶಗಳನ್ನು ಅನುಸರಿಸುವಂತಾಗಬೇಕಲ್ಲವೇ? ಸಂತರು ನೀಡಿದ ಸಾಂತ್ವನ. ಬಾಳಿನ ಸಂಕಷ್ಟಗಳಿಂದ ಕಂಗಾಲಾದ ಒಬ್ಬ ಭಕ್ತರ ಬವಣೆಗೆ ಕರಗಿದ ಸಂತರೊಬ್ಬರು ನೀಡಿದ ಸಾಂತ್ವನದ ನುಡಿಗಳಿಲ್ಲಿವೆ. ಅವುಗಳಲ್ಲಿ ಪ್ರಾರ್ಥನೆಯ ಸತ್ವವೆಲ್ಲ ಅಡಗಿರುವುದನ್ನು ಗಮನಿಸಿ. ಭಗವಂತ ಸರ್ವಶಕ್ತ, ಭಗವಂತ ದಯಾಮಯ. ಭಗವಂತನಲ್ಲಿ ಶರಣಾಗತರಾದವರು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಈಗ ಬಂದಿರುವ ಕಷ್ಟಗಳನ್ನು ದೇವರ ದಯೆಯ ದಾನವೆಂದು ಭಾವಿಸು. ಭಗವನ್ನಾಮದಲ್ಲಿ ಶ್ರದ್ಧೆಯಿಡು. ಈಗ ಒದಗಿರುವ ಕಷ್ಟಗಳು ಜೀವನ ಪೂರ್ತಿ ಇರಲಾರವು. ಸೇತುವೆಯ ಕೆಳಗೆ ಹರಿಯುವ ನೀರಿನಂತೆ ಕಷ್ಟಗಳು ಸಹ ನಿವಾರಣೆಯಾಗುತ್ತವೆ. ತಾಳ್ಮೆಗೆಡಬೇಡ, ತಲ್ಲಣಿಸದಿರು ಕಂಡ್ಯ ತಾಳುಮನವೇ. ನಮ್ಮ ಜೀವನದಲ್ಲಿ ಬಂದೊದಗುವ ಎಲ್ಲ ಕಷ್ಟ ನಷ್ಟಗಳಿಗೂ ಅರ್ಥವುಂಟು, ಕಾರ್ಯಕಾರಣ ಸಂಬಂಧವುಂಟು. ಹಿಂದಾದುದಕ್ಕೆ ಚಿಂತೆ ಬೇಡ. ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ. ನಿನ್ನ ಎಲ್ಲ ಪ್ರಾರ್ಥನೆಯನ್ನು ಕೇಳುತ್ತಿದ್ದಾನೆ. ಪ್ರಾರ್ಥಿಸಿದ್ದು ದೊರೆಯಲಿಲ್ಲವೆಂದು ದೇವರನ್ನು ದೂರಬೇಡ. ಪ್ರಾರ್ಥನೆಗೆ ಫಲವುಂಟು. ಶ್ರದ್ಧಾ ಭಕ್ತಿ ಎಂಬ ಎತ್ತುಗಳಿಂದ ಕಾಯವೆಂಬ ಜಮೀನಿನಲ್ಲಿ ಮಂತ್ರವೆಂಬ ನೇಗಿಲಿನಿಂದ ಉಳುಮೆ ಮಾಡಿದಲ್ಲಿ ಭಗವಂತನ ಕೃಪೆ ಎಂಬ ಗಂಗೆಯ ಸಹಾಯದಿಂದ ಮುಂದೆ ಫಲ ಸಿಗುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಎಲೆಕ್ಟ್ರಿಕ್ ವೈರ್ ಮೂಲಕ ಹರಿಯುವ ವಿದ್ಯುತ್ ಕಣ್ಣಿಗೆ ಅಗೋಚರ. ಆದರೆ ಬಲ್ಬಿನ ಸಹಾಯದಿಂದ ವಿದ್ಯುತ್ತಿನ ಇರುವಿಕೆ ಖಚಿತವಾಗುತ್ತದೆ. ಅಂತೆಯೇ ಶ್ರದ್ಧಾಭಕ್ತಿ ಎಂಬ ವೈರ್ನ ಮೂಲಕ ಭಗವಂತನ ಕೃಪೆ ಎಂಬ ಎಲೆಕ್ಟ್ರಿಸಿಟಿ ಹರಿಯುತ್ತಿದೆ. ಮಂತ್ರವೆಂಬ ಬಲ್ಬಿನ ಮೂಲಕ ಪ್ರಕಾಶ ದೊರೆಯುವುದು. ಅಂತೆಯೇ ಹೆಚ್ಚು ನಾಮೋಚ್ಚಾರಣೆ ಮಾಡು. ಅಗ್ನಿಯಲ್ಲಿ ಬೆಂದಾಗ ಚಿನ್ನ ಪರಿಶುದ್ಧವಾಗುವುದು.
ಅಂತೆಯೇ ಕಷ್ಟಗಳಲ್ಲಿ ನೊಂದು ಬೆಂದಾಗ ಮನಸ್ಸಿಗೆ ಅರಿವಾಗುವುದು. ಈ ಜಗತ್ತೆಲ್ಲ ದುಃಖಮಯ, ಭಗವಂತನ ಪಾದಾರವಿಂದವಲ್ಲದೆ ಬೇರೆಲ್ಲೂ ನಮಗೆ ಸ್ಥಳವಿಲ್ಲ. ಭಗವಂತನಲ್ಲಿ ಶರಣಾಗದೆ ಬೇರೆ ದಾರಿಯಿಲ್ಲ. ಪ್ರಾರ್ಥನೆ ಮಾಡು. ನಿನಗೆ ಪ್ರತಿ ಬಾರಿ ಕಷ್ಟ ಬಂದಾಗಲೂ ದೇವರ ಸ್ಮರಣೆ ಮಾಡು. ಭಗವಂತ ದಾರಿ ತೋರುತ್ತಾನೆ. ನೋಡು, ಜೋಗದಲ್ಲಿ ತಯಾರಾದ ವಿದ್ಯುತ್ ರಾಜ್ಯದ ಹಲವು ಮುಖ್ಯ ಕೇಂದ್ರಗಳ ಸಹಾಯದಿಂದ ಎಲ್ಲೆಡೆಗೂ ತಲುಪುವಂತೆ ದೇವರಿಂದ ಆದೇಶ ಪಡೆದ ಮಹಾತ್ಮರ ಮೂಲಕ ಧಾರ್ಮಿಕ ಜಾಗೃತಿ ಉಂಟಾಗುತ್ತದೆ. ನಿಮ್ಮ ಮನೆಗೆ ವಾಟರ್ ಪೈಪ್ ಕನೆಕ್ಷನ್ ಇದೆಯಲ್ಲವೇ? ಇಲ್ಲಿ ಮುಖ್ಯ ಪೈಪ್ ಮೂಲಕ ಭಗವಂತನ ಕೃಪೆ ಹರಿಯುತ್ತಿದೆ. ಹೇಗೆ ಎಲ್ಲ ಮನೆಗಳಿಗೂ ಏಕಕಾಲದಲ್ಲಿ ನೀರು ಸರಬರಾಜಾಗಬಲ್ಲದೋ ಅಂತೆಯೇ ಭಗವಂತ ಏಕಕಾಲದಲ್ಲಿ ಎಲ್ಲರ ಪ್ರಾರ್ಥನೆ ಕೇಳಬಲ್ಲ. ಆದರೆ ಮನೆಯಲ್ಲಿರುವವರು ನಲ್ಲಿಯನ್ನು ತಿರುಗಿಸಿದಾಗ ಮಾತ್ರ ನೀರು ಬರುವುದಲ್ಲವೇ? ಅದೂ ನಲ್ಲಿಯ ಅಡಿ ಪಾತ್ರೆ ಇಟ್ಟಾಗ ಮಾತ್ರ ನೀರು ತುಂಬುವುದಲ್ಲವೇ? ಹಾಗೆಯೇ ನಾವು ವಿಧೇಯತೆಯಿಂದ ನಡೆದಾಗ ಮಾತ್ರ ಕೃಪೆ ಸಾಧ್ಯ. ನಾಮಸ್ಮರಣೆಯನ್ನಂತೂ ಬಿಡದೇ ಮಾಡು. ಪ್ರತಿ ಬಾರಿ ಮಂತ್ರ ಉಚ್ಚರಿಸಿದಾಗಲೂ ಭಗವಂತನೆಡೆಗೆ ನೀನು ಒಂದು ಹೆಜ್ಜೆ ಇಡುತ್ತಿರುವಂತೆ ಭಾವಿಸು. ಭಗವಂತನ ಕೃಪಾಬಿಂದು ನಿನ್ನ ಒಡಲನ್ನು ಸೇರಿದಂತೆ ಭಾವಿಸು. ಸುತ್ತಮುತ್ತಲೂ ಗಾಳಿಯಿದೆ, ಆದರೆ ಅದು ಕಣ್ಣಿಗೆ ಕಾಣಲಾರದು. ಮರಗಳ ಅಲುಗುವಿಕೆಯಿಂದ ನಮಗೆ ಗಾಳಿಯ ಇರುವಿಕೆಯ ಅರಿವಾಗುವುದು. ಅಂತೆಯೇ ಮಹಾತ್ಮರ ಜೀವನದಿಂದ ಭಗವಂತನ ಇರುವಿಕೆಯ ಅರಿವಾಗುವುದು. ಭಗವಂತ ಇರುವೆ ಕಾಲಿನ ಸಪ್ಪಳವನ್ನೂ ಕೇಳಬಲ್ಲ. ನಿನ್ನ ಪ್ರಾರ್ಥನೆ ಕೇಳದೇ ಇರುವನೇ? ಅಗೋಚರವಾದ ದಿವ್ಯ ಶಕ್ತಿಯಿಂದ ಈ ವಿಶ್ವ ಬ್ರಹ್ಮಾಂಡ ನಿಯಂತ್ರಿಸಲ್ಪಟ್ಟಿದೆ. ಅಂತಹ ದಯಾಮಯ ಭಗವಂತನನ್ನು ಸದಾ ಪ್ರಾರ್ಥಿಸು. ನಿನಗೆ ಶಾಂತಿ ದೊರೆಯುವುದು. ನಿನ್ನ ಎಲ್ಲ ಕಷ್ಟಗಳು ದೂರವಾಗುವು. ಖಂಡಿತ ಮಂಗಳವಾಗುವುದು. ಹಾಲಿನಲ್ಲಿ ಕರಗಿದ ಸಕ್ಕರೆ ಕಣ್ಣಿಗೆ ಕಾಣದು, ಆದರೆ ರುಚಿ ನೋಡಿದಾಗ ಸಕ್ಕರೆಯ ಸಿಹಿ ಅನುಭವವಾಗುವುದು. ಅಂತೆಯೇ ಭಗವಂತನ ನಾಮ ಹಾಗೂ ಭಗವಂತ ಬೇರೆಯಲ್ಲ. ನಾಮವನ್ನು ಜಪಿಸುತ್ತಾ ಹೋದಂತೆ ಭಗವಂತನ ದರ್ಶನ ನಮಗೆ ದೊರೆಯುವುದು. ಪುಟ್ಟ ಬಾಲಕನ ಸೊಂಟಕ್ಕೆ ಹಗ್ಗ ಕಟ್ಟಿ ಬಾವಿಯಲ್ಲಿ ಈಜು ಕಲಿಸುತ್ತಿರುವಂತೆ ಭಗವಂತ ಭಕ್ತರ ಸೊಂಟಕ್ಕೆ ಕೃಪೆಯ ಹಗ್ಗ ಕಟ್ಟಿ ಈ ಸಂಸಾರ ಸಾಗರವನ್ನು ಯಶಸ್ವಿಯಾಗಿ ದಾಟಲು ಕಲಿಸುತ್ತಿದ್ದಾನೆ. ಬಾಲಕ ಮುಳುಗುವಂತಾದಾಗ ಹಗ್ಗ ಮೇಲೆಳೆಯುವಂತೆ ಕಷ್ಟಗಳು ಬಂದಾಗ ಭಗವಂತನೂ ಕೈಬಿಡನು. ಹೇಗೆ ಬಸ್ಸೊಂದರಲ್ಲಿ ಎಷ್ಟೇ ರಶ್ ಇದ್ದರೂ ಡ್ರೈವರಿನಿಗಾಗಿ ಸ್ವಲ್ಪ ಜಾಗ ಇಟ್ಟಿರುವರೋ, ಹಾಗೆಯೇ ದಿನನಿತ್ಯ ಕೆಲಸ ಕಾರ್ಯ ಎಷ್ಟೇ ಇದ್ದರೂ ಧ್ಯಾನ ಪ್ರಾರ್ಥನೆಗಳಿಗಾಗಿ ದಿನವೂ ಸ್ವಲ್ಪ ಸಮಯ ಮೀಸಲಾಗಿಡು. ಸ್ತೋತ್ರ ಪಾಠ ಮಾಡು. ಆಡಿಕೊಳ್ಳುವವರು ಈ ಪ್ರಪಂಚದಲ್ಲಿ ಇದ್ದೇ ಇರುವರು. ಆ ಬಗ್ಗೆ ಚಿಂತಿಸದಿರು. ಭಗವಂತನ ಚಿಂತನೆ ಮಾಡು. ಶುಭವಾಗುವುದು. ಹೇಗೆ ಪ್ರಾರ್ಥಿಸಬೇಕು? ನಮಗೆ ಪರಮಾಪ್ತನಾದ ದೇವರೊಡನೆ ಹೃನ್ಮನಗಳನ್ನು ಬಯಲು ಮಾಡುತ್ತಾ ವ್ಯಾಕುಲತೆಯಿಂದ ಶರಣಾಗಿ ಬೇಡಿದರೆ ಆತನ ಕೃಪೆಯ ಕಾವು ತಟ್ಟುವುದು ನಮ್ಮ ಗಮನಕ್ಕೆ ಬರುತ್ತದೆ. ಆ ನಿಟ್ಟಿನಲ್ಲಿ ಭಕ್ತನ ಮೊರೆಯ ಪರಿ ಇಲ್ಲಿದೆ. ಹೇ ತಾಯೇ, ನನಗೆ ಹೆಚ್ಚು ತಿಳುವಳಿಕೆಯಿಲ್ಲ. ಅಜ್ಞಾನಿ ನಾನು. ಈ ಮಾಯಾ ಸಮುದ್ರದಲ್ಲಿ ಆಡುತ್ತಾ ನಾನು ಕಾಲ ಕಳೆದೆ. ನನಗೆ ಈಗೀಗ ನನ್ನ ತಪ್ಪಿನ ಅರಿವಾಗುತ್ತಲಿದೆ. ನೀನು ಎಲ್ಲೆಲ್ಲೂ ಇದ್ದೀಯೆ. ನನ್ನ ತಪ್ಪುಗಳನ್ನು ಕ್ಷಮಿಸಿ ಸರಿಯಾದ ದಾರಿಯಲ್ಲಿ ನೀನು ಮಾತ್ರ ಕರೆದೊಯ್ಯಬಲ್ಲೆ. ಎಲ್ಲ ತರದ ಕಷ್ಟ ಸಂಕಟಗಳನ್ನು ಎದುರಿಸುವ ಶಕ್ತಿಯನ್ನು, ನೋವು ಅವಸಾದಗಳನ್ನು ಸಹಿಸುವ ಸ್ಥೈರ್ಯವನ್ನು ದಯಪಾಲಿಸು. ನಾನು ನೇರವಾಗಿ ಮುಚ್ಚುಮರೆ ಇಲ್ಲದೆ ಹೇಳುತ್ತೇನೆ, ನನ್ನಿಂದ ಅನೇಕ ತಪ್ಪುಗಳಾಗಿವೆ. ಆದರೆ ಹೇ ತಾಯೇ, ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನುಂಟು ಮಾಡು. ನಾನು ನಿನ್ನ ಕಂದ. ಈಗ ನಿನ್ನ ಮಡಿಲೇಬೇಕು ನನಗೆ. ಹೇ ತಾಯೇ, ಇದು ಸತ್ಯ. ನನಗೆ ನೀನೇ ಬೇಕು. ಈ ಸಂಸಾರದಲ್ಲಿರುವುದಕ್ಕೆ ಹಣದ ಅಗತ್ಯ ನನಗೇನೋ ಇದೆ. ಆದರೆ ಹೇ ತಾಯೇ, ನನಗೆ ಮುಂದೆ ಒಳ್ಳೆಯ ಜನ್ಮಗಳನ್ನು ಪಡೆಯುವುದಕ್ಕಾಗಿ, ಸತ್ಸಂಸ್ಕಾರಗಳನ್ನು ಸಂಗ್ರಹಿಸುವುದಕ್ಕಾಗಿ ಆಧ್ಯಾತ್ಮಿಕ ಸಂಪತ್ತು ಬೇಕು. ಹೇ ತಾಯೇ, ಕತ್ತಲೆಯಿಂದ ಬೆಳಕಿನೆಡೆಗೆ ನನ್ನನ್ನು ಕರೆದುಕೊಂಡು ಹೋಗು. ನನ್ನ ಜೀವನವನ್ನು ಉನ್ನತಿ ಪಥದಲ್ಲಿ ಮುನ್ನಡೆಯಿಸು. ನಿನ್ನ ಮಾಹಾತ್ಮ್ಯವನ್ನು, ಲೀಲೆಯನ್ನು ಅರ್ಥ
ಮಾಡಿಕೊಳ್ಳುವ ಬುದ್ಧಿಶಕ್ತಿಯನ್ನು ನನಗೆ ನೀಡು. ನಿನ್ನ ದಿವ್ಯ ಮಂಗಳ ರೂಪವನ್ನು ತೋರಿಸು. ಪವಿತ್ರತೆಯ ಪಥದಲ್ಲಿ ನಡೆಯಿಸು. ನಾನು ಸ್ಮರಿಸಿದಾಗಲೆಲ್ಲ ನನ್ನ ಬಳಿ ಸಾರಿ ನನ್ನನ್ನು ಕಾಪಾಡು. ಹೇ ಮಾತೆ, ಪ್ರೀತಿ ವಾತ್ಸಲ್ಯದಿಂದ ತಿದ್ದಿ ಸರಿಪಡಿಸು. ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನೇ ನನ್ನ ಬದುಕಿನಲ್ಲಿ ಉಂಟು ಮಾಡುತ್ತಾಯೇ. ನಾನು ಎಂದೆಂದಿಗೂ ನಿನ್ನವನು, ನಿನ್ನವನೇ. ನನ್ನ ಮೇಲೆ ಕೃಪೆ ತೋರು, ಕೈ ಹಿಡಿದು ಕಾಪಾಡು. ಈ ರೀತಿ ಪ್ರಾರ್ಥನೆಯ ಧಾಟಿಯಿಂದ ವ್ಯಾಕುಲತೆ ತೀವ್ರವಾಗಿ ಕಣ್ಣೀರಿನ ಕಟ್ಟೆ ಒಡೆಯುತ್ತದೆ. ಆ ಕಣ್ಣೀರಿನ ಕಡಲಿನಲ್ಲಿ ತೇಲಿ ಬರುತ್ತದೆ ಕೃಪೆಯ ಹಡಗು. ಆ ಕೃಪೆಯಿಂದ ಆಂತರ್ಯದ ಆನಂದದೊಂದಿಗೆ ಬಾಹ್ಯ ಸುಖ ಸೌಕರ್ಯಗಳೆಲ್ಲ ಬಂದೊದಗುತ್ತವೆ. ಗುಲಾಬಿ ಹೂವಿನ ಸೊಬಗಿನೊಂದಿಗೆ ಪರಿಮಳವು ತಾನೇ ತಾನಾಗಿ ಬರುವಂತೆ. ದಾಸನಲ್ಲಿ ವಾಸ. ಆಧ್ಯಾತ್ಮಿಕ ಜೀವನದಲ್ಲಿ ನಿರತನಾದ ಸಾಧಕ ಪ್ರಾರ್ಥಿಸುವುದು ಕೇವಲ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳೆಂಬ ಮನೋವಿಕಾರಗಳನ್ನು ಕುಗ್ಗಿಸಿಕೊಳ್ಳುವುದಕ್ಕಾಗಿ ಮತ್ತು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದುವುದಕ್ಕಾಗಿ. ಅವನ್ನು ಬಿಟ್ಟು ನಶ್ವರವಾದ ಪ್ರಾಪಂಚಿಕ ವಸ್ತುಗಳನ್ನು ಸಾಧಕ ಎಂದೂ ಕೇಳಬಯಸುವುದಿಲ್ಲ. ಅವನಿಗೆ ಬೇಕಾಗಿರುವುದು ಒಂದೇ ಒಂದು, ಆಂತರಿಕ ಬೆಳಕು, ಶಾಂತಿ. ಸಾಧಕ ಬಯಸುವುದು ಭಗವಂತ ಬಂದು ತನ್ನ ಹೃದಯದಲ್ಲಿ ನೆಲೆಸಿ ತನ್ನನ್ನು ಮುನ್ನಡೆಸಬೇಕೆಂದು, ದಾಸನಲ್ಲಿ ವಾಸ ಮಾಡಬೇಕೆಂದು. ಆ ನಿಟ್ಟಿನಲ್ಲಿ ತುಳಸೀದಾಸರ ಪ್ರಾರ್ಥನೆಯ ಸೊಲ್ಲಿದು. ನಾನ್ಯಾ ಸ್ಮೃಹ ರಘುಪತಿ ಹೃದಯೇ ಸ್ಮದೀಯೇ, ಸತ್ಯಂ ವದಾಮಿ ಚ ಭವಾನ್ ಅಖಿಲಾಂತರಾತ್ಮ, ಭಕ್ತಿಂ ಪ್ರಯಂಚ ರಘುಪುಂಗವ ನಿರ್ಭರಾಮ್ಮೆ, ಕಾಮಾದಿದೋಷರಹಿತಂ ಕುರುಮಾನಸಂಚ. ಎಂದರೆ, ಅಖಿಲಾಂತರಾತ್ಮನಾದ ರಘುಪತಿಯೇ, ನಿನ್ನಲ್ಲಿ ನಾನು ಸತ್ಯವನ್ನೇ ಹೇಳುತ್ತೇನೆ. ನನಗೆ ಬೇರಾವ ಬಯಕೆಗಳಿಲ್ಲ. ನಿನ್ನಲ್ಲಿ ನಿರ್ಭರವಾದ ಭಕ್ತಿಯನ್ನೂ ಅನುರಕ್ತಿಯನ್ನೂ ಕೊಡು. ನನ್ನ ಮನಸ್ಸನ್ನು ಕಾಮಾದಿ ದೋಷಗಳಿಂದ ಬಿಡುಗಡೆ ಮಾಡು. ನನ್ನೆದೆಯ ಗೂಡಿನಲ್ಲಿ ವಾಸ ಮಾಡು. ದಿವ್ಯ ಆಸ್ವಾದನೆ. ಆ ರೀತಿಯ ದಾಸೋಹ ಕೈಗೊಂಡು ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಬಹುದೆಂಬುದಕ್ಕೆ ಉಜ್ವಲ ಉದಾಹರಣೆ ಬ್ರದರ್ ಲಾರೆನ್ಸ್ನದು. ಲಾರೆನ್ಸ್ ಸಾಮಾನ್ಯರಲ್ಲಿ ಜನಿಸಿದವನು, ಸಾಮಾನ್ಯರಲ್ಲೇ ಬೆಳೆದವನು. ಕೆಲಸ ಕಾರ್ಯಗಳಲ್ಲಿ ಅಂಥ ದಕ್ಷನೇನೂ ಅಲ್ಲ. ಸಾಮಾನ್ಯನೇ, ಆದರೆ ಆತನಲ್ಲಿ ಒಂದು ಅಸಾಮಾನ್ಯತೆ ಇತ್ತು. ಭಗವಂತನಲ್ಲಿ ಆತನಿಗೆ ಅಪಾರ ವಿಶ್ವಾಸ. ಈ ವಿಶ್ವಾಸ ಮತ್ತು ತೀವ್ರ ದೈವೀ ಪಿಪಾಸೆಗಳು ಅವನನ್ನು ಸಂತ ಶ್ರೇಷ್ಠನನ್ನಾಗಿ ಮಾಡಿದವು. ಅವನ 18ನೇ ವಯಸ್ಸಿನಲ್ಲಿ ಭಗವಂತನ ಮಹಿಮೆಯ ಉಜ್ವಲತೆ ಅವನ ಮನಸ್ಸನ್ನು ಬೆಳಗಿತು. ಆ ಘಟನೆಯಾದರೋ ತೀರಾ ಸಾಮಾನ್ಯ. ಚಳಿಗಾಲದಲ್ಲಿ ಎಲೆಗಳನ್ನು ಕಳೆದುಕೊಂಡು ಬೋಳಾಗಿ ನಿಂತ ಮರವನ್ನು ನೋಡುತ್ತಾ, ಇನ್ನು ಕೆಲವೇ ದಿನಗಳಲ್ಲಿ ಆ ಮರವು ಭಗವದಿಚ್ಛೆಯಿಂದ ಚಿಗುರೊಡೆದು ಫಲಭರಿತವಾಗುವುದಲ್ಲ ಎಂಬ ಯೋಚನೆ ಬಂದುದೇ ತಡ. ಅವನ ಮನಸ್ಸು ದೇವರ ಮಹಿಮೆಯೊಡೆಗೆ ಸರಿಯತೊಡಗಿತು. ದೇವರ ದಾರಿಯಲ್ಲಿ ಮುಂದುವರಿಯಲು ಅವನು ಮೊದಮೊದಲು ಗ್ರಂಥಗಳನ್ನೇನೋ ಓದಲು ಪ್ರಾರಂಭಿಸಿದ. ಪಾಂಡಿತ್ಯದ ಮೋಹವಿಲ್ಲದ ಅವನಿಗೆ ವಿವಿಧ ವಿಚಾರ ತರ್ಕ ಸಿದ್ಧಾಂತಗಳಿಂದ ತುಂಬಿದ ಧಾರ್ಮಿಕ ಗ್ರಂಥಗಳು ಸ್ಫೂರ್ತಿಯನ್ನು ಕೊಡಲಿಲ್ಲ. ಬದಲಾಗಿ ಅವು ಅವನ ಮನಸ್ಸಿನ ಗೊಂದಲ ಸಂಶಯಗಳನ್ನೇ ಹೆಚ್ಚಿಸಿದವು. ಪುಸ್ತಕಗಳನ್ನೆಲ್ಲ ದೂರವಿಟ್ಟು ಅವನ ಪ್ರೀತಿಗಾಗಿ ಅವನನ್ನು ಬಿಟ್ಟು ಉಳಿದುದನ್ನೆಲ್ಲ ತ್ಯಜಿಸಿ, ಜಗತ್ತಿನಲ್ಲಿ ಭಗವಂತ ಮತ್ತು ನಾನು ಇಬ್ಬರೇ ಇದ್ದೇವೆ ಎನ್ನುವಂತೆ ಜೀವನ ಮಾಡತೊಡಗಿದ ಎಂದಾತ ಹೇಳುತ್ತಾನೆ. ಇದು ಬಹಳ ಸುಲಭವೆಂದು ತೋರಬಹುದು, ಆದರೆ ಲಾರೆನ್ಸ್ ಎಚ್ಚರಿಕೆ ಕೊಡುತ್ತಾನೆ. ನಿಮಗೆ ನಾನು ನಿಜವನ್ನು ಹೇಳುತ್ತೇನೆ. ಮೊದಲ 10 ವರ್ಷಗಳು ಬಹಳ ಕಷ್ಟಪಡಬೇಕಾಯಿತು. ಎಷ್ಟೋ ಬಾರಿ ಕೆಳಗೆ ಬಿದ್ದೆ, ತಿರುಗಿ ಮೈಗೊಡವಿ ಮೇಲಕ್ಕೆದ್ದೆ, ನರಳಾಡಿದೆ. ಎಲ್ಲ ಜೀವಿಗಳು, ವಿಚಾರ ಶಕ್ತಿಯು, ಸ್ವಯಂ ಭಗವಂತನೇ ನನಗೆ ವಿರೋಧವೋ ಎಂಬಂತೆ ಕಂಡುಬಂದಿತು. ಆದರೆ ಲಾರೆನ್ಸ್ ದೃಢ ನಿಶ್ಚಯ ಮಾಡಿದ್ದ. ಏನೇ ಬರಲಿ, ಎಂಥ ಕಠಿಣ ದಿನಗಳೇ ಜೀವನದಲ್ಲಿ ನನ್ನ ಪಾಲಿಗಿರಲಿ, ಭಗವಂತನ ಪ್ರೀತಿಗಾಗಿಯೇ ನಾನು ಎಲ್ಲ ಕೆಲಸಗಳನ್ನೂ ಮಾಡುತ್ತೇನೆ. ಸ್ವಕರ್ಮಣ ತಮಭ್ಯರ್ಚ ಎನ್ನುವ ಗೀತೋಕ್ತಿಗೆ ಆತನ ಜೀವನ ಸಾಧನೆ ಒಂದು ಜ್ವಲಂತ ಉದಾಹರಣೆ. ಭಗವಂತನಿಗಾಗಿ, ಆತನ ಪ್ರೀತಿಗಾಗಿ ಮಾಡುವ ಎಲ್ಲ ಕೆಲಸಗಳಲ್ಲೂ ಆಸಕ್ತರಾಗಬೇಕು. ಕೆಲಸ ಯಾವುದೇ ಇರಲಿ,
ಒಂದು ಹುಲ್ಲು ಕಡ್ಡಿಯನ್ನು ನೆಲದ ಮೇಲಿಂದ ಎತ್ತುವುದೇ ಆಗಲಿ, ಎಲ್ಲವೂ ಅವನಿಗಾಗಿ. ದಿನ ದಿನವೂ ಎಲ್ಲ ಕೆಲಸಗಳನ್ನು ಭಗವಂತನಿಗಾಗಿ ಮಾಡುತ್ತಾ ಆತನ ಮಹಿಮೆಯನ್ನು ನೆನೆದು ವ್ಯಾಕುಲತೆಯಿಂದ ಪ್ರಾರ್ಥಿಸುತ್ತಿದ್ದ. ಈ ರೀತಿಯಾಗಿ ತೊಂದರೆ ಆತಂಕಗಳಲ್ಲೇ ನನ್ನ ಜೀವನವು ಕಳೆದು ಹೋಗುವುದೆಂದು ವ್ಯಥೆಯಲ್ಲಿದ್ದಾಗಲೇ ಒಂದು ದಿನ ಥಟ್ಟನೆ ನನ್ನ ಆತ್ಮವು ವಿವರಿಸಲಾಗದ ಅಪೂರ್ವ ಆನಂದಭರಿತ ಆಂತರಿಕ ಶಾಂತಿಯನ್ನು ಅನುಭವಿಸತೊಡಗಿತು. ಅಂದಿನಿಂದ ಏಕಪ್ರಕಾರವಾಗಿ ನಾನು ವಿನಮ್ರನಾಗಿ ಪರಿಶುದ್ಧ ಪ್ರೇಮ ಶ್ರದ್ಧೆಗಳಿಂದ ದೇವರ ಸಾನ್ನಿಧ್ಯದಲ್ಲೇ ಸದಾ ನಲಿದಾಡುತ್ತಿದ್ದೇನೆ ಎಂದಾತ ಭಗವಂತನ ಸಾನ್ನಿಧ್ಯ ಸುಖವನ್ನು ವರ್ಣಿಸಿದ್ದಾನೆ. ನಿಕೋಲಸ್ ಹರ್ಮನ್, ಇದು ಲಾರೆನ್ಸ್ನ ಮೊದಲ ಹೆಸರು. ಮೊದಲು ಅವನು ಸೇನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಕೆಲಸ ಕಾರ್ಯಗಳಲ್ಲಿ ದಕ್ಷನಲ್ಲದ ಆತ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದ. ಮನಸ್ಸಿಗೆ ಆ ಕೆಲಸ ಹಿಡಿಸದೆ ಕೊನೆಗೆ ಆತ ಆ ಕೆಲಸವನ್ನು ಬಿಟ್ಟು ಪ್ಯಾರಿಸ್ನ ಒಂದು ಕ್ರೈಸ್ತ ಸನ್ಯಾಸ ಮಠವನ್ನು ಸೇರಿಕೊಂಡ. ದೇವರೊಡನೆ ತನ್ನನ್ನು ಸರಿಪಡಿಸೆಂದು ಬೇಡಲಾಗುವುದೆಂದು ಯೋಚಿಸಿ ಅವನು ಅಲ್ಲಿಗೆ ಬಂದಿದ್ದ. ದೈಹಿಕವಾಗಿ ಅವನು ಸ್ವಸ್ಥನಲ್ಲ, ಕುಂಟ. ಅವನ ಕೆಲಸವಾದರೋ ಪಾಕಶಾಲೆಯಲ್ಲಿ. ಅದೇನೂ ಅವನು ಮೆಚ್ಚಿಕೊಂಡ ಕೆಲಸವಾಗಿರಲಿಲ್ಲ. ಅಡಿಗೆ ಮನೆಯ ಕೆಲಸದ ಒತ್ತಡ, ಅವಸರ, ಗೊಂದಲಗಳು ಅವನಿಗೆ ಹಿಡಿಸಿರಲಿಲ್ಲ. ಅವನ ಯೋಗ್ಯತೆಗೆ ಮತ್ತು ಶಕ್ತಿಗೆ ಮೀರಿದ ಕಾರ್ಯಗಳನ್ನು ಕೆಲವೊಮ್ಮೆ ಅಲ್ಲಿ ನಿರ್ವಹಿಸಬೇಕಾಗುತ್ತಿತ್ತು. ಆದರೆ ಅವನು ಎಲ್ಲ ಕೆಲಸಗಳನ್ನು ದೇವರಿಗಾಗಿ ಮಾಡಿದ. 1-2 ವರ್ಷಗಳಲ್ಲ, 60 ವರ್ಷಗಳ ಕಾಲ ಎಲ್ಲ ಕೆಲಸ ಕಾರ್ಯಗಳ ಮೊದಲು ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಿದ್ದ. ಹೇ ಭಗವನ್, ನೀನು ನನ್ನ ಅತ್ಯಂತ ಸಮೀಪದಲ್ಲಿದ್ದೀಯೇ. ನಿನ್ನ ಇಚ್ಛೆಗನುಗುಣವಾಗಿಯೇ ನಾನು ಈ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿದೆ. ನಿನ್ನ ಸಹಾಯವಿಲ್ಲದೆ ಇವೆಲ್ಲ ಸಾಧ್ಯವಿಲ್ಲ. ತಂದೆ, ನಿನ್ನ ಸಾನ್ನಿಧ್ಯದಿಂದ ನನ್ನನ್ನು ವಿಚ್ಯುತಿಗೊಳಿಸಬೇಡ ಎಂಬುದೇ ನಿನ್ನಲ್ಲಿ ನನ್ನ ಬೇಡಿಕೆ. ಭಗವಂತನಿಂದ ಸಹಾಯವನ್ನು ಪಡೆಯುವ ರಹಸ್ಯವನ್ನೂ ಅವನು ಈ ಮಾತುಗಳಿಂದ ಹೇಳುತ್ತಾನೆ. ಭಗವಂತನೊಡನೆ ಏಕಭಾವದಿಂದ ಸರಳವಾಗಿ ವ್ಯವಹರಿಸಬೇಕು. ನಿಷ್ಕಪಟಿಯಾಗಿ ಸಹಜ ಸರಳ ಭಾಷೆಯಲ್ಲಿ ಆತನ ಹತ್ತಿರ ಮಾತನಾಡಬೇಕು. ಯಾವುದಾದರೊಂದು ಒಳ್ಳೆಯ ಕೆಲಸ ಮಾಡುವ ಅವಕಾಶ ಸಿಕ್ಕಿದಾಗ ಅದು ಅತ್ಯುತ್ತಮ ರೀತಿಯಲ್ಲಿ ಕೊನೆಗೊಳ್ಳುವಂತೆ ಆತನನ್ನು ಪ್ರಾರ್ಥಿಸಿಕೊಳ್ಳಬೇಕು. ಲಾರೆನ್ಸ್ ಪ್ರಾರ್ಥನೆಯಿಂದ ಎಂಥ ಉನ್ನತ ಮಾನಸಿಕ ಸ್ಥಿತಿಯನ್ನು ಪಡೆದಿದ್ದನೆಂಬುದು ಅವನ ಮಾತಿನಿಂದಲೇ ತಿಳಿಯುತ್ತದೆ. ನನಗಾದರೋ ಪ್ರಾರ್ಥನೆಯ ಸಮಯ ಮತ್ತು ಕೆಲಸ ಕಾರ್ಯಗಳ ಸಮಯ ಬೇರೆಯಾಗಿರಲಿಲ್ಲ. ಹಲವು ಮಂದಿ ಹಲವಾರು ವಸ್ತುಗಳನ್ನು ಏಕಕಾಲದಲ್ಲಿ ಕೇಳುತ್ತಿರುವಾಗ ಪಾಕಶಾಲೆಯ ಸದ್ದುಗದ್ದಲಗಳ ನಡುವೆ ಕೂಡ ತೀವ್ರ ಏಕಾಗ್ರಚಿತ್ತನಾಗಿ ಏಕಾಂತದಲ್ಲಿ ಪ್ರಾರ್ಥಿಸುವಾಗಿನಷ್ಟೇ ಸಮಚಿತ್ತತೆ, ಶಾಂತಿಗಳಿಂದ ಭಗವತ್ ಸಾನ್ನಿಧ್ಯದ ಅನುಭವ ನನಗಾಗುತ್ತಿತ್ತು. ಲಾರೆನ್ಸ್ ಭಕ್ತನೂ ಅಹುದು, ಕರ್ಮಯೋಗಿಯೂ ಅಹುದು. ಒಂದು ದೃಢ ನಿಶ್ಚಯ ಮಾಡು, ಹೃತ್ಪೂರ್ವಕ ತ್ಯಾಗವನ್ನು ಮಾಡು ಎಂದು ಆತ ಹೇಳಿದಾಗ ಎಲ್ಲವನ್ನೂ ಬಿಟ್ಟು ಕಾಡನ್ನು ಸೇರು ಎಂದು ಹೇಳುತ್ತಿಲ್ಲ. ದೇವರಿಗಾಗಿ ಎಲ್ಲ ಕೆಲಸಗಳನ್ನು ಮಾಡಬೇಕೆಂದು ಹೇಳುತ್ತಾನೆ. ದೇವರಿಗಾಗಿ ನಾವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲೂ ಹಿಂಜರಿಯಬಾರದು. ಕೆಲಸದ ಮಹತ್ವವನ್ನು ದೇವರು ಕಾಣುವುದಿಲ್ಲ, ಆದರೆ ಅದನ್ನು ಪ್ರೀತಿಯಿಂದ ಮಾಡಿದನೆ ಎಂದು ಕಾಣುತ್ತಾನೆ. ನಮ್ಮ ಆಧ್ಯಾತ್ಮಿಕ ಪ್ರಗತಿಯು ಕೆಲಸದ ಬದಲಾವಣೆಯನ್ನಾಗಲಿ ಸ್ಥಾನ ಬದಲಾವಣೆಯನ್ನಾಗಲಿ ಹೊಂದಿಕೊಂಡಿಲ್ಲ. ನಿಂತ ಸ್ಥಾನದಲ್ಲೇ ನಿಂತು ಎಲ್ಲ ಕೆಲಸಗಳನ್ನು ಭಗವಂತನ ಪ್ರೀತಿಗಾಗಿ ಮಾಡುವುದೇ ಸೂಕ್ತ ಉಪಾಯ. ಸತ್ಯ ಸಾಕ್ಷಾತ್ಕಾರದ ಅನುಭವವನ್ನು ಹೊಂದಿದ ವ್ಯಕ್ತಿಯಷ್ಟು ಅಧಿಕಾರವಾಣಿಯಿಂದ ಓದು ಬರಹಬಲ್ಲ ಪಂಡಿತನು ಮಾತನಾಡಲಾರ. ಭಗವಂತನ ದಾರಿಯಲ್ಲಿ ನಡೆದ ಸಜ್ಜನರ ವಾಣಿ ನೇರವಾಗಿ ಮನುಷ್ಯರ ಹೃದಯವನ್ನು ಪ್ರವೇಶಿಸುತ್ತದೆ. ಹಲವಾರು ವರ್ಷಗಳವರೆಗೆ ತರ್ಕ ವಿತರ್ಕಗಳನ್ನು ಮಾಡುತ್ತಾ ಬೆಳಕನ್ನು ಕಾಣದೆ ಕಾಲ ಕಳೆಯಬಹುದು. ಆದರೆ ಸರಳ ವಿನಮ್ರ ಹೃದಯಗಳ ಅಂತರಾಳದಲ್ಲಿ ಭಗವಂತ ಕೃಪೆದೋರಿ ಅತ್ಯಂತ ಸೂಕ್ಷ್ಮವಾದ ಆಧ್ಯಾತ್ಮಿಕ ಸತ್ಯಗಳನ್ನು, ತನ್ನ ಮಹಿಮೆಯನ್ನು ಮಿಂಚಿನಂತೆ ಬೆಳಗುವನು. ಲಾರೆನ್ಸ್ ಅತ್ಯಂತ ವಿನಮ್ರನಾಗಿ ಆದರೆ ದೃಢತೆಯಿಂದ ಹೇಳುತ್ತಾನೆ, ಈಗ ನಾನು ನಂಬುವ ಪ್ರಶ್ನೆಯೇ ಇಲ್ಲ. ಕಾರಣ ನಾನೇ ಆತನನ್ನು ಸದಾ ಸರ್ವದಾ ಕಾಣುತ್ತಿದ್ದೇನೆ. ಆತನ ದಿವ್ಯ ಆಸ್ವಾದನೆಯನ್ನು ಅನುಭವಿಸುತ್ತಿದ್ದೇನೆ. ಬಾಗಿಲನ್ನು ತಟ್ಟು
ನಿರಂತರ ಆ ದಿಸೆಯಲ್ಲಿ ಹೋರಾಡು, ಅವನು ಖಂಡಿತವಾಗಿಯೂ ಬಾಗಿಲನ್ನು ತೆರೆಯುವನೆಂದು ನಾನು ಹೇಳುತ್ತೇನೆ ಎಂದು ಸಾಧಕರನ್ನು ಅವನು ಹುರಿದುಂಬಿಸುತ್ತಾನೆ. ಆತನ ಕಳಕಳಿಯ ಕರೆಯನ್ನು ಯಾರು ತಾನೇ ತಿರಸ್ಕರಿಸಬಲ್ಲರು? ಧ್ಯಾನಕ್ಕೆ ಪ್ರೇರಕ, ಪೂರಕ. ತೈಲಧಾರೆಯಂತೆ ಮನಸ್ಸು ಏಕಮುಖವಾಗಿ ದೇವರೆಡೆಗೆ ಹರಿಯುವುದೇ ಧ್ಯಾನ. ಜಪದಲ್ಲಿ ಏಕನಿಷ್ಠೆ, ಏಕಾಗ್ರತೆಗಳು ಏಕೀಭವಿಸಿದಾಗ ಅದು ಧ್ಯಾನದ ಮಟ್ಟಕ್ಕೇರುತ್ತದೆ. ಹೃದಯವು ಧ್ಯಾನಕ್ಕೆ ಪ್ರಶಸ್ತವಾದ ಸ್ಥಾನ ಎಂಬುದು ಧ್ಯಾನಸಿದ್ಧರ ಅಭಿಮತ. ಜ್ಞಾನ ಮಾರ್ಗಾವಲಂಬಿಗಳು ಭ್ರೂಮಧ್ಯದಲ್ಲೂ ಭಕ್ತರು ಹೃದಯದಲ್ಲೂ ಧ್ಯಾನಿಸುತ್ತಾರೆ ಎನ್ನುವುದುಂಟು. ಧ್ಯಾನಾಭ್ಯಾಸರತರಿಗೆ ಪ್ರಾರಂಭದಲ್ಲಿ ಹೃದಯವೇ ಪ್ರಶಸ್ತವಾದ ತಾಣ ಎಂಬುದರಲ್ಲಿ ಸಂಶಯವಿಲ್ಲ. ಆದರೆ ಆ ಹೃದಯ ಯಾವುದು? ಸರಿಯಾಗಿ ಪರಿಶೀಲಿಸಿದರೆ ನಮಗೆಲ್ಲರಿಗೂ ತ್ರಿವಿಧ ಹೃದಯಗಳಿವೆ ಎಂಬ ಸಂಗತಿ ಗೊತ್ತಾಗುವುದು. ಶರೀರಾದ್ಯಂತ ರಕ್ತವನ್ನು ಪಂಪಿಸುವ ಕೆಲಸ ಮಾಡುತ್ತಿರುವ ಲಬ್ ಡಬ್ ಎನ್ನುವ ಹೃದಯದ ಪರಿಚಯ ಎಲ್ಲರಿಗೂ ಇದೆ. ಇದು ತನ್ನ ಕೆಲಸವನ್ನು ನಿಷ್ಠೆಯಿಂದ ನೆರವೇರಿಸದೆ ನಮ್ಮ ಯಾವ ವ್ಯವಹಾರ ಚಟುವಟಿಕೆಗಳು ನಡೆಯಲಾರವು ಎಂಬುದು ದಿಟ. ಹೃದಯಾಂತರಾಳದಲ್ಲಿ ಈ ಮಾತನ್ನು ಹೇಳುತ್ತೇನೆ, ಆತನಿಗೆ ಹೃದಯ ಶುದ್ಧಿ ಇದೆ. ನಿಮ್ಮ ಮಾತುಗಳು ಹೃದಯದಿಂದ ಬರುತ್ತವೆ, ಅವು ಬುದ್ಧಿಯ ಕಸರತ್ತಲ್ಲ ಎಂದೆಲ್ಲ ಹೇಳುವಾಗ ನಾವು ಉದ್ದೇಶಿಸಿರುವುದು ಭಾವನೆಗಳ ನೆಲೆಯಾದ ಹೃದಯವನ್ನು. ಇದು ಎರಡನೆಯ ಬಗೆಯದು. ಪ್ರೀತಿ, ಭಕ್ತಿ, ನಿಸ್ವಾರ್ಥತೆ, ಪರದುಃಖ ಕಾತರತೆ, ಸೇವಾ ಮನೋಭಾವ, ನಿರಹಂಕಾರ ಇವೆಲ್ಲ ಹೃದಯವಂತಿಕೆಯ ಲಕ್ಷಣಗಳು. ನಮಗಿರುವ ಇನ್ನೊಂದು ಹೃದಯವೇ ಆಧ್ಯಾತ್ಮಿಕ ಹೃದಯ. ಇದನ್ನು ಅನಾಹತ ಚಕ್ರ ಎಂದು ಕರೆಯುತ್ತಾರೆ. ಹೃದಯದಲ್ಲಿ ಧ್ಯಾನ ಮಾಡಿ ಎಂದಾಗ ಈ ಆಧ್ಯಾತ್ಮಿಕ ಹೃದಯದಲ್ಲಿ ಮನಸ್ಸನ್ನು ನಿಲ್ಲಿಸಿ ಎಂದರ್ಥ. ನಮ್ಮಲ್ಲಿ ಹೆಚ್ಚಿನವರ ಮಾನಸಿಕ ಶಕ್ತಿಯೆಲ್ಲ ದೈಹಿಕ, ಜೈವಿಕ ಬಯಕೆಗಳ ತೃಪ್ತಿಗಾಗಿ ಮತ್ತು ಅಹಂನ ರಕ್ಷಣೆಗಾಗಿಯೇ ವ್ಯಯವಾಗುತ್ತದೆ. ಆಧ್ಯಾತ್ಮಿಕ ಜಾಗೃತಿಯಾಗಬೇಕಾದರೆ ಮೂಲಾಧಾರದಲ್ಲಿ ಸುಪ್ತವಾಗಿರುವ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಮನಸ್ಸು ಈ ಬಂಧನಗಳಿಂದ ಬಿಡಿಸಿಕೊಂಡು ಮೇಲೇರಬೇಕು. ಅಂದರೆ ನಾವು ಧ್ಯಾನ ಮಾಡುವಾಗ ಅನಾಹತ ಚಕ್ರಕ್ಕೆ ಮನಸ್ಸನ್ನೇರಿಸಬೇಕು. ಆದರೆ ಆ ಚಕ್ರದ ಸ್ಥಾನವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳದೆ ಮನಸ್ಸನ್ನಲ್ಲಿಗೆ ಏರಿಸುವುದಾದರೂ ಹೇಗೆ? ರಮಣ ಮಹರ್ಷಿಗಳೆನ್ನುವಂತೆ ನಾನುವಿನ ಮೂಲವನ್ನು ಶೋಧಿಸುತ್ತಾ ಹೋದರೆ ಈ ಚಕ್ರವನ್ನು ಅಥವಾ ಆಧ್ಯಾತ್ಮಿಕ ಹೃದಯವನ್ನು ತಲುಪಬಹುದು. ಆದರೆ ಆ ವಿಶ್ಲೇಷಣಾ ವಿಧಾನವಾದರೋ ಸುಲಭ ಸಾಧ್ಯವಲ್ಲ. ನಾನು ನಿಜವಾಗಿಯೂ ಯಾರು? ನಾನು ಎಂದುಕೊಳ್ಳುತ್ತೇನಲ್ಲ, ಇದು ಎಲ್ಲಿಂದ ಪ್ರಾರಂಭವಾಗುತ್ತದೆ? ಎಚ್ಚರದ ಅವಸ್ಥೆಯಲ್ಲಿರುವಾಗ ನಾನಾ ಜನರ ಅಥವಾ ವಿಚಾರಗಳ ಸಂಪರ್ಕಕ್ಕೆ ಬರುವ ನಾನು ಗಾಢ ನಿದ್ರೆಯ ಸಮಯದಲ್ಲಿ ಎಲ್ಲಿಗೆ ಹೋಗುತ್ತೇನೆ? ಪುನಃ ಎಚ್ಚರವಾದಾಗ ಎಲ್ಲಿಂದ ಬರುತ್ತೇನೆ? ಹೀಗೆ ನಾನು ಇರುವ ಆಗ ಮತ್ತು ಹುಟ್ಟನ್ನು ಕುರಿತು ವಿಶ್ಲೇಷಣೆ ಮಾಡುತ್ತಾ ಹೋದಂತೆ ಮತ್ತೆ ಮುಂದುವರಿಯಲಾಗದ ಒಂದು ಹಂತಕ್ಕೆ ಬಂದು ನಿಲ್ಲುವಂತಾಗುತ್ತದೆ. ಅಲ್ಲಿಯೇ ಇರುವುದು ಈ ಆಧ್ಯಾತ್ಮಿಕ ಹೃದಯ. ಆದರೆ ಈ ಥರದ ಶೋಧನೆಯ ತೀವ್ರತೆಯನ್ನು ದೀರ್ಘಕಾಲ ಉಳಿಸಿಕೊಳ್ಳುವುದು ಹೆಚ್ಚಿನವರಿಗೆ ಕಷ್ಟ. ಹಾಗಾಗಿ ಅದಕ್ಕಿಂತ ಸುಲಭ ಉಪಾಯ ಪ್ರಾರ್ಥನೆ. ಪ್ರಾರ್ಥನೆಯು ಧ್ಯಾನಕ್ಕೆ ಪ್ರೇರಕವೂ ಹೌದು, ಪೋಷಕವೂ ಹೌದು. ಪ್ರಾರ್ಥನೆಯ ಅಭ್ಯಾಸದಿಂದ ಧ್ಯಾನ ಶಕ್ತಿಶಾಲಿಯಾಗುತ್ತದೆ. ಧ್ಯಾನಕ್ಕೆ ಕುಳಿತುಕೊಳ್ಳುವುದಕ್ಕೆ ಮೊದಲು 10-15 ನಿಮಿಷಗಳ ಕಾಲ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಬೇಕು. ಕಾರ್ಮೋಡಗಳು ದಟ್ಟೈಸಿದಾಗ ಹನಿಯೊಡೆದು ಮಳೆ ಸುರಿಯುವಂತೆ ಪ್ರಾರ್ಥನೆ ತೀವ್ರವಾದಾಗ ಮನಸ್ಸು ಮೇಲೇರಿ ಭಾವನಾತ್ಮಕ ಹೃದಯವನ್ನು ದಾಟಿ ಆಧ್ಯಾತ್ಮಿಕ ಹೃದಯವನ್ನು ತಲುಪುವಾಗ ಕಣ್ತುಂಬಿ ಬಂದು ಕಂಬನಿ ಹರಿಯತೊಡಗುತ್ತದೆ. ಅದೇ ವ್ಯಾಕುಲತೆಯ ಉಗಮ. ಅದರಿಂದಲೇ ಧ್ಯಾನದ ಸಿದ್ಧಿ. ಹೃದಯ ಅರಳಲು, ಬುದ್ಧಿ ಬೆಳಗಲು. ಪ್ರತಿಯೊಬ್ಬರಲ್ಲೂ ಸುಪ್ತವಾಗಿರುವ ಈ ಆಧ್ಯಾತ್ಮಿಕ ಶಕ್ತಿ ಕೇಂದ್ರವನ್ನು ಎಚ್ಚರಗೊಳಿಸಲು ಸಾಧ್ಯ. ಅದಕ್ಕೆ ಬೇಕಾಗಿರುವುದು ಮಾನಸಿಕ ಪಾವಿತ್ರ್ಯ, ಬ್ರಹ್ಮಚರ್ಯದಲ್ಲಿ ದೃಢ ಪ್ರತಿಷ್ಠೆ ಮತ್ತು ದೇವರಿಗಾಗಿ ತೀವ್ರ ಹಂಬಲ. ಪತಿ ಪತ್ನಿಯರ ಆದರ್ಶ ಈ ಮುಖವಾಗಿಯೇ ಇದ್ದರೆ ಗೃಹಸ್ಥರಿಗೂ ಇದು ಅಸಾಧ್ಯದ ಮಾತೇನಲ್ಲ. ದಿನವೂ ಕ್ರಮಬದ್ಧವಾಗಿ ತೀವ್ರ ಪ್ರಾರ್ಥನೆಯೊಂದಿಗೆ
2-3 ಗಂಟೆಗಳ ಕಾಲವಾದರೂ ಧ್ಯಾನ ಮಾಡುತ್ತಾ ಮುನ್ನಡೆದರೆ ಫಲ ಸಿಗಲು ಕೆಲವು ವರ್ಷಗಳಾದರೂ ಬೇಕು. ಆ ಕ್ರಮವನ್ನು ಅನುಸರಿಸದೆ ಪುರಸೊತ್ತಿದ್ದಾಗ ಕ್ಷಣಕಾಲ ಕಣ್ಮುಚ್ಚಿ ಕೂತು ಬಕಧ್ಯಾನ ಮಾಡಿ ಅಯ್ಯೋ ಧ್ಯಾನ ಮಾಡಿ ನೋಡಿದೆ ಏನೂ ಆಗಲಿಲ್ಲ ಎನ್ನುವವರಿಗೆ ಕೊರತೆಯಿಲ್ಲ. ದಾರಿ ಸರಿಯಾದರೆ ಮಾತ್ರ ಗುರಿ ಸೇರಬಹುದೆಂಬುದನ್ನು ಅವರು ತಿಳಿದುಕೊಳ್ಳಬೇಕು. ಧ್ಯಾನ ಏಕಾಗ್ರತೆ ಎಂದು ಸಮೀಕರಿಸಿ ಆ ಬಗ್ಗೆ ವಿಶ್ಲೇಷಣೆ ಪ್ರಚಾರಗಳು ಇಂದು ನಡೆಯುತ್ತಿವೆ. ಆದರೆ ಇದು ಆಧ್ಯಾತ್ಮಿಕ ಸಾಧನೆ ಆಗಲಾರದು. ಧ್ಯಾನದಲ್ಲಿ ವ್ಯಾಕುಲತೆಯ ಪ್ರಾರ್ಥನೆಯಿಂದ ಪುಷ್ಟವಾದ ಮನಸ್ಸು ಅತ್ಯಂತ ಜಾಗರೂಕವಾಗಿದ್ದು ಅತಿ ಹೆಚ್ಚಿನ ಚುರುಕುತನದಿಂದ ಕೂಡಿರುತ್ತದೆ. ಅದು ವಿಶ್ರಾಮ, ಶಿಥಿಲೀಕರಣ, ನಿದ್ರಾಸ್ಥಿತಿಯ ವಿಧಾನವಲ್ಲವೇ ಅಲ್ಲ. ದೇವರಿಗಾಗಿ ವ್ಯಾಕುಲತೆ, ಅಭೀಪ್ಸೆ ಅಥವಾ ಹಂಬಲಗಳಿಲ್ಲದ ಧ್ಯಾನ ವಿಧಾನ ಪೆಟ್ರೋಲ್ ಇಲ್ಲದೆ ಕಾರನ್ನು ಓಡಿಸಲು ಮಾಡುವ ಪ್ರಯತ್ನದಂತೆಯೇ ಸರಿ. ದೇವರಿಗಾಗಿ ಹಂಬಲಿಸುತ್ತಾ ತೀವ್ರ ವ್ಯಾಕುಲತೆಯಿಂದ ಮುನ್ನಡೆದರೆ ಸರೋವರದ ನೀರಿನಡಿ ಇದುವರೆಗೆ ಹುದುಗಿದ್ದ ಕಮಲ ಭಾನುವಿನುದಯಕ್ಕೆ ತಲೆ ಎತ್ತಿ ಅರಳಿ ಸೌರಭ ಸೂಸುವಂತೆ ಹೃದಯ ಕಮಲವೂ ಅರಳಿ ಭಗವದಭಿಮುಖವಾಗಿ ದೈವೀ ಗುಣಗಳಿಂದ ಶೋಭಿಸತೊಡಗುವುದು. ಸಂಶಯರಹಿತವಾದ ಈ ದಿವ್ಯ ಅನುಭೂತಿಯಿಂದ ಸಾಧಕನಲ್ಲಿ ಅಪೂರ್ವ ಸ್ಥೈರ್ಯ, ಇನ್ನೂ ಮುನ್ನಡೆಯಲು ಸ್ಫೂರ್ತಿ ಹಾಗೂ ಮಾರ್ಗದರ್ಶನ ಲಭಿಸುವುದು. ಇದೇ ಬುದ್ಧಿಯ ಬೆಳಗುವಿಕೆ. ಗಾಯತ್ರಿ ಮಂತ್ರದ ಅಂತರಾರ್ಥವೂ ಇದೆ. ಅಂತಃಶಕ್ತಿಯ ಆಗರ, ಪರಿವರ್ತನೆಯ ಪ್ರವರ್ತಕವಾಗಬಲ್ಲ ಅಂತಃಶಕ್ತಿಯ ಅಕ್ಷಯ ಆಗರವೇ ಪ್ರಾರ್ಥನೆಯಲ್ಲಿದೆ. ಗುಂಡಿ ಒತ್ತಿದೊಡನೆ ಚಿಮ್ಮುವ ಚಿಲುಮೆಯಂತೆ ಪ್ರಾರ್ಥನೆಯ ಪರಿಪಾಠದಿಂದ ಆ ಶಕ್ತಿ ಮೂಲ ಕರಗತವಾಗುತ್ತದೆಂಬುದನ್ನು ತಿಳಿದು ಬಿತ್ತರಿಸಿದ ನೋಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ ವೈದ್ಯ ಡಾಕ್ಟರ್ ಅಲೆಕ್ಸಿಸ್ ಕೆರೆಲ್ಲರ ಮಾತೇ ಅದಕ್ಕೆ ಸಾಕ್ಷಿ. ಅತಿ ಹೆಚ್ಚಿನ ಪ್ರಭಾವಶಾಲಿಯಾದ ಶಕ್ತಿಯನ್ನು ಪ್ರಾರ್ಥನೆಯಿಂದ ವ್ಯಕ್ತಿಯೊಬ್ಬ ಸೃಜಿಸಬಲ್ಲ. ಭೂಮ್ಯಾಕರ್ಷಣ ಶಕ್ತಿ ಎಷ್ಟು ಸತ್ಯವೋ ಪ್ರಾರ್ಥನೆಯಿಂದ ಬಲವರ್ಧನೆ ಸಾಧ್ಯ ಎಂಬುದು ಅಷ್ಟೇ ಸತ್ಯ. ಇತರ ಎಲ್ಲ ತೆರನಾದ ಚಿಕಿತ್ಸಾ ವಿಧಾನಗಳು ಫಲಪ್ರದವಾಗದಿದ್ದಾಗ ಕೇವಲ ಶ್ರದ್ಧಾನ್ವಿತ ಹೃತ್ಪೂರ್ವಕ ಪ್ರಾರ್ಥನೆಯಿಂದ ರೋಗ ಕ್ಲೇಶಗಳಿಂದ ಮುಕ್ತರಾದ ವ್ಯಕ್ತಿಗಳನ್ನು ವೈದ್ಯನಾಗಿ ನಾನು ಕಂಡುಕೊಂಡಿದ್ದೇನೆ. ಈ ಪ್ರಾರ್ಥನಾ ವಿಧಾನ ರೇಡಿಯಂನಂತೆ ಅದ್ಭುತ ಶಕ್ತಿ ವಿಕಿರಣಶೀಲದ್ದು. ತಾನೇ ತಾನಾಗಿ ಶಕ್ತಿಯನ್ನು ಜಾಗೃತಗೊಳಿಸಿ ವೃದ್ಧಿಸುವಂಥದ್ದು. ನಾವು ಪ್ರಾರ್ಥಿಸುವಾಗಲೆಲ್ಲ ಈ ವಿಶ್ವ ಬ್ರಹ್ಮಾಂಡವನ್ನು ನಡೆಯಿಸುವ ಎಂದೆಂದಿಗೂ ಬತ್ತಿ ಬರಿದಾಗದ ದಿವ್ಯ ಶಕ್ತಿಯ ಸಂಪರ್ಕ ಲಭ್ಯವಾಗುತ್ತದೆ. ನಮ್ಮ ಕಳಕಳಿಯ ಬೇಡಿಕೆಯು ಎಷ್ಟೋ ವಿಧದ ನಮ್ಮ ದೌರ್ಬಲ್ಯಗಳನ್ನು ದೂರ ಮಾಡುತ್ತದೆ. ತನ್ಮೂಲಕ ನಾವು ಬಲಿಷ್ಠರಾಗಿ ತಲೆ ಎತ್ತುತ್ತೇವೆ. ಭಗವಂತನನ್ನು ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿದಾಗಲೆಲ್ಲ ನಮ್ಮ ತನು ಮನಗಳಲ್ಲಿ ಶುಭ ಪರಿಣಾಮ ಆಗಿಯೇ ತೀರುತ್ತದೆ. ಶಕ್ತಿಯ ಬರವನ್ನೆದುರಿಸಲು ಬೇರೆ ಬೇರೆ ಶಕ್ತಿ ಮೂಲಗಳನ್ನು ಸೂರೆಗೈಯಲು ಹವಣಿಸುತ್ತಿರುವ ವಿಜ್ಞಾನಿಗಳ ದೃಷ್ಟಿ ಈ ಕಡೆಗೆ ಹರಿದಿದ್ದಲ್ಲಿ ಮನುಕುಲವೇ ಉದ್ಧಾರವಾಗುತ್ತಿತ್ತು. ನನ್ನ ನಳಿಸು, ನಿನ್ನ ಮೆರೆಸು. ವ್ಯಾವಹಾರಿಕ ಜಗತ್ತಿನಲ್ಲಿ ಬಗ್ಗಿದವನಿಗೆ ಗುದ್ದು ಜಾಸ್ತಿಯಾದರೆ ಆಧ್ಯಾತ್ಮ ಲೋಕದಲ್ಲಿ ಬಗ್ಗಿದವನಿಗೆ ಮುದ್ದು ಜಾಸ್ತಿ. ಅಂದರೆ ದೇವರ ವಿಶೇಷ ಕೃಪೆ ಲಭ್ಯ. ಆದರೆ ನಮ್ಮ ಅಂತಸ್ತು, ಕೀರ್ತಿ, ಸ್ಥಾನಮಾನ, ಆಸ್ತಿಪಾಸ್ತಿಗಳಿಂದ ನಾವು ಬೆಳೆಸಿಕೊಂಡ ಅಹಂ ಎನ್ನುವುದು ನಮ್ಮನ್ನು ಮಣಿದು ಮೊರೆಯಲು ಬಿಡದೆ ಸೆಟೆದು ನಿಲ್ಲಿಸುತ್ತದೆ. ನಾನೇ, ನನ್ನಿಂದ, ನನಗಾಗಿಯೇ ಎಂಬೆಲ್ಲ ಭ್ರಮೆಯಿಂದ ನಮ್ಮನ್ನದು ಮತ್ತನನ್ನಾಗಿಸಿ ಮಾಯೆಯ ಮೋಡಿಗೆ ಬಲಿಬೀಳುವಂತೆ ಮಾಡುತ್ತದೆ. ಈ ಅಹಂಕಾರದಿಂದಲೇ ಆಗುತ್ತದೆ ನಮ್ಮ ಮುನ್ನಡೆಯ ಸಂಚಕಾರ. ಮಾಯೆಯ ದಾರಿಯಲ್ಲಿ ಮುನ್ನಡೆಯುವವನಿಗೆ ದೇವರು ಎಂದಾದರೂ ದೊರೆತಾನೆ? ಸೂರ್ಯೋದಯದ ವೀಕ್ಷಣೆಗಾಗಿ ಪಶ್ಚಿಮ ದಿಕ್ಕಿಗೆ ಹೆಜ್ಜೆ ಹಾಕಿದಂತಲ್ಲವೇ ಇದು? ಪರಮಹಂಸರು ಹೇಳುತ್ತಿದ್ದರು, ಮಳೆಯ ನೀರು ಹೇಗೆ ದಿಣ್ಣೆಯ ಮೇಲೆ ಸಂಗ್ರಹವಾಗದೋ ಹಾಗೆಯೇ ಅಹಂಕಾರದಿಂದ ಬೀಗಿದವರಿಗೆ ಕೃಪೆ ದುರ್ಲಭ ಎಂದು. ಆದ್ದರಿಂದ ಈ ನಾನು ಹೋದರೆ ಮಾತ್ರ ಆಧ್ಯಾತ್ಮ ರಾಜ್ಯದಲ್ಲಿ ಮುನ್ನಡೆ ಸಾಧ್ಯ. ನಾನುವಿನ ನಾಶಕ್ಕೆ ಪ್ರಾರ್ಥನೆಯೇ ಪ್ರಬಲ ಅಸ್ತ್ರ. ನನ್ನನ್ನಳಿಸು, ನಿನ್ನ ಮೆರೆಸು, ಬಂದು ನೆಲೆಸು ಹೃದಯ ಪದ್ಮದಲದಲ್ಲಿ ಎಂಬುದೇ ಸಾಧಕನ ತಾರಕ ಮಂತ್ರ. ಅದೇ ಪ್ರಾರ್ಥನೆಯ ಪರಾಕಾಷ್ಠೆ.
ಪ್ರಾರ್ಥನೆಯು ತೀವ್ರವಾದಂತೆ ಅದರ ವೇಗದಲ್ಲಿ ನಾನು ನನ್ನದು ಮೆಲ್ಲನೆ ಲೀನವಾಗುತ್ತವೆ. ಸ್ಥೂಲ ಸೂಕ್ಷ್ಮ ಕಾರಣಗಳನ್ನು ದಾಟಿ ಮನಸ್ಸು ಭಗವಂತನನ್ನೇ ಸ್ಪರ್ಶಿಸುತ್ತದೆ. ಹೃದಯದಲ್ಲೇ ಸರ್ವಶಕ್ತನಾದ ಆತನ ಸಾನ್ನಿಧ್ಯದ ಅರಿವು ನಮಗಾಗುತ್ತದೆ. ಸರ್ವಶಕ್ತನೇ ನಮ್ಮ ಹೃದಯಾಂತರಾಳದಲ್ಲಿ ನೆಲೆಸಿದ ಅರಿವು ನಮಗಾಗುತ್ತಿರುವಾಗ ನಮ್ಮನ್ನು ನಾವು ಅಶಕ್ತರೆಂದುಕೊಳ್ಳಬಲ್ಲವೇ? ಭಯಭೀತರಾಗಬಲ್ಲವೇ? ದೇವರಿರುವನೇ? ಯಾರು ದೇವರು? ಯಾರ ದೇವರು? ಯಾವ ದೇವರು? ಎಷ್ಟು ಮಂದಿ ದೇವರು? ದೇವರಿರುವುದೆಲ್ಲಿ? ದೇವರ ಹೆಸರಲ್ಲಿ ಜಗಳಬೇಕೆ? ಆಕಾಶ ನೋಡಲು ನೂಕಾಟಬೇಕೆ? ಧರ್ಮಗಳು ಮನುಷ್ಯರನ್ನು ದ್ವೇಷ ಹಿಂಸೆಯ ನರಕಕ್ಕೆ ತಳ್ಳಲು ಹುಟ್ಟಿಕೊಂಡಿವೆಯೇ? ದುರ್ಬಲರನ್ನು ಶೋಷಿಸುವುದಕ್ಕಾಗಿ ಹುಟ್ಟಿಕೊಂಡಿವೆಯೇ? ಮತಾಂಧತೆಯಿಂದ ಅವು ಮಾನವನನ್ನು ಉನ್ಮತ್ತರನ್ನಾಗಿಸುವ ಮಾದಕ ದ್ರವ್ಯಗಳೇ? ಅಜ್ಞಾನವೇ ಎಲ್ಲ ದುಃಖಗಳಿಗೂ ಮೂಲ. ಸಂಕುಚಿತತೆ ಮತಾಂಧತೆಯನ್ನು ಮನುಷ್ಯನೊಬ್ಬ ಬೆಳೆಸಿಕೊಂಡರೆ ತನ್ನನ್ನೇ ತಾನು ವ್ಯರ್ಥವಾಗಿ ಶಿಕ್ಷಿಸಿಕೊಂಡಂತೆ, ವ್ಯರ್ಥವಾಗಿ ಹಿಂಸಿಸಿಕೊಂಡಂತೆ ಅಲ್ಲವೇ? ಕೆಲವು ವರ್ಷಗಳ ಹಿಂದೆ ಮಿಚೆಲ್ ಎಂಬಾತ ಚಂದ್ರಗ್ರಹವನ್ನು ತಲುಪಿ ಅಲ್ಲಿ ನಿಂತು ಅಲ್ಲಿಂದಲೇ ಭೂಮಿಯನ್ನು ಕುರಿತು ಹೇಳಿದ ಮಾತನ್ನು ಓದಿ ಚಕಿತನಾಗಿದ್ದೆ. ಆತನಿಗೆ ನಮ್ಮ ಆವಾಸ ಸ್ಥಾನವಾದ ಅಸಂಖ್ಯ ಜೀವ ಜಂತುಗಳಿಗೆ ಆಶ್ರಯ ಸ್ಥಾನವಾದ ಈ ಭೂಮಿ ಆ ಎತ್ತರದಿಂದ ಒಂದು ಕಾಲ್ಚೆಂಡಿನಂತೆ ಕಾಣಿಸಿತಂತೆ. ಎಂಥ ವಿಸ್ಮಯದ ಅನುಭವ! ಈ ಭೂಮಿಯಾದರೋ ತನ್ನ ಅಕ್ಷದಲ್ಲಿ ಅತ್ಯಂತ ವೇಗದಿಂದಲೇ 1 ಗಂಟೆಯಲ್ಲಿ 1,000ಕ್ಕಿಂತ ಹೆಚ್ಚು ಮೈಲಿ ಸುತ್ತುತ್ತಿದೆ. ಅದು ಕೆಲವು ಸುತ್ತುಗಳನ್ನು ಸುತ್ತುವಾಗ ಲಕ್ಷಗಟ್ಟಲೆ ಜನರು ಈ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಮತ್ತೆ ಕೆಲವು ಸುತ್ತುಗಳನ್ನು ಸುತ್ತುವಾಗ ಜನರು ತಮ್ಮ ತಮ್ಮ ಪಾತ್ರಗಳನ್ನು ಧರಿಸಿ ಕುಣಿದು ಕುಪ್ಪಳಿಸಿ ನಕ್ಕು ನಲಿದು ನೊಂದು ಬೆಂದು ಕಣ್ಮರೆಯಾಗುತ್ತಾರೆ. ಮಂಕುತಿಮ್ಮನಿಗನಿಸಿದಂತೆ ನಿಮಗೂ ಅನಿಸಬಹುದು. ಏನು ಭೈರವ ಲೀಲೆ ಈ ವಿಶ್ವ ವಿಭ್ರಮಣೆ, ಏನು ಭೂತಗ್ರಾಮ ನರ್ತನೋನ್ಮಾದ, ಏನಗ್ನಿಗೋಳಗಳು ಏನಂತರಾಳಗಳು, ಏನು ವಿಸ್ಮಯ ಸೃಷ್ಟಿ. ಒಗಟೆ ಏನೀ ಸೃಷ್ಟಿ ಬಾಳಿನರ್ಥವದೇನು, ಬಗೆದು ಬಿಡಿಸುವರಾರು ಸೋಜಿಗವನಿದನು. ಮಿಚೆಲ್ ಪಡೆದ ಅನುಭವ ಕಟ್ಟುಕತೆಯಲ್ಲ, ಕವಿ ಕಲ್ಪನೆಯೂ ಅಲ್ಲ. ಈ ಅನುಭವಗಮ್ಯವಾದ ಸತ್ಯವನ್ನು ಯಾರೂ ಅಲ್ಲಗಳೆಯಲಾರರು. ಹಾಗೆ ಅಲ್ಲಗಳೆಯಲು ಸಾಧ್ಯವಿಲ್ಲವಷ್ಟೇ. ಧಾರ್ಮಿಕ ಮತಾಂಧರು ವಿಜ್ಞಾನವನ್ನು, ವೈಜ್ಞಾನಿಕ ಸಂಶೋಧನೆಗಳನ್ನು ಎಷ್ಟೇ ನಿಂದಿಸಲಿ, ನಿರಾಕರಿಸಲಿ, ಆದರೆ ಅವು ತೋರಿಸಿಕೊಡುವ ಬೆಳಕಿನಲ್ಲಿ ನಮ್ಮ ನಂಬಿಕೆಗಳನ್ನು ಪರಿಶೀಲಿಸಿಕೊಂಡಲ್ಲಿ ನಾವು ಬಲವಾಗಿ ಅಪ್ಪಿಕೊಂಡ ಭಾವಿಕಪ್ಪೆತನ, ಸಂಕುಚಿತತೆ ಮಾಯವಾಗುವುದರಲ್ಲಿ ಸಂಶಯವಿದೆಯೇ? ವಿಜ್ಞಾನವು ಇಂದು ಅಗಾಧವಾದ ಈ ವಿಶ್ವ ಬ್ರಹ್ಮಾಂಡದ ಹಿನ್ನೆಲೆಯಲ್ಲಿ ಪರಮಾದ್ಭುತವಾದ ಒಂದು ದಿವ್ಯ ಶಕ್ತಿಯನ್ನು ಕುರಿತು ನಿರ್ಭಯವಾಗಿ ಸಾರುತ್ತಿದೆ ಎಂದರೆ ತಪ್ಪಿಲ್ಲ. ಆ ಶಕ್ತಿ ಆ ದೇವರು ಗುಡಿ, ಮಸೀದಿ, ಚರ್ಚುಗಳಲ್ಲಿ ಮಾತ್ರ ತಂಗಿದ್ದಾನೆಯೇ? ಯಾವುದೇ ಒಂದು ಪಥ ಪಂಥಗಳಲ್ಲಿ ಮಾತ್ರ ಸಿಕ್ಕಿಕೊಂಡಿದ್ದಾನೆಯೇ? ಪೂಜಾ ಸ್ಥಾನಗಳು ಆತನನ್ನು ಪ್ರಾರ್ಥಿಸಲು, ಧ್ಯಾನಿಸಲು, ಪೂಜಿಸಲು ಸದಾವಕಾಶ ಕಲ್ಪಿಸುವ ಒಂದು ವ್ಯವಸ್ಥೆ ಮಾತ್ರವಲ್ಲವೇ? ಬೇರೆ ಮತಿ ಬೇರೆ ಮತ ಎಂಬುದು ಅವನಿಗರ್ಥವಾಗದೆ ಅದು ಅವನದೇ ವಿಧಾನವಲ್ಲವೇ? ಮನುಷ್ಯ ಹೃದಯದ ಭಾವನೆಗಳನ್ನು ಅರಿಯಲಾರದ ಅಸಹಾಯಕನೇ ಅವನು. ಕೆಲವು ವರ್ಷಗಳ ಹಿಂದೆ ನ್ಯೂಯಾರ್ಕ್ ಅಕಾಡೆಮಿ ಆಫ್ ಸೈನ್ಸ್ ಅಧ್ಯಕ್ಷರಾದ ವಿಜ್ಞಾನಿ ಎ. ಕ್ರೆಸಿ ಮ್ಯಾರಿಸನ್ ರೀಡರ್ಸ್ ಡೈಜೆಸ್ಟ್ ಮಾಸಪತ್ರಿಕೆಯಲ್ಲಿ ವಿಜ್ಞಾನಿ ದೇವರಲ್ಲಿ ಏಕೆ ವಿಶ್ವಾಸವನ್ನು ಇಡುತ್ತಾನೆಂಬುದಕ್ಕೆ 7 ಕಾರಣಗಳು ಎಂಬ ಲೇಖನವನ್ನು ಬರೆದಿದ್ದರು. ವಿಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ ನಡೆದ ಅಸಂಖ್ಯ ಶೋಧನೆಗಳನ್ನು ಗಮನದಲ್ಲಿಟ್ಟುಕೊಂಡು ಎತ್ತರದಲ್ಲಿ ನಿಂತು ಸುತ್ತಲೂ ನೋಡಿದಂತೆ ಸಂದೇಹಕ್ಕೆಡೆಗೊಡದ ವೈಜ್ಞಾನಿಕ ವೈಚಾರಿಕ ವಿಧಾನದಿಂದಲೇ ಅವರು ಸರ್ವತ್ರ ಸರ್ವವ್ಯಾಪಿಯಾದ ಅಚಿಂತ್ಯ ಶಕ್ತಿಯಾದ ಪರಮಾತ್ಮನ ಅಸ್ತಿತ್ವದಲ್ಲಿ ನಮ್ಮ ನಂಬಿಕೆಯನ್ನು ದೃಢಗೊಳಿಸುತ್ತಾರೆ. ನಮ್ಮ ಅರಿವು ನುಗ್ಗಲಾರದ, ಸಂಶೋಧಿಸಲಾರದ ಆ ಪರಮಾದ್ಭುತದಿಂದಲೇ ಈ ವಿಸ್ಮಯವೆನಿಸುವ ವಿಶ್ವ ಬ್ರಹ್ಮಾಂಡ, ಅದರ ಹೊಳೆಯುವ ಸೌಂದರ್ಯ ವ್ಯಕ್ತವಾಗುತ್ತಿದೆ ಎಂದು ಐನ್ಸ್ಟೀನರ ವಾಕ್ಯ ಎಷ್ಟೊಂದು ಸಂಗತವಾಗಿದೆ. ಮೋರಿಸನ್ ತಮ್ಮ ಲೇಖನದಲ್ಲಿ ಹೇಳಿದ ಮಾತು ಇಂತಿವೆ.
ಡಾರ್ವಿನ್ ನಂತರ ಈ 100 ವರ್ಷಗಳಲ್ಲಿ ನಾವು ಅತ್ಯಾಶ್ಚರ್ಯಕರವಾದ ಸಂಶೋಧನೆಗಳನ್ನು ಮಾಡಿದ್ದೇವೆ. ವೈಜ್ಞಾನಿಕವಾದ ವಿನಮ್ರ ಭಾವನೆಯಿಂದಲೇ ಬರಿಯ ನಂಬಿಕೆಯಲ್ಲ, ಅರಿವನ್ನು ಆಧರಿಸಿ ಮೂಢವಲ್ಲದ ನಂಬಿಕೆಯ ಪ್ರಕಾರ ಭಗವತ್ ಸಾನ್ನಿಧ್ಯದ ಅನುಭವವನ್ನು ಸಮೀಪಿಸುತ್ತಿದ್ದೇವೆ. ವಿಜ್ಞಾನಿ ಹೇಳುವ ಈ ಭಗವತ್ ಸ್ವರೂಪವನ್ನು ಕುರಿತು ಹೇಳಿಕೆಯನ್ನು ವಿಚಾರವಂತರು ಅಲ್ಲಗಳೆಯಲು ಸಾಧ್ಯವಿಲ್ಲ. ಆದರೆ ನಮ್ಮ ಸಂಕುಚಿತ ಕಲ್ಪನೆಗಳಿಗೆ ದೀರ್ಘಕಾಲದಿಂದ ತುತ್ತಾದ ನಮಗೆ ಅದರಿಂದ ಬಿಡಿಸಿಕೊಳ್ಳುವುದು ಕಷ್ಟವೆನಿಸಿದರೂ ಕ್ರಮೇಣ ಸಾಧ್ಯ ಎಂಬುದನ್ನು ನೆನಪಿನಲ್ಲಿಡಬೇಕು. ವಸ್ತುವಿನ ಸೂಕ್ಷ್ಮಾತಿ ಸೂಕ್ಷ್ಮ ಸ್ವರೂಪದ ಬಗೆಗೂ ವಿಜ್ಞಾನದ ಸಂಶೋಧನೆ ಅಚ್ಚರಿ ಎನಿಸುವ ವಿಷಯಗಳನ್ನು ನಮಗೆ ತಿಳಿಸುತ್ತದೆ. ಹೆಚ್ಚಿನ ವಿವರಗಳ ಅವಶ್ಯಕತೆ ಇಲ್ಲ. ಆಟಮ್ ಅಥವಾ ಅಣು ಎಂದು ಕರೆಯಲ್ಪಡುವ ವಸ್ತುವಿನ ಗಾತ್ರ ಎಷ್ಟು ಗೊತ್ತೇ? 1 ಮಿಲಿಮೀಟರ್ ಪರಿಮಾಣದ ವಸ್ತುವನ್ನು ಮಿಲಿಯ ಎಂದರೆ 10 ಲಕ್ಷ ಭಾಗ ಮಾಡಿ ಅದರಲ್ಲಿ 1 ಭಾಗವನ್ನು ತೆಗೆದುಕೊಂಡರೆ ಎಷ್ಟೋ ಅಷ್ಟು. ಈ ಅಣುವಿನಲ್ಲಿ ಇಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಎಂಬ ಸೂಕ್ಷ್ಮಾತಿ ಸೂಕ್ಷ್ಮ ಶಕ್ತಿಯ ಕಣಗಳಿವೆ. ವಿದ್ಯುತ್ತಿನಂಥ ಆ ಶಕ್ತಿಯ ಕಣಗಳೆಂಬ ಇಟ್ಟಿಗೆಗಳಿಂದಲೇ ಈ ವಿಶ್ವ ಬ್ರಹ್ಮಾಂಡದ ರಚನೆಯಾಗಿದೆ ಎಂದರೆ ನಂಬುವಿರಾ? ಈ ವಿಶ್ವ ಬ್ರಹ್ಮಾಂಡ ಹಾಗೂ ಅಸಂಖ್ಯ ನಾಮರೂಪಗಳಾಗಿ ವಿಂಗಡವಾಗಿರುವ ಜೀವ ಜಂತು, ಆಕಾಶ, ನೀರು, ವಾಯು ಇವೆಲ್ಲವುಗಳ ಮೂಲದಲ್ಲಿ ಒಂದೇ ಶಕ್ತಿ. ಆ ಶಕ್ತಿಯ ಆವಿರ್ಭಾವ, ಅರ್ಥಪೂರ್ಣ ಆವಿರ್ಭಾವ ಈ ಜಗತ್ತು. ಆ ಶಕ್ತಿಯ ಅಭಿವ್ಯಕ್ತಿ ಹಾಗೂ ಅರ್ಥಪೂರ್ಣವಾಗಿ ವರ್ತಿಸುವಂತೆ ಮಾಡುವ ಸೂಕ್ತ ನಿರ್ವಹಣೆಯ ಹಿನ್ನೆಲೆಯಲ್ಲಿ ಅಸೀಮ ಅನಂತ ಪ್ರಜ್ಞೆ ಅಥವಾ ಚೈತನ್ಯ ಅಡಗಿದೆ. ಸರ್ವವ್ಯಾಪಿಯಾದ ಸರ್ವಶಕ್ತನಿದ್ದಾನೆ ಎಂಬುದನ್ನು ವಿಜ್ಞಾನಿಗಳ ಈ ಕೆಳಗಿನ ವಾಕ್ಯಗಳೊಂದಿಗೆ ಹೋಲಿಸಿ ನೋಡಿ. ನಮ್ಮ ದುರ್ಬಲವೂ ದೋಷಯುಕ್ತವೂ ಆದ ಮನಸ್ಸಿಗೆ ಪರಿಶೀಲಿಸಲು ಸಾಧ್ಯವಾಗುವ ಅತ್ಯಂತ ಸಾಮಾನ್ಯ ಹಾಗೂ ಸಣ್ಣ ಪುಟ್ಟ ಸಂಗತಿಗಳಲ್ಲೂ ತನ್ನಿಂದ ತಾನೇ ಪ್ರಕಾಶಿತವಾಗುವ ಆ ಸೀಮಾರಹಿತವಾದ ಅತ್ಯಂತ ಶ್ರೇಷ್ಠ ಚೇತನದಲ್ಲಿ ಗೌರವಪೂರ್ವಕವಾದ ಭಾವನೆಯೇ ನನ್ನ ಧಾರ್ಮಿಕ ದೃಷ್ಟಿ. ಅರಿಯಲು ಅಶಕ್ಯವಾದ ಈ ವಿಶ್ವದಲ್ಲಿ ವ್ಯಕ್ತವಾಗುವ ಶ್ರೇಷ್ಠ ವಿವೇಚನಾ ಶಕ್ತಿಯಲ್ಲಿ ಎಂದರೆ ಸಮಸ್ತ ವಿಶ್ವದ ಹಿನ್ನೆಲೆಯಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿದ್ದುಕೊಂಡು ಸರ್ವವ್ಯಾಪಿಯಾಗಿರುವ ವಿಶ್ವ ನಿಯಾಮಕ ಶಕ್ತಿಯಲ್ಲಿ ಅಥವಾ ದೇವರಲ್ಲಿ ಆಳವೂ ಭಾವನಾತ್ಮಕವೂ ಆದ ದೃಢ ವಿಶ್ವಾಸವೇ ದೇವರನ್ನು ಕುರಿತು ನನ್ನ ಭಾವನೆಯಾಗಿದೆ. ಐನ್ಸ್ಟೀನ್. ವಿಶ್ವದ ಮೂಲಭೂತ ಏಕತೆಯ ಕುರಿತ ಸಿದ್ಧಾಂತ ಕೇವಲ ಅನುಭಾವಿಗಳ ದೃಢವಾದ ಅನುಭೂತಿ ಮಾತ್ರವಲ್ಲ, ಅದು ಆಧುನಿಕ ಯುಗದ ಭೌತಶಾಸ್ತ್ರದ ಅಧ್ಯಯನದಿಂದ ತಿಳಿದು ಬರುವ ಪ್ರಮುಖವಾದ ಸಂಗತಿಯೂ ಹೌದು. ಪೌರಸ್ತ್ಯ ತಾತ್ವಿಕ ಪರಂಪರೆಯ ಭೇದರಹಿತ ಏಕಮೇವಾದ್ವಿತೀಯವಾದ ಪರಮಸತ್ಯದ ನೈಜ ಸ್ವರೂಪವನ್ನು ತಿಳಿಸುತ್ತಾ ಅದು ಸರ್ವವ್ಯಾಪಿಯಾಗಿದೆ ಎಂದು ಹೇಳುತ್ತದೆ. ಹಿಂದೂ ಧರ್ಮದಲ್ಲಿ ಅದನ್ನು ಬ್ರಹ್ಮ ಎಂದು, ಬೌದ್ಧ ಧರ್ಮದಲ್ಲಿ ಧರ್ಮಕಾಯವೆಂದು, ಚೀನಾ ದೇಶದ ತಾವೋ ಮತದಲ್ಲಿ ತಾವೋ ಎಂದು ಪರಿಗಣಿಸುತ್ತಾರೆ. ಪ್ರಿಜೋ ಕಾಪ್ರಾ. ನಾನು ಯುವಕರಿಗೊಂದು ಕತೆ ಹೇಳಿದೆ. ಇರುವೆಗಳದ್ದೇ ಒಂದು ವಿಶ್ವವಿದ್ಯಾಲಯವಿತ್ತು. ಆ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಇರುವೆಯಪ್ಪನವರನ್ನು ಕರೆದು ಮನುಷ್ಯರು ನಡೆಸುವ ಪ್ರೆಸ್ಸನ್ನು, ಪುಸ್ತಕಗಳುಂಟಾಗುವ ವಿಧಾನವನ್ನೂ ಕುರಿತು ಸಂಶೋಧನೆ ಮಾಡುವಂತೆ ಹೇಳಿ ಒಂದು ಮಹಾಪ್ರಬಂಧವನ್ನು ಸಿದ್ಧಪಡಿಸುವಂತೆ ಆಜ್ಞಾಪಿಸಿದರು. ಆ ಇರುವೆಯಾದರೋ 3 ತಿಂಗಳುಗಳ ಕಾಲ ತನ್ನ ಸಹಾಯಕರೊಂದಿಗೆ ಪ್ರೆಸ್ಸನ್ನು ತಾವೇ ನಿರ್ಮಿಸಿಕೊಂಡು ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್ ಮೂಲಕ ಆಮೂಲಾಗ್ರವಾಗಿ ಪರಿಶೀಲಿಸಿ ಮಹಾಪ್ರಬಂಧವನ್ನು ರಚಿಸಿತು. ನಾನು ಮತ್ತು ನನ್ನ ಸಹಾಯಕರು ಹಗಲು ರಾತ್ರಿ ಕಣ್ಣಿನ ಮೇಲೆ ಕಣ್ಣಿಟ್ಟು ಅಚ್ಚುಕೂಟವನ್ನು ಪರಿಶೀಲಿಸಿದೆವು. ಕೆಲವು ಬಿಳಿಯ ಹಾಳೆಗಳ ಮೇಲೆ ಕಬ್ಬಿಣದ ಮೊಳೆಗಳು ಕ್ರಮಬದ್ಧವಾಗಿ ಲಯಬದ್ಧವಾಗಿ ಬೀಳುವುದರಿಂದ ಗ್ರಂಥಗಳಾಗುತ್ತವೆಯೇ ಹೊರತು ಗ್ರಂಥಕರ್ತನೊಬ್ಬನಿರುವನೆಂಬುದಕ್ಕೆ ನನಗೆ ಯಾವ ಪುರಾವೆಯೂ ಸಿಗಲಿಲ್ಲ. ಗ್ರಂಥಕರ್ತನಿದ್ದಾನೆ ಎಂಬುದು ದೀರ್ಘಕಾಲದಿಂದ ಗಟ್ಟಿಯಾಗಿ ನೆಲೆ ನಿಂತ ಮೂಢನಂಬಿಕೆ. ಹೆಚ್ಚು ಹೆಚ್ಚು ಪರಿಶೀಲನೆ, ಪ್ರಯೋಗ, ಅನ್ವೇಷಣೆಗಳು ನಡೆದಂತೆಲ್ಲ ಈ ಮೂಢನಂಬಿಕೆ ಮಾಯವಾಗುವುದು ಎಂದು ಅದು ತನ್ನ ವೈಜ್ಞಾನಿಕ ಅನಿಸಿಕೆಯನ್ನು ಸ್ಪಷ್ಟವಾಗಿ ಸಾರಿ ಹಿರಿಯ ಬುದ್ಧಿಜೀವಿ ಇರುವೆಗಳಿಗೆ ಸಿಗುವ ಬಹುಮಾನವನ್ನು ತಾನೂ ಗಿಟ್ಟಿಸಿಕೊಂಡಿತಂತೆ.
ಈಗ ಪುಸ್ತಕವನ್ನು ಒಂದು ಹಸುವಿನೆದುರು ಇಟ್ಟರೆ ಅದು ಅದನ್ನು ತಿನ್ನಲು ಸಾಧ್ಯವೇ ಎಂದು ನೆಕ್ಕಿ ನೋಡಿ ಅಸಾಧ್ಯವೆಂದು ತಿಳಿದು ಬಳಿಕ ಅದರ ಕಡೆಗೆ ಗಮನವನ್ನೇ ಕೊಡದು. ಹಸುವಿಗೆ ಪುಸ್ತಕವು ತಿನ್ನಲಾಗದ ವಸ್ತುವೆಂಬ ಜ್ಞಾನವಾಗಿದೆ. ಓದು ಬರಹದ ಗಂಧಗಾಡಿಯಿಲ್ಲದ ಪುಸ್ತಕದ ಬಗೆಗೆ ಏನನ್ನೂ ಕಂಡು ಕೇಳಿ ಅರಿಯದ ಆಫ್ರಿಕಾದ ಕಗ್ಗಾಡಿನಲ್ಲಿರುವ ವ್ಯಕ್ತಿಯ ಎದುರು ಪುಸ್ತಕವನ್ನಿಡಿ, ಅವನು ಅದನ್ನು ಮುಟ್ಟಿ ನೋಡಿ ತನ್ನ ಹತ್ತಿರವಿಟ್ಟುಕೊಳ್ಳಬಹುದು, ದೂರಕ್ಕೆ ಎಸೆಯಲೂಬಹುದು. ಒಂದು ವೇಳೆ ಪುಸ್ತಕವನ್ನು ತೆರೆದು ನೋಡಿದಾಗ ಅಲ್ಲಿರುವ ಅಕ್ಷರಗಳು ಅವನ ಪಾಲಿಗೆ ಕಪ್ಪು ಇರುವೆಗಳ ಸಾಲಿನಂತೆ ಕಾಣಬಹುದು. ಅವನ ತಿಳುವಳಿಕೆಗೆ ಮೀರಿದ ವಸ್ತು ಅದು. ಆದರೂ ಪುಸ್ತಕದ ಬಗೆಗೆ ಒಂದು ತೆರೆನಾದ ಜ್ಞಾನ ಅವನಿಗುಂಟಾಗಿದೆ. ಈಗ ಪುಸ್ತಕವನ್ನು ಓದಿ ಅರ್ಥೈಸಿಕೊಳ್ಳಬಲ್ಲ ವ್ಯಕ್ತಿಯ ಎದುರು ಪುಸ್ತಕವನ್ನಿಡಿ. ಓಹ್, ಒಳ್ಳೆಯ ಪುಸ್ತಕವೆಂದು ತೋರುತ್ತದೆ, ನನಗೆ ಈ ಭಾಷೆ ತಿಳಿಯದು, ಏನು ಮಾಡಲಿ ಎನ್ನುತ್ತಾನೆ. ಭಾಷೆಯನ್ನು ತಿಳಿದ ವ್ಯಕ್ತಿ ಆ ಗ್ರಂಥವನ್ನು ಓದುತ್ತೋದುತ್ತಾ ಕೆಲವೊಮ್ಮೆ ಗಂಭೀರವಾಗುತ್ತಾನೆ, ಕೆಲವೊಮ್ಮೆ ಕಂಬನಿದುಂಬುತ್ತಾನೆ, ಕೆಲವೊಮ್ಮೆ ನಗುತ್ತಾನೆ, ಕೆಲವೊಮ್ಮೆ ಆಹಾ ಓಹ್ ಎನ್ನುತ್ತಾನೆ. ಎಷ್ಟೊಂದು ಅರ್ಥಪೂರ್ಣವಾಗಿದೆ ಬರಹ ಎಂದು ಅಚ್ಚರಿಯಿಂದ ಪ್ರಶಂಸಿಸುತ್ತಾನೆ. ಪುಸ್ತಕವು ಬರಹಗಾರನ ಅಭಿಪ್ರಾಯದ ಸುವ್ಯವಸ್ಥಿತ ಅಭಿವ್ಯಕ್ತಿ ಎಂಬುದು ಸ್ಪಷ್ಟ. ನಿಜ, ಗ್ರಂಥ ರಚನೆ ಮಾಡಿದವನು ಸೀಮಿತ ಶಕ್ತಿಯ ವ್ಯಕ್ತಿ. ಆದರೆ ವಿಶ್ವವೆಂಬ ಕಾವ್ಯವನ್ನು ರಚಿಸಿದವನು ಸರ್ವಜ್ಞನೂ ಸರ್ವಶಕ್ತನೂ ಸರ್ವವ್ಯಾಪಿಯೂ ಆದ ನಿಯಾಮಕನು. ಅವನನ್ನೇ ನಾವು ದೇವರು ಎನ್ನುವುದು. ಪ್ರತಿಯೊಂದು ಅಣುಕಣವನ್ನೂ ಅರ್ಥಪೂರ್ಣವಾಗಿ ವರ್ತಿಸುವಂತೆ ಮಾಡಿ ಈ ಪರಮಾದ್ಭುತ ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳನ್ನು ನಿರಂತರವಾಗಿ ನಡೆಯುವಂತೆ ಮಾಡಿದ್ದಾನೆ. ಮೇಲಿನ ಮಾತುಗಳಲ್ಲಿ ದೇವರನ್ನು ಕುರಿತು ಸಂಕುಚಿತ ಭಾವನೆಗಳ ಬಿಗಿ ಹಿಡಿತದಿಂದ ನಮ್ಮನ್ನು ನಾವು ಹೇಗೆ ಬಿಡಿಸಿಕೊಳ್ಳಬಹುದೆಂಬುದನ್ನು ಕಾಣಬಹುದು. ಜೊತೆಗೆ ದುರಭಿಮಾನ, ಪರಮತ ಅಸಹಿಷ್ಣುತೆ, ದ್ವೇಷ, ಮೌಢ್ಯಗಳ ಕಾರಾಗೃಹದಿಂದ ನಮ್ಮನ್ನು ನಾವು ಹೇಗೆ ತಪ್ಪಿಸಿಕೊಳ್ಳಬಹುದೆಂಬುದನ್ನು ಊಹಿಸಬಹುದು. ಪರಮಾರ್ಥ ಸತ್ಯವು ಯಾವುದೇ ಒಂದು ಆವಿರ್ಭಾವಕ್ಕೆ ಸೀಮಿತವಲ್ಲ. ಅದು ಏಕಮುಖವಾದುದಲ್ಲ, ಅದು ಸರ್ವತೋಮುಖವಾದುದು. ಒಂದು ಅವತಾರ ಅಥವಾ ಒಂದು ಪ್ರವಾದಿಯ ಬೋಧನೆಗೆ ಸೀಮಿತವಲ್ಲ ಎಂಬ ಉದಾರ ದೃಷ್ಟಿ ಬೆಳೆಯದೆ ಧಾರ್ಮಿಕರಲ್ಲಿ ಪರಸ್ಪರ ದ್ವೇಷ, ಜಗಳ, ಬಡಿದಾಟ ನಿಲ್ಲದು, ಶಾಂತಿ ನೆಲೆಸದು. ವಿಜ್ಞಾನಕ್ಕೆ ಸಮ್ಮತವಾದ ಎಲ್ಲರೂ ಒಪ್ಪಲೇಬೇಕಾದ ಈ ವಿಶ್ವ ವಿಶಾಲ ಭಾವನೆಯನ್ನು ಭಾರತೀಯ ಋಷಿ ಪರಂಪರೆ ಹಿಂದೆ ಸಾರಿತ್ತು. ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು 19ನೇ ಶತಮಾನದ ಅಂತ್ಯಭಾಗದಲ್ಲಿ ದಿಕ್ತಟಗಳು ಮೊಳಗುವಂತೆ ಇನ್ನೊಮ್ಮೆ ಈ ಉದಾರ ಭಾವನೆಯನ್ನೇ ಉದ್ಘೋಷಿಸಿದರು. ಮುಂದೆಯೂ ಭಾರತದಿಂದಲೇ ಈ ಭಾವ ಘೋಷಿಸಲ್ಪಡುವುದು. ಸಾವಕಾಶವಾಗಿ ಜಗತ್ತಿನ ಎಲ್ಲ ಜನಾಂಗಗಳು ಅದನ್ನು ಅನಿವಾರ್ಯವಾಗಿ ಸ್ವೀಕರಿಸುವವು ಎಂಬುದರಲ್ಲಿ ಸಂದೇಹವಿಲ್ಲ. ಈ ಉದಾರ ಭಾವನೆಯನ್ನು ಬೋಧಿಸುವುದಕ್ಕಾಗಿಯೇ ಭಗವಂತ ಭರತಖಂಡವನ್ನು ರಕ್ಷಿಸಿ ತಲೆ ಎತ್ತಿ ನಿಲ್ಲುವಂತೆ ಮಾಡುವನು. 1893ರಲ್ಲಿ ಅಮೆರಿಕದಲ್ಲಿ ನಡೆದ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮೀಜಿ ಹೇಳಿದ ಮಾತುಗಳು ಇವು. ಜಗತ್ತಿಗೆ ವಿಶ್ವಧರ್ಮ ಸಮ್ಮೇಳನವು ಏನನ್ನಾದರೂ ತೋರಿಸಿದ್ದರೆ ಅದು ಇದು. ದೈವಿ ಪ್ರಜ್ಞೆ, ಪವಿತ್ರತೆ, ದಯೆ, ದಾನಬುದ್ಧಿ ಮುಂತಾದವುಗಳು ಜಗತ್ತಿನ ಯಾವ ಒಂದು ಧರ್ಮ ಸಂಸ್ಥೆಗೋ ಧರ್ಮಕ್ಕೋ ಮೀಸಲಾದುದಲ್ಲ. ಪ್ರತಿಯೊಂದು ಧರ್ಮವೂ ಕೂಡ ಉನ್ನತ ಮಟ್ಟದ ಉದಾತ್ತ ಚರಿತರಾದ ಸ್ತ್ರೀ ಪುರುಷರನ್ನು ಕೊಟ್ಟಿರುವುದು. ಇಷ್ಟೊಂದು ಸಾಕ್ಷ್ಯಾಧಾರಗಳು ಇರುವಾಗಲೂ ಯಾರಾದರೂ ತಮ್ಮ ಧರ್ಮ ಒಂದೇ ಬಾಳುವುದು, ಇತರ ಧರ್ಮಗಳೆಲ್ಲವೂ ನಾಶವಾಗುವುದೆಂದು ತಿಳಿದುಕೊಂಡರೆ ಅವರ ಅಜ್ಞಾನ, ಮತಾಂಧತೆ, ಮತಿಹೀನತೆಗಳನ್ನು ಕಂಡು ನಾನು ತೀವ್ರವಾಗಿ ಮರುಗುತ್ತೇನೆ, ಕನಿಕರ ಪಡುತ್ತೇನೆ. ಪ್ರತಿಯೊಂದು ಧರ್ಮದ ಧ್ವಜದ ಮೇಲೂ ವಿಭಿನ್ನ ಧರ್ಮಾನುಯಾಯಿಗಳು ಎಷ್ಟೇ ವಿರೋಧಿಸಿದರೂ ಹೋರಾಟವಲ್ಲ ಸಹಾಯ, ನಾಶವಲ್ಲ ಸ್ವೀಕಾರ, ವೈಮನಸ್ಯವಲ್ಲ ಶಾಂತಿ ಮತ್ತು ಸಮನ್ವಯ ಎಂಬುದನ್ನು ಬೇಗ ಬರೆಯಲಾಗುವುದು. ವೈಜ್ಞಾನಿಕ ಸಂಶೋಧನೆಗಳ ಬೆಳಕಿನಲ್ಲಿ, ವಿಜ್ಞಾನದ ಪರಮಾದ್ಭುತವಾದ ನೂತನ ಸಂಶೋಧನೆಗಳ ಬೆಳಕಿನಲ್ಲಿ ಇಡೀ ಜಗತ್ತೇ ಒಂದು ಎಂಬುದು ಸ್ಪಷ್ಟವಾಗಿರುವ ಸನ್ನಿವೇಶದಲ್ಲಿ ಜಗತ್ತಿನ ನಿಯಾಮಕನೂ ಒಬ್ಬನೇ, ಎಲ್ಲರೂ ದೇವರ ಮಕ್ಕಳೇ ಎಂಬ ಶ್ರೇಷ್ಠ ಸತ್ಯವನ್ನು ಎಲ್ಲ ಧಾರ್ಮಿಕ ಮುಖಂಡರು ಪ್ರಸಾರ ಮಾಡಬೇಕಾದ ಕಾಲ ಸನ್ನಿಹಿತವಾಗಿದೆ. ಭಾಷೆಗಳಲ್ಲಿ ವೈವಿಧ್ಯವಿದೆ,
ಜಗತ್ತಿನಲ್ಲಿ 4,500 ಭಾಷೆಗಳಿರಬಹುದು. ಆ ಭಾಷೆಯ ಶಬ್ದವು ಸೂಚಿಸುವ ವಸ್ತುವಿನಲ್ಲಿಲ್ಲ. ಭಗವದ್ಭಾವನೆ ಮತ್ತು ಪೂಜಾ ವಿಧಾನಗಳಲ್ಲಿ ವ್ಯತ್ಯಾಸವಿದೆ. ಪೂಜಿಸಲ್ಪಡುವ ತತ್ವ ಒಂದೇ. ಅತಿರೇಕದ ಸ್ವಮತಾಭಿಮಾನ, ಧಾರ್ಮಿಕ ಮತಾಂಧತೆ, ಅನ್ಯಮತ ದ್ವೇಷ, ತನ್ನ ಮತ ಮಾತ್ರ ಸತ್ಯ, ಅದು ಮಾತ್ರ ಉಳಿಯಬೇಕು, ಉಳಿದವರದು ನಾಶವಾಗಬೇಕೆಂಬ ಆಂತರಿಕ ಬಯಕೆ, ಇವು ಈ ಸುಂದರ ಜಗತ್ತನ್ನು ಬಹುಕಾಲದಿಂದ ಆವರಿಸಿಕೊಂಡಿರುವ ವಿಚಾರ. ಇತಿಹಾಸ ದಾಖಲಿಸುತ್ತಲಿದೆ. ಜಗತ್ತಿನಲ್ಲಿ ಹಿಂಸೆಯ ನರಕಕ್ಕೆ ತಳ್ಳುವ, ರಕ್ತದ ಕಾಲುವೆ ಹರಿಸುವ, ಮಾನವತೆ ಮತ್ತು ಸಂಸ್ಕೃತಿಯನ್ನು ನಾಶಗೊಳಿಸುವ, ಬದುಕನ್ನು ನಿರಾಶೆಯ ಕೂಪಕ್ಕೆ ತಳ್ಳುವ ಧರ್ಮ ವಿರೋಧಿ ಈ ಕಾರ್ಯಕ್ರಮ ಧಾರ್ಮಿಕರೆನಿಸಿಕೊಂಡವರಿಂದಲೇ ಆರಂಭವಾಯಿತು ಎನ್ನುವ ಸಂಗತಿ ಎಂಥ ದುರಂತ! ಇದೀಗ ಅಂಥ ಚಟುವಟಿಕೆಗಳಿಗೆ ಪೂರ್ಣ ವಿರಾಮ ಹಾಕುವಂತೆ ಎಲ್ಲ ಧಾರ್ಮಿಕ ಪಂಗಡಗಳಲ್ಲಿ ಇರುವ ಉದಾರ ಭಾವನೆಯ ಧಾರ್ಮಿಕ ಮುಖಂಡರು ವಿಶೇಷ ರೀತಿಯಿಂದ ಶ್ರಮಿಸಬೇಕಾಗಿದೆ. ಭಗವಂತನನ್ನು ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪಿ ಎನ್ನುತ್ತಾ ಅವನ ಮನಸ್ಸಿಗೆ ನೋವನ್ನುಂಟು ಮಾಡಿ ಶಾಪಗ್ರಸ್ತರಾಗುವ ದುಷ್ಕಾರ್ಯಕ್ಕೆ ನಿಜವಾದ ಧಾರ್ಮಿಕ ಮುಖಂಡರು ಪ್ರೇರಣೆ ನೀಡಲು ಸಾಧ್ಯವೇ? ಎಲ್ಲ ಧರ್ಮಗಳು ಸಾರುವ ತಿರುಳು ಒಂದೇ ಎಂಬುದನ್ನು ಮತ್ತೆ ಮತ್ತೆ ನೆನಪಿಗೆ ತಂದುಕೊಂಡು ಸಮರಸದ ಭಾವನೆಯನ್ನು ಹರಡಬೇಕಾದುದು ಸಾಮಾಜಿಕ ಪ್ರಜ್ಞೆ ಉಳ್ಳ ವಿದ್ಯಾವಂತರ ಕರ್ತವ್ಯವಾಗಬೇಕು. ನಾವು ದೇವರನ್ನು ಪ್ರೇಮ ಸ್ವರೂಪ ಎನ್ನುತ್ತೇವೆ. ಅವನು ನಮ್ಮನ್ನು ಎಂದರೆ ಯಾವುದೇ ಒಂದು ಪಥಕ್ಕೆ ಸೇರಿದವರನ್ನು ಮಾತ್ರ ಪ್ರೀತಿಸಿದನೇ? ಅವನು ತನ್ನ ಸ್ವರೂಪವನ್ನು, ಮಹಿಮೆಯನ್ನು, ಸತ್ಯವನ್ನು ಬೇರಾವ ರೀತಿಯಲ್ಲೂ ತಿಳಿಸಲು ಸಮರ್ಥನಲ್ಲವೇ? ತಿಳಿಸಿಲ್ಲವೇ? ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅವರ ಹಿತದೃಷ್ಟಿಯಿಂದ ತಿಳಿಸಲಾರನೆ? ತಿಳಿಸಲೇ ಇಲ್ಲವೇ? ಈ ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳಬೇಕು. ಸರಿಯಾದ ಸರ್ವಸಮ್ಮತವಾದ ಉತ್ತರವನ್ನು ಹುಡುಕಬೇಕು. ನಮ್ಮ ಸಂಕುಚಿತ ದೃಷ್ಟಿ ಬದಲಾಗಬೇಕು. ಆ ದೃಷ್ಟಿ ಎಲ್ಲರೂ ಒಪ್ಪಲೇಬೇಕಾದ ಪೂರ್ಣ ಸತ್ಯವನ್ನು ಆಧರಿಸಿರಬೇಕು. ಅಜ್ಞಾನ ಮತ್ತು ಸಂಕುಚಿತತೆಯಿಂದ ದುರಭಿಮಾನ, ದುರಹಂಕಾರ, ಮತಾಂಧತೆ ಇವು ಬೆಳೆಯುತ್ತವೆ. ಈ ಗುಣಗಳನ್ನು ಯಾವ ನಿಜವಾದ ಧರ್ಮವೂ ಎತ್ತಿ ಹಿಡಿಯಲಾರದು. ಪ್ರಪಂಚದ ಎಲ್ಲ ಧರ್ಮಗಳ ಪವಿತ್ರ ಗ್ರಂಥಗಳಲ್ಲೂ ಪರಮಾತ್ಮನ ಸರ್ವಶಕ್ತತೆ, ಸರ್ವಜ್ಞತೆ ಮತ್ತು ಸರ್ವವ್ಯಾಪಿತ್ವವನ್ನು ಕುರಿತು ಸ್ಪಷ್ಟವಾಗಿಯೇ ಸಾರಿದ್ದಾರೆ. ಆ ಮಾತುಗಳನ್ನು ಮನನ ಮಾಡಿದರೆ ನಮ್ಮ ಸಂಕುಚಿತತೆ ಮತ್ತು ಜಗಳಕ್ಕಾಗಿ ಕಾಲು ಕೆರೆಯುವ ಪ್ರವೃತ್ತಿ ಕಡಿಮೆಯಾಗುವ ಸಂಭವವಿದೆ. ಬುದ್ಧಿಯನ್ನು ಚುರುಕುಗೊಳಿಸಿ ನೋಡು, ವಿಶ್ವವೆಲ್ಲ ಅವನಿಂದಲೇ ತುಂಬಿದೆ. ತೇಜೋಬಿಂದು ಉಪನಿಷತ್. ಇಲ್ಲಿ ಬುದ್ಧಿಯನ್ನು ಚುರುಕುಗೊಳಿಸುವುದೆಂದರೆ ತೆರೆದ ಹಾಗೂ ಶುದ್ಧ ಮನಸ್ಸಿನಿಂದ ಈ ಪರಮಾದ್ಭುತ ಜಗತ್ತನ್ನು ಪರಿಶೀಲಿಸಿ ಚಿಂತಿಸಿ ನೋಡು ಎಂದರ್ಥ. ಹಾಗೆ ಪರಿಶೀಲಿಸಿ ಪರಿಭಾವಿಸಿದಾಗ ಎಲ್ಲೆಲ್ಲೂ ಆತನಿದ್ದಾನೆಂಬುದು ತಿಳಿದು ಬರುವುದು. ಯಾರ ಮಹಿಮೆಯನ್ನು ಹಿಮವತ್ ಪರ್ವತಗಳು, ಅಗಾಧ ಸಾಗರಗಳು, ನದಿಗಳು, ದಶ ದಿಕ್ಕುಗಳು ಸಾರುತ್ತವೆಯೋ ಆತನನ್ನು ನಮ್ಮ ಪರಿಶುದ್ಧ ನಿವೇದನೆಗಳಿಂದ ಪೂಜಿಸೋಣ. ಋಗ್ವೇದ. ಸಪ್ತ ಸಮುದ್ರಗಳು, ಭೂಮಿಯು, ಅಲ್ಲಿದ್ದುಕೊಂಡಿರುವ ಎಲ್ಲವೂ ಅವನನ್ನು ಹೊಗಳಿ ಹಾಡುತ್ತವೆ. ಅವನನ್ನು ಹಾಡಿ ಹೊಗಳದ ಯಾವ ವಸ್ತುವೂ ಇಲ್ಲ. ಆದರೆ ಅವು ಮಾಡುವ ಸ್ತುತಿಯನ್ನು ನೀವು ತಿಳಿದುಕೊಳ್ಳುತ್ತಿಲ್ಲ. ಅಲ್ ಕುರಾನ್. ಭಗವಂತನು ಚೈತನ್ಯಮಯನು. ಅವನು ಎಲ್ಲ ವಸ್ತುಗಳಲ್ಲೂ ವ್ಯಕ್ತನಾಗಿದ್ದಾನೆ. ಜೀವಾತ್ಮನು ಶರೀರದಲ್ಲಿ ವ್ಯಕ್ತನಾಗಿರುವಂತೆ. ಕ್ರೈಸ್ತರ ಪ್ರಸಿದ್ಧ ಪವಿತ್ರ ಗ್ರಂಥ ಫಿಲೋಕಾಲಿಯಾ. ಫಿಲೋಕಾಲಿಯಾದ ಗ್ರಂಥವು ಭಗವಂತನ ಮಹಿಮೆಯನ್ನು ಅತ್ಯಂತ ಸ್ಪಷ್ಟವಾಗಿ ಸಾರುವ ಭೂಮ್ಯಾಕಾಶಗಳಲ್ಲಿರುವ ಸಂಗತಿಗಳನ್ನು ಪಟ್ಟಿ ಮಾಡಿ ತಿಳಿಸುತ್ತದೆ. ಸೂರ್ಯಚಂದ್ರ ನಕ್ಷತ್ರಗಳು, ಅವುಗಳ ಚಲನೆ ಮತ್ತು ಸ್ಥಿರತೆ, ಋತುಭೇದಗಳು, ಮಳೆ ಗಾಳಿ, ಅಸಂಖ್ಯ ಜಾತಿಯ ಪ್ರಾಣಿಗಳು, ಸಸ್ಯರಾಶಿ, ಅವುಗಳ ನಾನಾ ರೂಪಗಳು, ವರ್ಣಗಳು, ಅವುಗಳಲ್ಲಿರುವ ಸಾಂಗತ್ಯ, ಸೌಂದರ್ಯ, ಸಾಮರಸ್ಯ, ಲಯಬದ್ಧತೆ, ಪ್ರಯೋಜನ ಇವು ಭಗವಂತನ ಅಸ್ತಿತ್ವವನ್ನು ಸಾರುತ್ತವೆ. ಫಿಲೋಕಾಲಿಯಾ. ಭಗವಂತನೇ ಸಮಸ್ತ ಜಗತ್ತಿನ ಉತ್ಪತ್ತಿಗೆ ಕಾರಣ. ಆತನಿಂದಲೇ ಜಗತ್ತು ನಡೆಯುತ್ತಿದೆ. ಭಗವದ್ಗೀತೆ. ಕಾರ್ಯವಿಧಾನಗಳಲ್ಲಿ ವೈವಿಧ್ಯವಿದೆ. ಆದರೆ ಆ ಒಬ್ಬ ದೇವನೇ ಎಲ್ಲರಲ್ಲೂ ಪರಿವರ್ತಿಸುತ್ತಿದ್ದಾನೆ.
ಬೈಬಲ್. ಭಗವಂತನ ಇಚ್ಛೆಯೇ ಎಲ್ಲವನ್ನೂ ಚಲಿಸುವಂತೆ ಮಾಡುತ್ತದೆ. ಎಲ್ಲ ಅಸ್ತಿತ್ವಕ್ಕೂ ಸ್ಥಿತಿಗೂ ಅದೇ ಕಾರಣ. ಫಿಲೋಕಾಲಿಯಾ. ಆತನಿಗೆ ತಿಳಿಯದೆ ಒಂದು ಎಲೆಯೂ ಬೀಳದು. ಅಲ್ ಕುರಾನ್. ಪವಿತ್ರತೆ ಮತ್ತು ಅಂತರ್ದೃಷ್ಟಿಯನ್ನು ಪಡೆದುಕೊಂಡ ವ್ಯಕ್ತಿ ಮಾತ್ರ ಪ್ರಕೃತಿಯ ಚಟುವಟಿಕೆಗಳನ್ನು ಸರಿಯಾಗಿ ಸಮಗ್ರವಾಗಿ ಪರಿಶೀಲಿಸಬಲ್ಲ. ಮಾತ್ರವಲ್ಲ, ಪ್ರಕೃತಿಯ ಪ್ರತಿಯೊಂದು ಅಂಶವೂ ಅಣುಕಣವೂ ಹೇಗೆ ಜೀವಂತವಾಗಿದೆ ಎಂಬುದನ್ನು ಪ್ರತ್ಯಕ್ಷವಾಗಿ ನೋಡಬಲ್ಲ. ಇಡೀ ವಿಶ್ವವು ಸರ್ವಜ್ಞನಾದ ವಿಶ್ವನಿಯಾಮಕನ ಪ್ರಜ್ಞೆಯಿಂದ ತುಂಬಿ ತುಳುಕುತ್ತಿದೆ ಎಂಬುದು ಅವನ ಪಾಲಿಗೆ ಪ್ರತ್ಯಕ್ಷ ಅನುಭವದ ಸಂಗತಿಯಾಗುವುದು. ಸ್ವಾಮಿ ರಾಮಕೃಷ್ಣಾನಂದ. ಕಣ್ಣು ತೆರೆದಿದ್ದರೂ ಸರ್ವಭೂತಗಳಲ್ಲಿಯೂ ಭಗವಂತನಿರುವುದನ್ನು ನೋಡಿದ್ದೇನೆ. ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಗಿಡ ಮರಗಳಲ್ಲಿ, ಸೂರ್ಯ ಚಂದ್ರರಲ್ಲಿ, ನೆಲದಲ್ಲಿ, ಜಲದಲ್ಲಿ, ಸರ್ವಭೂತಗಳಲ್ಲಿಯೂ ಆತನೇ ಇದ್ದಾನೆ. ಭಗವಾನ್ ಶ್ರೀರಾಮಕೃಷ್ಣ. ಅಲ್ಲಿಹನು ಇಲ್ಲಿಲ್ಲವೆಂಬಿ ಸೊಲ್ಲು ಸಲ್ಲದು, ಒಳ ಹೊರಗೆ ನೀನಲ್ಲದೆ ಅನ್ಯತ್ರ ಬೇರಿಲ್ಲ ಎಂಬುದನ್ನು ಬಲ್ಲರು ಇಳೆಯಳು ಭಾಗವತರಾದವರು. ಕನಕದಾಸ. ಪರಮ ಸೂಕ್ಷ್ಮವಾದುದರಿಂದ ಈ ಪರಮಾತ್ಮವು ಅಗೋಚರ, ಅದು ದೂರದಲ್ಲಿದೆ ಎಂದು ಭಾಸವಾದರೂ ಹತ್ತಿರದಲ್ಲೇ ಇದೆ. ಅವನು ಎಲ್ಲ ಚರಾಚರ ಭೂತಗಳ ಹೊರಗೊಳಗೆ ಪರಿಪೂರ್ಣನಾಗಿದ್ದಾನೆ ಮತ್ತು ಚರಾಚರ ರೂಪಿಯೂ ಸಹ ಆಗಿದ್ದಾನೆ. ಅವನು ಸೂಕ್ಷ್ಮನಾಗಿರುವುದರಿಂದ ಅವಿಜ್ಞೇಯನಾಗಿದ್ದಾನೆ. ಅತಿ ಸಮೀಪದಲ್ಲೂ ಅತಿ ದೂರದಲ್ಲೂ ಇರುವವನು ಅವನೇ ಆಗಿದ್ದಾನೆ. ಭಗವದ್ಗೀತೆ. ಭಗವಂತನು ಎಲ್ಲೆಲ್ಲೂ ಇದ್ದಾನೆ, ಎಲ್ಲ ಜೀವ ಜಂತುಗಳಲ್ಲೂ ಇದ್ದಾನೆ ಎಂದಾಗ ನಮಗೆ ಆತನಲ್ಲಿ ನಿಜವಾದ ಶ್ರದ್ಧೆ, ಪ್ರೀತಿ ಇರುವುದಾದರೆ ಎಲ್ಲ ಜೀವಜಂತುಗಳ ಮೇಲೂ ನಮ್ಮ ಪ್ರೀತಿ, ಕಾಳಜಿಗಳು ಉಕ್ಕಿ ಹರಿಯಬೇಕಲ್ಲವೇ? ನಿಜವಾದ ಪ್ರೀತಿ ವ್ಯಕ್ತವಾಗುವ ಬಗೆ ಹೇಗೆ? ತ್ಯಾಗ ಸೇವೆಗಳ ಮೂಲಕವಲ್ಲವೇ? ಪ್ರೀತಿ ಪಾತ್ರರ ಮೆಚ್ಚುಗೆಗಾಗಿ, ಅವರ ಸಂತೋಷಕ್ಕಾಗಿ ಎಂಥ ತ್ಯಾಗಕ್ಕೂ ಸೇವೆಗೂ ನಾವು ಸಿದ್ಧರೆಂದಾದರೆ ನಮ್ಮಲ್ಲಿ ನಿಜವಾದ ಪ್ರೀತಿ ಉಕ್ಕುತ್ತಿದೆ ಎಂದಾಯಿತಲ್ಲವೇ? ಇಂದು ಧಾರ್ಮಿಕರು ಎನಿಸಿಕೊಂಡವರು ಎಲ್ಲರೆಡೆಗೂ ಆ ಪ್ರೀತಿಯನ್ನು ಹರಿಸಲು ಸಮರ್ಥರಾಗಿದ್ದಾರೆಯೇ? ಪರಸ್ಪರ ದ್ವೇಷಿಸಲು ನಮ್ಮಲ್ಲಿ ಬೇಕಾದಷ್ಟು ಧರ್ಮಗಳಿವೆ, ಆದರೆ ಪ್ರೀತಿಸಲು ಇಲ್ಲ. ಧರ್ಮ ಎಂಬುದು ದೇವರತ್ತ ಮನುಷ್ಯನನ್ನು ಕೊಂಡೊಯ್ಯುವ ದಿವ್ಯದಾರಿ. ದೇವರಿಗೆ ಪ್ರಿಯವಾದ ಶ್ರದ್ಧೆ, ತಾಳ್ಮೆ, ಕ್ಷಮೆ, ಪ್ರೀತಿ, ಕರ್ತವ್ಯ ನಿಷ್ಠೆಯೇ ಮೊದಲಾದ ಸದ್ಗುಣಗಳನ್ನು ಬೆಳೆಸಿ ಪೋಷಿಸುವ ನಿಯಮಗಳ ಪಾಲನೆ. ನಿಸ್ವಾರ್ಥ ಪ್ರೀತಿ, ಶಾಂತಿ, ಸೌಹಾರ್ದ, ಸಾಮರಸ್ಯ ಮತ್ತು ಸಮನ್ವಯವೇ ಮೊದಲಾದ ಭಾವನೆಗಳನ್ನು ಸಮಾಜದಲ್ಲಿ ಬಿತ್ತರಿಸಬೇಕಾದ ಧಾರ್ಮಿಕ ಮತಪಥ ಪಂಥಗಳು ದ್ವೇಷಾಸೂಯೆ, ಹಿಂಸೆಗಳನ್ನು ಹೆಚ್ಚಿಸಿ ರಕ್ತ ಪಿಪಾಸುಗಳಾಗಿಯೇ ಮುಂದುವರಿಯುವಂತಾಗಿದೆಯಲ್ಲ. ಮನುಕುಲವನ್ನು ನಿರಾಶೆಯ ಕೂಪಕ್ಕೆ ತಳ್ಳುತ್ತಿವೆಯಲ್ಲ. ಇದೆಂಥ ಅಣಕ, ವಿರೋಧಾಭಾಸ! ಈ ದುರಂತಕ್ಕೆ ಶಾಶ್ವತ ಪರಿಹಾರವೇನಾದರೂ ಇದೆಯೇ? ಇದೆ. ಗಾಡ್, ಅಲ್ಲ ಬ್ರಹ್ಮ ಎಂಬೆಲ್ಲ ಹೆಸರುಗಳು ಬೇರೆ ಬೇರೆಯಾದರೂ ಸರ್ವಶಕ್ತನಾದ ಭಗವಂತನೂ ಒಬ್ಬನೇ. ಎಲ್ಲರೂ ಆತನ ಮಕ್ಕಳೇ. ಕೆಲವರು ಸ್ವಲ್ಪ ಮುಂದಿದ್ದಾರೆ, ಇನ್ನು ಕೆಲವರು ಸ್ವಲ್ಪ ಹಿಂದಿದ್ದಾರೆ. ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಲು ಕಲಿಯಬೇಕೆಂಬುದೇ ಆತನ ಇಚ್ಛೆ. ಪ್ರೇಮಮಯನಾದ ಭಗವಂತನ ಪ್ರತಿನಿಧಿಗಳಾದ ಬೆಳಕು ಗಾಳಿಗಳು ಎಲ್ಲರ ಮನೆಯಂಗಳಕ್ಕೂ ಹರಿಯುತ್ತವೆ. ಎಲ್ಲೆಡೆಯೂ ಹಬ್ಬಿ ಎಲ್ಲರನ್ನೂ ತಬ್ಬಿ ಅವು ನಿಸ್ವಾರ್ಥ ಪ್ರೀತಿಯ ಪಾಠವನ್ನೇ ಬೋಧಿಸುತ್ತವೆ. ನಾನಾ ಆಕಾರಗಳಿಂದ ಗೋಚರಿಸಿದರೂ ಆತ ಒಬ್ಬನೇ. ಎಲ್ಲರೂ ಬೇರೆ ಬೇರೆ ಪಥಗಳಿಂದ ಅವನನ್ನು ಸಮೀಪಿಸುತ್ತಿದ್ದಾರೆ ಎಂಬ ಸತ್ಯ ಎಲ್ಲರಿಗೂ ಮನವರಿಕೆಯಾಗಬೇಕಾಗಿದೆ. ಅಸಂಖ್ಯ ದೇವತೆಗಳಾಗಿ ಕಂಡರೂ ಆತನೊಬ್ಬನೇ. ಪೂಜಾ ವಿಧಾನಗಳಲ್ಲಿ ವ್ಯತ್ಯಾಸವಿದೆ. ಒಂದೇ ತತ್ವವನ್ನು ಕೆಲವರು ನಿರಾಕಾರನೆಂದು ಪೂಜಿಸುತ್ತಾರೆ, ಕೆಲವರು ಸಾಕಾರನೆಂದು ಪೂಜಿಸುತ್ತಾರೆ. ನಿಜ, ನೀರಿಗೆ ಯಾವ ಆಕಾರವೂ ಇಲ್ಲ. ಧ್ರುವ ಪ್ರದೇಶದಲ್ಲಿ ನಿರಂತರವಾಗಿ ಇದ್ದುಕೊಂಡಿರುವ ಮಂಜು ನಾನಾ ಆಕಾರಗಳಲ್ಲಿ ವ್ಯಕ್ತವಾಗುವುದು. ಮಂಜುಗಡ್ಡೆ ನೀರಲ್ಲದೆ ಬೇರೇನೂ ಅಲ್ಲ. ನೀರು ಆವಿಯಾದರೆ ಅದರ ಅಸ್ತಿತ್ವವೇ ಗೋಚರಿಸದು.
ಸತ್ಯದ ಬೆಳಕಿನಲ್ಲಿ ಈ ವೈವಿಧ್ಯ ಹಾಗೂ ವೈವಿಧ್ಯದ ಹಿನ್ನೆಲೆಯಲ್ಲಿರುವ ಏಕತೆಯನ್ನು ಮೊದಲಿಗೆ ಎಲ್ಲ ಧಾರ್ಮಿಕ ಮುಖಂಡರೂ ಸ್ವೀಕರಿಸಿ ಎಲ್ಲರ ಅಭ್ಯುದಯಕ್ಕೂ ಕಾರಣವಾದ ಎಲ್ಲರ ವ್ಯಕ್ತಿತ್ವವೂ ಅರಳುವಂಥ ಸಾರ್ವತ್ರಿಕ ನೈತಿಕ ನಿಯಮಗಳನ್ನು ಬೋಧಿಸಬೇಕು. ಇದನ್ನು ಮಾಡದೆ ಧಾರ್ಮಿಕರು ಶಾಂತಿಗಾಗಿ ಮಾಡುವ ಪ್ರಯತ್ನ ಯಶಸ್ವಿಯಾಗದು, ಜನರ ನಂಬಿಕೆಯನ್ನೂ ಗಳಿಸದು. ಧಾರ್ಮಿಕ ಮುಖಂಡರು ಜಗಳಕ್ಕಾಗಿ ಕಾಲು ಕೆರೆಯುವುದನ್ನು ನಿಲ್ಲಿಸದೆ ಜಗತ್ತಿನಲ್ಲಿ ಶಾಂತಿ ಸಾಧ್ಯವಾದೀತೆ? ಹೇಗೂ ಇರಲಿ. ಯಾವ ಮತಪಥ ಪಂಥಗಳವರೇ ಆಗಲಿ, ದೇವರಲ್ಲಿ ವಿಶ್ವಾಸವಿರುವವರೆಲ್ಲ ಶಾಂತಿ, ಸೌಹಾರ್ದ, ಸಮನ್ವಯ, ಸದ್ಭಾವನೆಗಳು ಸರ್ವತ್ರ ವೃದ್ಧಿಯಾಗುವಂತೆ ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಎಲ್ಲರೂ ಎಲ್ಲರಿಗಾಗಿ ಪ್ರಾರ್ಥಿಸುವಂತಾದರೆ ಜಗತ್ತಿನಲ್ಲಿ ಶಾಂತಿ, ಸೌಹಾರ್ದ ಭಾವನೆಗಳು ಉಕ್ಕಿ ಹರಿಯುವುವು. ನೀವು ನಿಮ್ಮ ಪಾಲಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಿರಾ? ಈಶ್ವರ ಅಲ್ಲಾ ತೇರೇ ನಾಮ್ ಸಬುಕೋ ಸನ್ಮತಿ ದೇ ಭಗವಾನ್. ईश्वर